ಏನಾಯ್ತು? ಉವಾಚ ಮಾದ್ರೈ ಇತೀರಿತಃ ಪ್ರಾಹ ಪೃಥಾಂ ಸಮಾದ್ರೈ ದಿಶಶ್ವ ಮಂತ್ರಂ ಸುತದಂ ವರಿಷ್ಠಂ ಇತ್ಯೂಚಿವಾಂಸಂ ಪತಿಮಾಹ ಯಾತವೀ ದದ್ಯಾಂ ತ್ವದರ್ಥೇ ತು ಸಕೃತ್ಫಲಾಯ ಜಾತಾಃ ಸುತಾಃ ತೇ ಪ್ರವರಾಃ ಪೃಥಾಯಾಂ ಏಕಾ ಅನಪತ್ಯ ಅಹಂ ಅತಃ ಪ್ರಸಾದಾತ್ ತವ ಏವ ಭೂಯಾಸಂ ಅಹಂ ಸುತೇತಾ ವಿಧತ್ಸ್ವ ಕುಂತೀಂ ಮಮ ಮಂತ್ರದಾತ್ರೀಂ ಮಾದ್ರಿ ಕೇಳ್ಕೊಂಡು ಜಾತಾಹ ಸುತಾಸ್ತೆ ಪ್ರವರಾಹ ಪೃಥಾಯಂ. ನಿಮಗೆ 3 ಜನ ಮಕ್ಕಳು ಹುಟ್ಟಿದ್ದಾರೆ ಕುಂತಿಯಲ್ಲಿ. ಅಲ್ಲಿ 100 ಜನ ಮಕ್ಕಳಾಗಿದ್ದಾರೆ. ಅಹಂ ಏಕಾ ಅನಪತ್ಯ, ನನಗೊಬ್ಬಳೇ ಮಕ್ಕಳಿಲ್ಲವಳು ಈಗ. ಅತಃ ಪ್ರಸಾದಾತ್ ತವೈವ ಭೂಯಾಸಮಹಂ, ನೀನು ಅನುಗ್ರಹ ಮಾಡಿದರೆ ನನಗೂ ಮಕ್ಕಳಾಗ್ತಾರೆ. ಏನು ಮಾಡ್ಬೇಕು ಅದಕ್ಕೀಗ? ಸುತೇತ, ಹಿತ ಅಂದರೆ ಯುಕ್ತ, ನಾನು ಪುತ್ರವತಿ ಆಗ್ತೇನೆ. ವಿಧತ್ಸ್ವ ಕುಂತೀಂ ಮಮ ಮಂತ್ರದಾತ್ರಿ, ಕುಂತಿಗೆ ಹೇಳಿ ಆ ಮಂತ್ರ ಗೊತ್ತಿದೆಯಲ್ಲ ನನಗೂ ಉಪದೇಶ ಮಾಡಿಸು ಅಂತ ಕೇಳ್ತಾ. ಅದು ಸರಿಯಾದ ಸರಿಯಾಗಿ ಸಕಾರಣವಾಗಿ ಕೇಳ್ತಾನೆ. ಮಂತ್ರದಾತ್ರಿ ನೀವು ಹೇಳಿದರೆ ಕೊಡ್ತಾಳಾದ್ರಿಂದ ನೀವು ಹೇಳು ಅಂತ ಹೇಳಿ. ಇತೀರಿತಃ ಪ್ರಾಹ ಪೃಥಾಂಸ ಮಾದ್ರೈ ಯಶಸ್ವ ಮಂತ್ರಂ ಸುತದಂ ವರಿಷ್ಠಂ ಇತ್ಯೂಚಿವಾಂಸಂ ಪತಿಮಾಹ ಯಾದವೀ ದದ್ಯಾಂ ತ್ವದರ್ಥೇ ತು ಸಕೃತ್ಫಲಾಯ ಇತಿ ಈರಿತಃ ಪ್ರಾಹ ಪೃಥಾಂ ಸಹ ಮಾದ್ರೈ ಯಶಸ್ವ ಮಂತ್ರಂ ಸುತದಂ ವರಿಷ್ಠಂ ಇತಿ ಊಚಿವಾಂಸಂ ಪತಿಂ ಆಹ ಯಾದವೀ ದದ್ಯಾಂ ತ್ವದರ್ಥೇ ತು ಸಕೃತ್ಫಲಾಯ ಇತಿ ಈರಿತಃ ಪ್ರಾಹ ಸಹ. ಆ ಪಾಂಡುರಾಜ ಆಕೆ ಪ್ರಾರ್ಥನೆ ಮಾಡಿದಾಗ ಕುಂತಿಗೆ ಹೇಳಿದ ಏನಂತ? ದಿಶಶ್ವ ಮಂತ್ರಂ ಸುತದಂ ವರಿಷ್ಠಂ, ಶ್ರೇಷ್ಠವಾದ ಮಂತ್ರವನ್ನು ಪುತ್ರ ಪ್ರಾಪ್ತಿಗೆ ಸುತದಂ, ಪುತ್ರ ಸಂತಾನ ಕಾರಣವಾಗತಕ್ಕಂಥ ಮಂತ್ರವನ್ನು ಅವಳಿಗೂ ಉಪದೇಶ ಮಾಡು ಅಂತ ಕೇಳಿಕೊಂಡ. ಇತ್ಯೂಚಿವಾಂಸಂ ಪತಿಮಾಹ ಯಾದವಿ, ತಕ್ಷಣ ಯಾದವಿ ಅದು ಕುಲದಲ್ಲಿ ಹುಟ್ಟಿದವಳು, ಹಾಗೆ ವಸುದೇವರ ಅಕ್ಕ ತಾನೆ. ಆದ್ದರಿಂದ ಯಾವುದು ಸ್ವಾರಸ್ಯ ಇದೆ, ಅವರೆಲ್ಲ ಉದಾರಿಗಳು ಅಂತ ಅರ್ಥ. ಉದಾರಿಗಳು ಏನು ಕೊಡೋದಿಲ್ಲ ಅಂತ ಹೇಳಲಿಲ್ಲ, ಯಾವ್ದು ಒಳ್ಳೆ ವಂಶದ ಸಂಸ್ಕಾರ ಆಗಿತ್ತಾದ್ರಿಂದ ಕುಂತಿ ಬಹಳ ಶ್ರೇಷ್ಠ ವ್ಯಕ್ತಿ. ಅದಕ್ಕಾಗಿ ಹೇಳ್ತಾಳೆ ಆಯಿತು ಕೊಡ್ತೇನೆ ನಾನು ಅಂತ ಹೇಳಿದ್ದೆ. ದದ್ಯಾಂ ತ್ವದರ್ಥೇತು ಸಕೃತ್, ನೀನು ಹೇಳಿದ್ದೆ ಆದ್ದರಿಂದ ಕೊಡ್ತಾ ಇದ್ದೆ. ಆದರೆ ಸಕೃತ್ ಫಲಾಯ, ಒಂದ್ಸತ್ ಮಾತ್ರ ಫಲಿಸೋದು, ಮತ್ತೆ ಕೊಡೋದಿಲ್ಲ. ಉಪಾರವ್ಯಾಸ ಪಂಬರ ಪ್ರಕಾರ ಏನಾಗುತ್ತೆ? ಇರೋದೇ 5 ಮಂತ್ರ, ಅದರಲ್ಲಿ ಒಂದು ಕರ್ಣನಿಗೆ ಆಯಿತು, ಧರ್ಮರಾಜನ 1 2 ಆಯಿತು, ಭೀಮಸೇನ 3, ಅರ್ಜುನ 4, ಇರೋದೇ 1 ಕೊಟ್ಲು ಅಂತೆ. ಹಾಗಲ್ಲ, ಒಂದೇ ಮಂತ್ರ ಎಷ್ಟು ಸತ್ ಬೇಕಾದ್ರೆ ಹೇಳ್ಬೋದು. ಅದು ನಾನು ಏನು ಮಾಡ್ತೇನೆ, ಒಂದ್ಸತ್ ಮಾತ್ರ ಫಲ ಕೊಡ್ತೇನೆ ಹೊರತು ಇದು ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ಒಪ್ಕೊಂಡು ಒಂದ್ಸತ್ ಯಾತಕ್ಕೆ ಅಂದರೆ ತಾನು ಸೇಫ್ಟಿ ನೋಡಿ, ತನ್ನ ಮಕ್ಕಳು ಸೇಫ್ಟಿ ನೋಡ್ಕೋಬೇಕಲ್ಲ. ಈಗ ಹೆಚ್ಚು ಮಕ್ಕಳು ಪಡ್ಕೊಂಡ್ರೆ ಏನಾಗ್ಬೋದು? ಸವತಿ ಭಾಷೆ ದೊಡ್ಡ ಇದಾಗ್ಬಿಡತ್ತೆ, ಅವಕಾಶ ಕೊಡಬಾರ್ದು ಅಂಥೇಳಿ ತನ್ನ ಮಕ್ಕಳ ಹಿತನೂ ಬಿಡಲಿಲ್ಲ, ಗಂಡನ ಮಾತನ್ನೂ ಬಿಡಲಿಲ್ಲ, ಮಾದರಿಯ ಕೋರಿಕೆಯನ್ನೂ ಬಿಡಲಿಲ್ಲ. 3 ಎಷ್ಟು ಸರಿಯಾಗಿ ಯೋಚನೆ ಮಾಡಿತ್ತು. ಇದು ಯೋಚನೆಯಿಂದ ಏನಾಯ್ತು ಕೊನೆಗೆ? ಪಾಂಡವರಲ್ಲಿ ಏನು ಬರಲಿಲ್ಲ ಎಂದು ಕೂಡ ಪರಸ್ಪರ ವಿರೋಧ ಬರಲೇ ಇಲ್ಲ. ಇದು ಕುಂತಿ ಒಬ್ಬ ತಾಯಿಯಾಗಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ, ಹೆಂಡತಿಯಾಗಿ ಗಂಡನ ಬಗ್ಗೆ, ಸವತಿಯಾಗಿ ತನ್ನ ತಂಗಿಯ ಬಗ್ಗೆ, ಇಷ್ಟು ಯೋಚನೆ ಮಾಡಿ ಸಕೃತ್ ಫಲಾಯ, ಒಂದ್ಸತ್ ಮಾತ್ರ ಫಲ ಕೊಡ್ತೇನೆ. ಉವಾಚ ಮಾದ್ರಿ, ಇವೆಲ್ಲ ಇರುತ್ತಲ್ಲ ಸೀಲ್ಗಳೆಲ್ಲ ಅದು ಅಪ್ಲೈ ಮಾಡಿ ಮತ್ತೆ ನೆಕ್ಸ್ಟ್ ಇಯರ್ ಬರೋದಿಲ್ಲ, ಅವೆಲ್ಲ ELಗಳು ಕಂಟಿನ್ಯೂ ಆಗುತ್ತೆ, ಅದಾಗೋದಿಲ್ಲ. ಕೆಲವು ಎಷ್ಟೇ 6ನೇ ಹಚ್ಚಲ್ಲ, 2 ಮತ್ತೆ ಉಪಯೋಗಕ್ಕೆ ಬರೋದಿಲ್ಲ, ಅಲ್ಲಿ ವ್ಯಾಪ್ಸ ಆಗುತ್ತೆ ಅಷ್ಟೇ. ನಾನು ಕೊಡೋ ಒಂದ್ಸತ್ ಮಾತ್ರ ಫಲ ಕೊಡೋ. ಇದ್ರಿಂದ ಏನಾಯ್ತು ಗೊತ್ತಾ? ಮಂತ್ರ ಗೊತ್ತಿರ್ಬೋದು, ಉಪದೇಶ ಮಾಡೋರು ಎಷ್ಟು ಫಲ ಆಗಲಿ ಅಂತ ಕೊಡ್ತಾರೋ ಅಷ್ಟೇ ಫಲ ಆಗುತ್ತೆ, ಜಾಸ್ತಿ ಫಲ ಆಗೋದಿಲ್ಲ. ಅರ್ಥ ಆಯ್ತಾ? ಉಪದೇಶ ಮಾಡೋರು ಎಷ್ಟು ಫಲ ಅಂತ ಸಂಕಲ್ಪ ಮಾಡಿರ್ತಾರೆ, ಅಷ್ಟು ಫಲ ಮಾತ್ರ ಸಿಗುತ್ತೆ. ಆದ್ದರಿಂದ ಹೇಗೂ ಮಂತ್ರ ಸಿಕ್ತು ಅಂತ ಓಡೋಗಾಗಿಲ್ಲ. ಯಾಕೆ? ಅವ್ರ ಕಂಟ್ರೋಲಲ್ಲಿದೆ ಈಗ. ಆಮೇಲೆ ಬೇಕಾದ್ರೆ ಫಲ ಕೊಡಬಾರ್ದು ಅಂದ್ಕೊಂಡ್ರೆ ಹೋಗ್ತಾರೆ. ಮಂತ್ರಗಳು ಫಲ ಕೊಡಬೇಕಾದ್ರೆ ಮಂತ್ರ ಗೊತ್ತಿದ್ರೆ ಸಾಲದು, ಗುರುಗಳ ಅನುಗ್ರಹ ಬೇಕು, ಒಳ್ಳೆಯ ಉದ್ದೇಶ ಇರಬೇಕು, ಮಂತ್ರಾರ್ಥ ಜ್ಞಾನ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಇದು ಯಾವ್ದು ಮಿಸ್ ಆದರೂ ಏನಾಗೋದಿಲ್ಲ ಮಂತ್ರ. ಅವ್ರ ಗುರುವ ಅನುಗ್ರಹ ಮೊದಲೇದು, ಅದಾಗದೆ ಹೋದ್ರೆ ಏನಾಯ್ತು, ಇನ್ನು ಏನು ವರ್ಕೆ ಮಾಡೋದು. ಅದಕ್ಕೆ ಮಂತ್ರಗಳ ಸಿದ್ಧಿಗೆ ಗುರುಮುಖದಿಂದನೇ ಬರಬೇಕು. ಮಂತ್ರ ಪುಸ್ತಕದಲ್ಲಿದೆ ನೋಡಿದ್ರೆ ಬರುತ್ತೆ, ಅದು ಹೇಳ್ಕೊಡೋಗಿಂತ ಚೆನ್ನಾಗಿ ಬರುತ್ತೆ ನನಗೆ. ಆದರೆ ತಾನೇ ಹೇಳೋಗಿಲ್ಲ, ಏನು ಮಾಡಬೇಕು? ಫಸ್ಟು ಉಪದೇಶ ಪಡಿಬೇಕು. ಎಷ್ಟೋ ಸರ್ತಿ ಸಣ್ಣವರಾದರೂ ಪರವಾಗಿಲ್ಲ, ಅವರಿಂದ ಉಪದೇಶ ಪಡ್ತೊಳ್ಬೇಕು. ಅರ್ಥ ಆಯ್ತಾ? ನಮಗೆ ದೊಡ್ಡವರಾಗಿರ್ಬೇಕಾಗಿಲ್ಲ, ಅವರು ದೊಡ್ಡವರಾಗಿದ್ರೆ ಭಾರಿ ಒಳ್ಳೇದು, ಭಾರಿ ಶ್ರೇಷ್ಠ. ಸಣ್ಣವರಾದ್ರು ಅವ್ರ ಕೈ ತಗೋಬೇಕು, ಇದು ಭಾರಿ ವಿಶೇಷ ಅಂಶ. ಇದರಿಂದ ಏನಾಯ್ತು? ಮಂತ್ರಗಳ ಕಂಟ್ರೋಲ್ ಇಲ್ಲಿದೆ, ಈಗ ಇದ್ದೇ ಇದೆ. ಅದರಿಂದ ಭಾರಿ ಹುಷಾರಾಗಿರ್ಬೇಕು. ಬೇರೆದ್ರಲ್ಲಿ ಹಾಗಲ್ಲ, ಬಾಟ ಮಂತ್ರ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ?
ಮತ್ತೆ ಹೇಳ್ಸ್ಕೊಬಿಡ್ತಾರೆ. ಮೊದಲು ಗುರುಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಮಾಡಿ ಬಿಟ್ಬಿಡ್ತಾರೆ. ಯಾಕೆ ಅವ್ರ ಕತೆ ಮುಗಿತೀರ, ಅವರಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಕಳಿಸ್ಬಿಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ, ಯಾವಾಗಲೂ ಗುರುವನಕರ ಮೋಕ್ಷದಲ್ಲೂ ಬೇಕು ಅವರಿಗೆ, ಅಲ್ಲಿ ಇಲ್ಲಿ ಅಲ್ಲ. ಆ ಋಣ ತೀರೋದಿಲ್ಲ ಅಂತ ಹೇಳ್ತಾರೆ, ಶಾಶ್ವತ ಋಣ ಅಂದ್ರಿಂದ ಅದು ತೀರೋದಿಲ್ಲ. ಈ ಅರ್ಥದಲ್ಲಿ ಸಕೃತ್ ಫಲಾಯ, ಫಲ ಕೊಡ್ತಕ್ಕಂಥದ್ದು ಎಷ್ಟು ಅಂತ ಅಲ್ಲೇನೆ. ಆ ಯಾರು ಅವ್ರು ಹೇಳಲಿಲ್ಲ, ಅವ್ರು ಈಕೆ ಇವ್ರು ಹೇಳ್ಬೇಕು ಬಿಟ್ಟು ಮಾಡಿಲ್ಲ. ಇಲ್ಲಿ ಕುಂತಿ ವೈಶಿಷ್ಟ್ಯ ಏನಂದ್ರೆ, ಆಕೆಗೆ ದುರ್ವಾಸರಿಗೂ ಆಕೆ ಸ್ವಭಾವ ಗೊತ್ತಾಗಿತ್ತು, ಆಕೆ ಮಿಸ್ಯೂಸ್ ಮಾಡೋದಿಲ್ಲ. ಕೆಲವು ಬ್ಲಾಂಕ್ ಚೆಕ್ ಯಾರಿಗೆ ಕೊಡ್ತಾರೆ, ಭಾರಿ ಇದು ಬಿಡಿಸ್ಕೊಂಡು ನೋಡಿ ಕ್ರಾಸ್ ಮಾಡಿ ಚೆಕ್ ಮಾಡಿ ಕೊಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಆಗಲ್ಲ, ಸೈನ್ ಮಾಡ್ಬಿಡಿ ಏನಾರು ಮಾಡ್ಕೋಬೋದು ಅಷ್ಟು ಬಿಟ್ಟು. ಯಾರು ಏನು ಮಿಸ್ಯೂಸ್ ಮಾಡೋದ್ರೆ ಗ್ಯಾರಂಟಿ. ಅಕಸ್ಮಾತ್ ಮಾಡಿ ಮತ್ತೆ ದೇವರ ಮತ್ತೆ ಜನ್ಮದಲ್ಲೇ ಸಿಗೋದಿಲ್ಲ ಅವರಿಗೆ, ಅದು ಮುಗಿತಾರೆ. ಅಂಥವ್ರ ಮಾತು ಕುಂತಿ ಹಾಗೆ ಮಾಡಿದ್ರಿಂದ ದುರಾಸರು ನಂಬಿಕೆ ಇಟ್ಕೊಟ್ರು, ಕುಂತಿ ನಂಬಿಕೆ ಉಳಿಸ್ಕೊಂಡ್ಲು. ಎರಡಾಯ್ತು. ಈಗ ಮಾದ್ರಿ ಹೇಗಿರ್ತಾರೋ ಗೊತ್ತಿಲ್ಲ, ತಾನೇ ಮಂತ್ರ ಹೇಳಿದ್ದಾರ ಅಂತ ಮಿಸ್ಯೂಸ್ ಆದರೆ ದುರ್ವಾಸಿರ್ತಾರ ಅನ್ಸರಬಲ್ ಆಗ್ತಾಳೆ. ಮತ್ತೆ ಆದಷ್ಟು ಅದು ಕಮಿಟ್ಮೆಂಟ್ ಒಂದಿದೆ. ಈಗ ಕೊಟ್ಟವ್ರಿಗೆ ಏನು ಅನ್ಯಾಯ ಆಗಬಾರ್ದು, ಇದೆಲ್ಲ ಯೋಚನೆ ಮಾಡಿ ಕೊಟ್ಲು. ಮಾದ್ರಿ ಅದರ ಉದ್ದೇಶ ಹೊಂದಿದ್ದು. ಈ ದೃಷ್ಟಿಯಲ್ಲಿ ಮಂತ್ರದ ಶಕ್ತಿ, ಅನುಗ್ರಹ ಮಾಡೋದು, ಎಷ್ಟೆತ್ತು ಅನುಗ್ರಹ ಮಾಡೋದು. ಒಂದೇ ಮಂತ್ರ 100 ಜನ ಕೇಳ್ಬೋದು, ಎಲ್ಲರಿಗೆ ಒಂದೇ ಫಲ ಕೊಡೋದಿಲ್ಲ. ಈಗ ಅವ್ರಿಗೆ ಫಲ ಕೊಡೋದು ಏನಂತ ಕೊಡ್ತಾರೆ, ಅವ್ರೀಗ ಅವ್ರ ಸೇವೆ ತಕ್ಕಂತೆ ಫಲ ಕೊಡೋದ್ರಿಂದ, ಅವರ ಗುರು ಶಿಷ್ಯ ಪ್ರೀತಿ ತಕ್ಕಂತೆ ಫಲ ಕೊಡೋದ್ರಿಂದ ಅಷ್ಟೇ ಫಲ ಕೊಡೋದು, ಜಾಸ್ತಿ ಫಲ ಕೊಡೋದಿಲ್ಲ. ಸಕೃತ್ ಅಂಗಡಿಯಲ್ಲಿ ಸಾಮ ಬೇಕಾಷ್ಟು ಪದಾರ್ಥ ಇದೆ, ಅಂಗಡಿಯವ್ನು ಕೊಡ್ತಾನೆ, ಎಷ್ಟು ದುಡ್ಡು ಕೊಟ್ಟು ಎಷ್ಟು ಕೊಡ್ತಾರೆ ಹೊರತು ಎಲ್ಲ ಕೊಟ್ಟು ಕಳಿಸೋದಿಲ್ಲ. ಅದೇ ತೂಗಿ ಅಳತೆ ತೂಗಿ ಸರಿಯಾಗಿ ಕೊಡ್ತಾರೆ. ಅಳದು ತೂಗಿ ಅಂತ ಹೇಳ್ತಾರಲ್ಲ ಹಾಗೆ, ಅಳಿಯೋದು ಅದು ತೂಗೋದಿದು, ಅಳಿಯೋದೆಲ್ಲ ಸೇರು ಇದರಿಂದ, ತೂಗೋದೆಲ್ಲ ತಕ್ಕಡಿಯಿಂದ, ಆ ರೀತಿ ಕೊಡ್ತಾರೆ. ಈ ಅನುಗ್ರಹ ಕೂಡ ಹಾಗೆ ಮಾಡ್ತಾರೆ. ಆದ್ದರಿಂದ ಸಕೃತ್ ಫಲಾಯ, ಇವೆಲ್ಲ ಒಂದು ಫಲ ಉಪಯೋಗಿಸ್ಬೇಕಾದ್ರೆ, ಅರ್ಥ ಆಗ್ಬೇಕಾದ್ರೆ ನಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರಬೇಕು. ಮಂತ್ರಗಳ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಮಾತ್ರ ಕೆಲಸ ಆಗೋದು. ಉವಾಚ ಮಾದ್ರೈ ಸುತತಂ ಮನುಂಚ ಪುನಃ ಫಲಂತೆ ನ ಭವಿಷ್ಯತೀತಿ ಮಂತ್ರಂ ಸಮಾದಾಯ ಚ ಮದ್ರಪುತ್ರೀ ವ್ಯಚಿಂತಯತ್ ಸ್ಯಾಂ. ಏನಂತ, ಕಥಂತು ದ್ವಿಪುತ್ರಿ, ಕಥಂ ದ್ವಿಪುತ್ರಿ. ಉವಾಚ ಮಾದ್ರೈ ಸುತದಂ ಮನುಂ ಚ ಪುನಃ, ಇಷ್ಟು ಹೇಳಿ ಮಾತ್ರೆ ಉಪದೇಶ ಮಾಡಿಬಿಟ್ಲು. ಫಲಂತೆ ನ ಭವಿಷ್ಯತೀತಿ, ಮತ್ತೆ ಎಚ್ಚರಿಕೆ ಕೊಟ್ಲು. ಪುನಃ ಫಲಂತೆ ನ ಭವಿಷ್ಯತೀತಿ, ಇನ್ನು ಮತ್ತೊಂದು ಫಲ ಬರೋದಿಲ್ಲ, ಒಂದ್ಸತ್ತನೇ ಫಲ ಬರೋದು. ಮಾಡೇ ಕೊಟ್ಟಿದ್ದಾಳೆ, ಒಂದ್ಸತ್ ಮಾತ್ರ ಫಲ ಹೇಳೇ ಕೊಟ್ಬಿಡ್ತಾಳೆ. ಮಂತ್ರ ಮರೀಲಿ ಅಲ್ಲ, ಮಂತ್ರ ಇದ್ರೂ ಏನಾಗೋದಿಲ್ಲ ಅದು. ಈ ಸೈಂಟಿಸ್ಟ್ ಫಾರ್ಮುಲಾ ಮಾಡ್ತಾನೆ, ಯಾರು ಬೇಕಾದ್ರೂ ಕದಿಬೋದು, ಅದನ್ನು ಕದ್ದು ಮಿಸ್ಯೂಸ್ ಮಾಡ್ಬೋದು. ಆದರೆ ಮಂತ್ರಗಳನ್ನ ಕದಿಲಕ್ಕೆ ಬರೋದಿಲ್ಲ. ಅರ್ಥ ಯಾಕೆ, ಅವ್ರ ಕೈಲೇ ಇದೆ, ಅನುಗ್ರಹ ಮಾಡೋದಕ್ಕೆ ಅವ್ರ ಕೈಲಿರೋದ್ರಿಂದ ಕೆಲಸಕ್ಕೆ ಬರೋದೇ ಇಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಚೆಕ್ ಬುಕ್ ಅಂದರೆ ಉಪಯೋಗ ಇಲ್ಲ, ಯಾತಕ್ಕೆ ಸೈನ್ ಮಾಡಬೇಕಲ್ಲ, ಫಸ್ಟ್ ಸಿಗ್ನೇಚರ್ ಹಾಕ್ಬೇಕು. ಚೆಕ್ ಬುಕ್, ಖಾಲಿ ಚೆಕ್ ಬುಕ್ ಅಂದ್ರೆ ಉಪಯೋಗ ಆಗಿಲ್ಲೋ ಹಾಗೆ, ಆ ರೀತಿಯಲ್ಲಿ ಎಲ್ಲ ಎಂಟ್ರಿ ಆಗಿದೆ, ಸಿಗ್ನೇಚರ್ ಇಲ್ಲ. ನೀವು ಸಿಗ್ನೇಚರ್ ಎಷ್ಟಕ್ಕೆ ಮಾಡಿರ್ತಾರೆ ಅಷ್ಟಕ್ಕೆ ಮಾತ್ರ, ಜಾಸ್ತಿ ತಿದ್ಕೊಂಡ್ರೆ ಹೋಯ್ತು, ಮತ್ತೆ ಹೇಳಿದಷ್ಟು ಮಾತ್ರ ತಿದ್ಕೊಂಡ್ಬಿಟ್ರೆ ಎಲ್ಲ ಜೀರೋ ಆಗಿಬಿಡುತ್ತೆ. ಆದಷ್ಟು ಯೋಚನೆ ಮಾಡಿದಾಗ ಅದು ಗುರುಭಕ್ತಿ ಯಾತಕ್ಕೆ ಬೇಕು, ಗುರುಮಂತ್ರ ಯಾತಕ್ಕೆ, ಗುರುಮಂತ್ರ ಅಂತ ಯಾತಕ್ಕೆ ಕರೀತಾರೆ. ಗುರು ಉಪದೇಶ ಮಾಡಿದ ಮಂತ್ರ, ಅದಕ್ಕೆ ಗುರುಗಳ ಮಂತ್ರ ಅಲ್ಲ, ಗುರುಗಳು ಕೊಟ್ಟ ಮಂತ್ರ ಅಂತ. ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದಲ್ಲಿ ಮಂತ್ರಗಳಿಗೆಲ್ಲರ ಮಹತ್ವ ತಿಳಿಯುತ್ತೆ. ಯಾತ್ರಾದ್ರೆ ಹೇಳಿದರು, ಗುರುಬಡಿಯರ ಮಂತ್ರ ಕೋಣ ಮಂತ್ರ ಅಂದ್ರೆ ಅಷ್ಟೇನೆ. ಅಷ್ಟು ಕೋಣ, ಯಮದೇವರ ಕೋಣನೇ ಬಂತದೆ, ಅಷ್ಟು ಸಿದ್ಧಿ ಇತ್ತು. ಕೋಣ ಅಂತ ಅದು ಕನ್ನಡ ಸಂಸ್ಕೃತ ಕೂಡ ಅಲ್ಲ ಅದು. ಅದು ಅವರಿಗೆಲ್ಲ ಇದ್ರ ಮಾನ ನಮಗೆಲ್ಲ ಸೇರಿ ಹೇಳೋದಿಲ್ಲ, ಬರೀ ಕೋಣ ಅಷ್ಟೇ, ಕೋಣ 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 ಬಂದೇ ಬಿಡುತ್ತೆ. ಕಾಫಿ ಅಂದ್ರೆ ಕಾಫಿ ಬರುತ್ತೆ ಅಷ್ಟೇ ಹೊರತು ಇದು ಬರೋದಿಲ್ವ. 10 ಸರ್ತಿ ಕೇಳಿದ್ರೆ ಏನು ಮಾಡ್ತಾರೆ, ಒಂಚೂರು ಕೊಡ್ತಾರೆ. ಆ ರೀತಿಯಲ್ಲಿ ಕೋಣನೇ ಬಂತು, ಆ ಸಿದ್ಧಿ ಅದು. ಅದಕ್ಕೆ ಮಂತ್ರ ಅಂದ್ರೆ ಏನು ಗೊತ್ತಾ ನಿಮಗೆ, ಯಾರ ಬೇರೆ ಒಂದು ಮಂತ್ರ, ಹೊಸ ಮಂತ್ರ ಮಾಡ್ಬೋದು ಬೇಕಾದ್ರೆ. ಅರ್ಥ ಆಯ್ತು ನಿಮಗೆ, ಹೊಸ ಮಂತ್ರ ಅವ್ನಿಗೇನೋ ಒಂದು ಕೇಳ್ತಾನೆ, ಒಂದು ಮಂತ್ರ ಕೊಡಬೇಕಾಗಿದೆ, ಆ ಒಂದು ಮಂತ್ರ ಮಾಡಿಬಿಟ್ಟು ತಾನೇ ಮಾಡಿಬಿಟ್ಟು ಅವ್ನಿಗೆ ಕೊಡ್ತಾನೆ, ಉಪದೇಶ ಮಾಡ್ತಾನೆ, ಕೆಲಸ ಮಾಡುತ್ತೆ ಅವನಿಗೆ. ಅರ್ಥ ಆಯ್ತಾ. ಬಟ್ ಎಷ್ಟು ಸಂಕಲ್ಪ ಮಾಡೋದು ಅಷ್ಟು ಮಾತ್ರ, ಜಾಸ್ತಿ ಕೊಡೋದಿಲ್ಲ. ಇವತ್ತೆಲ್ಲ ರಾಘವೇಂದ್ರ ಮಂತ್ರ ಇದೆ, ರಾಘವೇಂದ್ರ ರಾಯನ ಮಂತ್ರ ಇದೆ. ಅದು ಎಲ್ಲಿಂದ ಬಂತು, ಅಪ್ಪಾಡಾಚಾರ್ಯ ಹೇಳಿದರು, ಉಪದೇಶ ಮಾಡಿ ಅದು ಕೆಲಸ ಮಾಡ್ತಿದೆ ಇವತ್ತು. ಎಷ್ಟು ಜನ ಫಲ ಕಂಡಿಲ್ಲ ಅದರಿಂದ. ಗುರುಗಳ ಮೇಲೆ ತಾವೇ ಮಂತ್ರ ಮಾಡ್ಕೊಂಡ್ಬಿಡ್ಬೋದು. ಅವ್ರು ಹೇಳ್ಸ್ಕೊಂಡು ತಾವೇ ಸ್ವಂತ ಅಂತ ಹೇಳಿದರೆ ಗುರುಗಳ ಮುಖದಲ್ಲಿ ಬರಲೇಬೇಕು, ಮತ್ತೊಬ್ಬ ಗುರುಗಳು ಹೇಳಬೇಕಾದ್ರೆ. ಆ ರೀತಿ ಮಾಡಿದಾಗ ಫಲ ಬಂದೇ ಬರುತ್ತೆ. ವೇದ ಮಂತ್ರಗಳು ಹಾಗಲ್ಲ. ವೇದ ಮಂತ್ರ ಅಂದರೆ ವೇದಗಳನ್ನ ಮಂತ್ರಗಳಿರುತ್ತೆ, ಅದನ್ನ ಶ್ಲೋಕ ಅಂತ ಕರೆಯೋಲ್ಲ, ಮಂತ್ರ ಅಂತ ಕರೀತಾರೆ. ಗೊತ್ತಾಯ್ತು, ವೇದ ಮಂತ್ರಗಳು ಅಂತ ಹೇಳ್ತಾರೆ, ವೇದ ಶ್ಲೋಕಗಳು ಅಂತ ಕರೆಯೋದಿಲ್ಲ. ಯಾತಕ್ಕೆ ಗೊತ್ತಾ, ಪ್ರತಿಯೊಂದು ಮಾತು ಮಂತ್ರನೇ, ಪ್ರತಿ ಶ್ಲೋಕನೂ ಮಂತ್ರನೇ. ಅದಕ್ಕೆ ಗೊತ್ತಾಯ್ತಿಲ್ಲ. ಅದು ಋಗ್ವೇದ ಹೋಮ ಅಂತ ಮಾಡೋದಿಲ್ಲ, ಪ್ರತಿಯೊಂದು ಮಂತ್ರನೂ ಸ್ವಾಹ ಅಂತ ಹೇಳುದು, ಇದು ವಿಶೇಷ. ಈ ರೀತಿ ಅದಕ್ಕೆ ಅಪೌರುಷೇಯ, ಅನಾದಿ ನಿತ್ಯವಾದದ್ದು.
ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಮೊದಲು ಉಪಯೋಗ ಸರ್ ಏನು ಮಾಡಿದ್ರು ಹೇಳಿದ್ರು ಅದು ಯಾವ ಔಷಧಿ ಅಂತ ಹೇಳಿದರು ಆ ಕ್ಷಣಕ್ಕೆ ಫಲ ಕೊಟ್ಟು ವೇದ ಮಂತ್ರಗಳ ಶಕ್ತಿ ಅದು ಉಚ್ಚಾರಣೆ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಆ ಏನು ಮಂತ್ರ ನಮ್ಗೆ ಮಂತ್ರ ಹೇಳ್ಕೊಡಿ ಅಂತ ಬಂದ ಕೋಡ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ಅದೇ ಉಪದೇಶ ಆಯ್ತು ಅವ್ರೆ ಅದೇ ಉಪದೇಶ ಅವ್ರ ಜ್ಞಾನಿಗಳು ಇವರು ಜ್ಞಾನಿಗಳು ಕನಕದಾಸರು ಇಬ್ಬರು ಜ್ಞಾನಿಗಳಾದ್ರಿಂದ ಅರ್ಥ ಆಯ್ತು ಅವರಿಗೆ ಉಳಿದವ್ರಿಗೆ 20 ಸತಿ ಕೇಳ್ಬೇಕು ಅವ್ರು ಏನಿಲ್ಲ ಅರ್ಥ ಆಯ್ತು ಮಂತ್ರ ಹೇಳಿದ್ರೆ ಉತ್ತರ ಅದು ಕೊಟ್ಟರು ಸರಿ ಇನ್ನೇನು ಮಂತ್ರ ಕೊಡು ಮಂತ್ರ ಅಂದ್ರು ಅದನ್ನೇ ಹೇಳು ಅಂತ ಅರ್ಥ ಆಯ್ತಾ ಈಗ ಅದೇನೇ ಒಗಟಿನ ಟೈಪ್ ಹೇಳಿದ್ರೆ ಅರ್ಥ ಆಯ್ತು ಅವ್ರ ಕನಕದಾಸರು ಬುಂಡಿಗೆ ಬಹಳ ಪ್ರಸಿದ್ಧರಾದವರು ಇವ್ರ ಬುಂಡಿಗೆ ಅರ್ಥ ಮಾಡಿಕೊಂಡ್ರು ಹೇಳಿದ್ರು ಬಂದೋಯ್ತು ಅಲ್ಲ ಕುರು ಶಕ್ತಿ ತೋರಿಸ್ಬೇಕಾದ್ರೆ ಅದ್ ನೀವು ಇನ್ನೊಂದು ಕೊಟ್ರೆ ಅದೇ ಮತ್ತೆ ಕೇಳ್ಬೋದಾಗಿತ್ತು ನೀವೀಗ ಹೋಗ್ತಾರೆ ಅದನ್ನ ಕೊಟ್ರಿ ಅಂತೇಳಿ ಯಾವ್ದು ಕೊಟ್ಟರು ಅದ್ ಯಾಕೆ ಕೊಟ್ರಿ ಅಂತ ಕೇಳಕ್ ಬರುತ್ತೆ ಇದನ್ನ ಯಾಕೆ ಕೊಡಬಾರತ್ತ ನಾವು ಕೇಳ್ಬೋದು ಇದನ್ನ ಯಾಕೆ ಕೊಡಬಾರ್ದಾಗಿದ್ರೆ ಹೋಗ್ತಾರೆ ಯಾಕೆ ಕೊಟ್ರಿ ಯಾಕೆ ಕೊಡಬಾರದು ಅಷ್ಟೇ ಅಲ್ಲೇ ಸಮಸ್ಯೆ ಅಂತ ಕೇಳಿದರೆ ಈ ಪಾಯಿಂಟ್ ಇದೆ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಇವ್ರು ಕೊಡ್ಬೇಕಾದ್ರೆ ಮಂತ್ರ ಹೇಳ್ಕೊಡಿ ಅಂತ ಕೇಳಿದ್ರು ಮಂತ್ರ ಯಾರೇ ಹೇಳ್ಕೊಡಿದ್ರೆ ಫಸ್ಟ್ ನೀನು ಯಾರು ಎಲ್ಲ ಕೇಳ್ತಾರೆ ಕೇಳಿಬಿಟ್ಟು ಅವ್ರಿಗೆ ತಕ್ಕಂಥ ಮಂತ್ರ ಹೇಳ್ಕೊಡ್ತಾರೆ ಯಾಕೆಂದ್ರೆ ಅವ್ನಿಗೆ ಉಳಿದ ಆಗೋದಿಲ್ಲ ಪಾಪ ಅಲ್ಲಕ್ಕೆ ಬರೋ ಅಂತ ಮಂತ್ರ ಹೇಳ್ಕೊಡ್ತಾರೆ ಮತ್ತೆ ಸಿಂಪಲ್ ಆಗಿರಬೇಕು ಅವ್ರ ಫಲ ಉದ್ದೇಶ ಇರಬೇಕು ಅದಕ್ಕೆ ತಕ್ಕಂತೆ ಫಲ ಕೊಡಬೇಕು ಅದೆಲ್ಲ ನೋಡ್ಕೊಡ್ತಾರೆ ನೀವು ಏನೇ ಕೊಟ್ಟರು ಕೂಡ ಅಡ್ಮಿಷನ್ ಕೊಡಬೇಕಾದ್ರೆ ನಿಮ್ಮ ಯೋಗ್ಯತೆ ತಕ್ಕಂತೆ ಕೊಡ್ತಾರೆ ಈ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ಅಲ್ಲಿ ಅವನು AS ಆಫೀಸರು ತಂದೆ ಇವ್ರಿಗೆ ಆ ಪೋಸ್ಟ್ ಕೊಡೋದಿಲ್ಲ ಯಾವ್ದು ಕೊಡ್ತಾರೆ ಇವರು ಏನಿಲ್ಲ ಅಟೆಂಡರ್ ಪೋಸ್ಟ್ ಕೊಡ್ತಾರೆ ಅಷ್ಟೇ ಈ ಓದೇ ಇಲ್ಲ ಹೆಬ್ಬೆಟ್ಟು ಹೋಗ್ತಾರೆ ಅಷ್ಟೇ ಅನುಗ್ರಹ ಇದೆ ಬಟ್ ಅನುಗ್ರಹ ಹೇಗಿರುತ್ತೆ ಅವರ ಯೋಗ್ಯತೆ ತಕ್ಕಂತೆ ಅನುಗ್ರಹ ಅದು ಆ ಜ್ಞಾನ ಇದ್ದವರೇ ಉಪದೇಶ ಮಾಡೋದು ಉಳಿದರೆಲ್ಲ ಮಾಡೋದಿಲ್ಲ ಕೆಲವೆಲ್ಲ ನಾವು ಮಾಡೋದಿಲ್ಲ ತಿಳಿದವ್ರು ಕಳಿಸ್ಬಿಡ್ತಾರೆ ಮಾಡೋದಿಲ್ಲ ಅಂತ ಮತ್ತೆ ಅದಕ್ಕೆ ಇನ್ನೂ ಭಾಳ ಮಂತ್ರ ಮತ್ತು ತುಂಬ ಜಪ ಮಾಡಿರ್ಬೇಕು ಅವ್ರು ಅದಕ್ಕೇನು ಹೇಳಿದ್ರು ಮಗನ ಉಪನಯನ ಮಾಡಬೇಕು ಕಷ್ಟ ಮಾಡ್ಲಿಕ್ಕೆ ಬರೋದಿಲ್ಲ ಮೊದಲೇದು ಮಾಡಿ ಅದು ಹೆಚ್ಚು ಒಂದು ಕನಿಷ್ಠ ಲಕ್ಷ್ಯ ಮಾಡಬೇಕಂತೆ ಒಳ್ಳೆ ಸಿದ್ಧಿ ಬರ್ಬೇಕಾದ್ರೆ ಮಗನಿಗೆ ಕನಿಷ್ಠ 25,000 ಆದರೂ ಮಾಡಿಸಿ ಅಂತ ಹೇಳ್ತಾರೆ ಅವಾಗ ಇವ್ರು ಹೇಳೋ ಅಧಿಕಾರ ಬರುತ್ತೆ ಯತಿಗಳ ಹತ್ರ ಸಾಮಾನ್ಯ ಯಾತ್ರೆ ತಗೋತಾರೆ ಯಾವಾಗಲೂ ಮಂತ್ರ ಹೇಳ್ತಾ ಇರ್ತಾರೆ ಅದರಿಂದ ಅವರ ಸಿದ್ಧಿ ಇರುತ್ತೆ ಇವರಾಗಿದೆ ಬೇರೆ ಕೆಲಸಗಳ ಮಧ್ಯೆ ಮಾಡಬೇಕು ಟೈಮ್ ಇರೋದಿಲ್ಲ ಅದು ಅಲ್ಲಿ ಕಳಿಸ್ಕೊಡ್ತಾರೆ ಅದೇ ಮಂತ್ರ ಗೊತ್ತಿದ್ರು ಕೂಡ ಅಲ್ಲಿ ಹೇಳಿಸ್ಕೊಡಿ ಅಂತ ಹೇಳ್ತಾರೆ ಇದೆಲ್ಲ ಯಾತಕ್ಕೆ ಹೇಳಿದ್ದು ಮಂತ್ರಗಳು ಅಂತೇಳಿ ತಮಾಷೆ ಇಲ್ಲ ಬಹಳಷ್ಟು ಮುಖ್ಯವಾದಂಥ ಫಲ ಕೊಡೋ ಶಕ್ತಿ ಇರೋದ್ರಿಂದ ಅಷ್ಟೇ ಈ ಚೆಕ್ ಕೊಟ್ಟು ಎಷ್ಟು ಬರೆದಿರ್ತಾರೋ ಅಷ್ಟು ಮಾತ್ರ ಕೊಡೋದಿಲ್ಲ ಚೆಕ್ ಸೈಜ್ ನೋಡ್ಕೊಂಡು ಯಾರು ಕೊಡೋದಿಲ್ಲ ಸೈಜ್ ನೋಡ್ಕೊಡೋದು ಎಷ್ಟು ಅಷ್ಟು ಮಾತ್ರ ಕೊಡ್ತಾರೆ ಅಕೌಂಟ್ ದುಡ್ಡು ಬೇಕಾದಷ್ಟಿದೆ ನನ್ನ ಹತ್ರ ದುಡ್ಡು ಬೇಕಾದಷ್ಟಿದೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ ತಗೊಂಡು ಲೈಟ್ ಬಿಲ್ ಕೊಡ್ಬೇಕಾದ್ರೆ ಲೈಟ್ ಬಿಲ್ ಪ್ರಕಾರ ಕೊಡ್ತಾರೆ ಇರೋದೆಲ್ಲ ಬರೆದು ಬಿಡೋದಿಲ್ಲ ಯಾಕೆ ಅವ್ರ ಯೋಗ್ಯತೆ ಯಾವ ಪರ್ಪಸ್ಗೆ ಯಾರಿಗೆ ಅಷ್ಟೇ ಕೊಡೋದು ಚೆಕ್ ಬುಕ್ ಅದೇ ಸೈಜ್ ವ್ಯತ್ಯಾಸ ಮಾಡೋದಿಲ್ಲ ಆ ಅರ್ಥದಲ್ಲಿ ಮಂತ್ರ ಅದೇ ಆದರೂ ಕೂಡ ಫಲ ವೇರಿ ಆಗುತ್ತೆ ಫಲ ವೇರಿ ಆಗಲಿಕ್ಕೆ ಇವರ ಅನುಗ್ರಹ ಅವ್ರ ಯೋಗ್ಯತೆ ಮತ್ತು ಅವನ ಅನುಷ್ಠಾನ ಮತ್ತೆ ಎಷ್ಟೆಷ್ಟು ಮಾಡ್ತಾನೆ ಅದ್ರ ಡಿಪೆಂಡ್ ಆಗುತ್ತೆ ಹೇಳ್ತಾರೆ ವಿದ್ಯಾ ಮಂತ್ರ ಎಲ್ಲ ಕೂಡ ಸದಾ ಇವರಿಂದ ಗುರುಪ್ರಾಪ್ತಾ ಫಲಪ್ರದ ಆಚಾರವಾದ ಗುರುಗಳಿಂದ ಬಂದ್ರೇ ಫಲ ಅದು ಕೂಡ ಫಲ ಯಾವಾಗ ಕೊಡೋದಿಲ್ಲ ಅಂದರೆ ಗುರು ಅನುಗ್ರಹ ಆಗದೆ ಹೋದರೆ ಗುರುವೃತ್ತೇರ ಪೂರ್ತಿತ ಗುರುಕುಲವಾಸ ಮುಗಿಸ್ದೇ ಹೋದರೆ ಗೊತ್ತಾಯ್ತಾ ಅವಾಗ ಏನಾಗುತ್ತೆ ಆ ಗುರು ಶಿಷ್ಯರ ಅಯೋಗ್ಯತ್ವ ಅಯೋಗ್ಯ ಗುರು ಹೇಳಿದರೆ ಅಯೋಗ್ಯನ ಶಿಷ್ಯರಿಗೆ ಹೇಳಿದರೆ ಆಗಲೂ ಫಲ ಕೊಡೋದು ಅಯೋಗ್ಯ ಶಿಷ್ಯ ಅವ್ರಿಗೆ ಫಲ ಕೊಡೋದಿಲ್ಲ ಗೊತ್ತಾಯ್ತು ಅಯೋಗ್ಯ ಗುರು ಅವರಿಂದ ಬಂದರೂ ಫಲ ಸಿಗೋದಿಲ್ಲ ಇಷ್ಟೆಲ್ಲ ಕಂಡೀಷನ್ಸ್ ಇದೆ ಮಂತ್ರ ಕೊಡ್ಬೇಕಾದ್ರೆ ಎಲ್ಲ ಸರಿ ಹೋಯ್ತು ಈಗ ಒಂದು ಮಾತು ಸಕೃತ್ ಫಲಾಯ ಅನ್ನೋ ಆಚಾರ ಒಂದು ಮಾತಿನ ಹಿಂದೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಏನು ಹೌದು ಕೊಟ್ಟಿರ್ಬೋದು ಅದೇನೇ ಇರಲಿ ಒಟ್ಟಿನ ಮೇಲೆ ನಮ್ಮ ದೃಷ್ಟಿಯಿಂದ ಅದು ಗೊತ್ತಿಲ್ಲ ಯಾವುದು ಕೂಡ ಈಗ ಅವ್ರಿಗೆ ಗೊತ್ತಿತ್ತು ಅದ್ರ ಬಂದರೆ ತಕ್ಷಣ ಬಂತು ಅಂತ ಹೇಳಿದರೆ ಎಷ್ಟು ಅರ್ಥ ಇವತ್ತಿಗೂ ಅದನ್ನು ಫೋನಲ್ಲಿ ತೊಗೊಂಡು ತೋರಿಸ್ತಾರೆ ಚಿಂತಾಮಣಿ ಹತ್ರ ವ್ಯಾಸ ಸಮುದ್ರ ಅಂತಿದೆ ಅದು ಬಂದು ಏನು ಮಾಡಬೇಕು ಅದು ಕೂಗಿನ ಅಡ್ಡ ಇದೆ ಕಲ್ಲು ತೆಗಿಸಿ ಅಂತ ಹೇಳಿದ್ರು ನಿಮಗೆ ಆಶ್ಚರ್ಯ ಅಂದರೆ ಕರೆಕ್ಟಾಗಿ ಅಡ್ಡ ಇದೆ ಅದು ತೆಗ್ದು ಅದಕ್ಕೆ ಕಟ್ ಮಾಡಿದೆ ಗೊತ್ತಾ ಅದು ಹೀಗೆ ತೆಗೆದರೆ ಮತ್ತೆ ಕೂಡಿಸಿದ್ರೆ ಜಾಯಿನ್ ಆಗ್ಬೇಕು ಆ ಥರ ಕಟ್ ಮಾಡಿ ಹೇಳಿದ್ದು ಸುಮ್ಮನೆ ಈ ರೀತಿ ಕೊರೆಯೋದಿಲ್ಲ ಇದು ಹ್ಯಾಕೆ ಕೊರೆಯೋದು ಇದು ನಂತರ ಮಿಷಿನಲ್ಲಿ ಕೊರೆದಾಗ ಹೀಗೆ ಕಟ್ ಮಾಡೋದು ಅದು ಹಾಗಲ್ಲ ಈ ಬಿಡಿಸಿದ್ದು ಹೇಗಿರ್ಬೇಕೋ ಹಾಗೆ ಹೀಗೆ ಕ್ರಾಸ್ ಆಗಿದೆ ಅದು ಯಾಕೆ ಗಡಿ ಮಾಡಿ ಸೇರಿಸಿ ಜಾಯಿನ್ ಆಗಬೇಕು ಮಧ್ಯೆ ಇದು ಹೋಗುತ್ತೆ ನೀರು ಅದು ನೋಡ್ಬೇಕು ನೀವಾಗ ವ್ಯಾಸರಾಜರು ಮಾಡಿಸಿದ ವ್ಯಾಸ ಸಮುದ್ರ ಅಂತ ಹೇಳ್ತಾರೆ ಔಟ್ಲೆಟ್ ಇರೋದೇ ಹಾಗೆ ಅಂದರೆ ಎಷ್ಟು ಸಿದ್ಧಿ ಇತ್ತು ಅದೆಲ್ಲ ಹೇಳಿದ್ರೆ ಒಳ್ಳೆ ನಿದರ್ಶನ ಅಲ್ಲ ಚಿಂತಾಮಣಿ ಹತ್ರ ನಮ್ಮದು ವ್ಯಾಸನ ಕೆರೆ ಅದು ಇದು ವ್ಯಾಸ ಸಮುದ್ರ ಇದೆ ಆ ಚಿಂತಾಮಣಿ ಹತ್ರ ಮುಂದೆ ಹೋದ್ರೆ ಕಂದಕೂರು ಅಂತ ಒಂದು ಊರಿದೆ ಆ ಊರಿನ ಹತ್ರ ಇದೆ ಅಲ್ಲಿಗೆ ಹತ್ರ ಚಿಂತಾಮಣಿಗೆ ಹತ್ರ ಯಾವುದಕ್ಕೆ ಕೋಲಾರ ಚಿಂತಾಮಣಿ ಅಂತ ಮುಂದೆ ಹೋಗೋದು ಆ ಕಂದಕೂರ್ಗೆ ಹೋಗಿ ಯಾರು ಹೇಳ್ತಾರೆ ಅದು ಭಾರಿ ದೊಡ್ಡ ಕೆರೆ ಅದು ಅದು ಯಾವಾಗಲೂ ತುಂಬುತ್ತದೆ ಸಿಕ್ಕಾಬಟ್ಟೆ ಮಳೆ ಬಂದರೆ ತುಂಬುತ್ತೆ ಅಂತ ಅಷ್ಟೇ ಸಾಮಾನ್ಯ ಮಳೆ ತುಂಬೋದೇ ಇಲ್ಲ ಅದು ಅಷ್ಟರ ಮಟ್ಟಿಗೆ ಅದು ಭಾರಿ ದೊಡ್ಡ ಕೆರೆ 2-3 ಔಟ್ಲೆಟ್ಗಳಿದೆ ಅದಕ್ಕೆ ಒಂದಿರೋದು ಸಾಮಾನ್ಯ 2-3 ಇದೆ
ತೋರಿಸ್ತಾರೆ ನೀವು ಹೋದ ಊರಿಗಿಂತ ಮುಂಚೆ ಬಂದ್ಬಿಡುತ್ತೆ. ನೀವು ಅದ್ರ ಮೇಲೆ ಬಂದು ಊರಿಗೆ ಹೋಗ್ತೀರಾ, ಅದರಿಂದ ಅಲ್ಲೇ ಗೊತ್ತಾಗ್ತದೆ. ಅದೇ ಯೋಗ್ಯತಾ ಅಭಿಜ್ಞಾ ಗುರು ಕೊಡ್ತಾರೆ. ಉಳಿದವ್ರಿಗೆಲ್ಲ ನಿನಗೇನು ಬಂತು ಬಂದು ಕೆಲವು ಬಂತು ಬರೀ ಉಪನಯನೇ ಆಗಿಲ್ಲ, ಮಂತ್ರ ಕೇಳಿದ್ರೆ ನೀವು ಅಧಿಕಾರನೇ ಇಲ್ಲ ಯಾಕೆ ಕೊಡೋದು ಅಂತ ಹೇಳ್ತಾರೆ. ಅವ್ರಿಗೆ ಕೊಟ್ಟರೆ ಸಿದ್ಧಿ ಬರೋದು, ಇವ್ಳು ಸಿದ್ಧಿ ವೇಸ್ಟ್ ಆಗುತ್ತೆ. ಇವತ್ತು ಕೊಟ್ಟಿದ್ದಕ್ಕೆ ಒಂದು ಚೆಕ್ ವೇಸ್ಟ್ ಆಗಲಿ, ವೇಸ್ಟ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಚೆಕ್ ಲೀಫ್ ವೇಸ್ಟ್ ಆಯ್ತು ಅಷ್ಟೇ, ಅದು ಉಪಯೋಗ ಬರೋದಿಲ್ಲ. ಉವಾಚ ಮಾದ್ರೈ ಸುತದಂ ಮನುಂಚ ಪುರಂ ತರ್ಭರಂತೆ ನ ಭವಿಷ್ಯತೀತಿ ಮಂತ್ರಂ ಸಮಾದಾಯ ಚ ಮದ್ರಪುತ್ರೀ ವ್ಯಚಿಂತಯತ್ ಶ್ಯಾಮ್ ನು ಕಥಂ ದ್ವಿಪುತ್ರೀ. ಯೋಚನೆ ಮಾಡಿ, ಭಾಳ ಬುದ್ಧಿಗೆ ಮಂತ್ರ ತಗೊಂಡು ಯೋಚನೆ ಮಾಡಿ ಶುರು ಮಾಡಿಲ್ಲ. ಇವ್ರು ಹೇಳೋದು ಕುಂತಿ ಏನು ಮಾಡಿದ್ರು ಪಾಪ, ಒಂದ್ಸತ್ ಮಂತ್ರ ಹೇಳಿದಾಗ ಒಬ್ಬ ಮಗನ ಪಡ್ಕೊಂಡು ಗೊತ್ತಾಯ್ತು ಅಷ್ಟೇ. ಸೊ ಆಕೆಏನು ಎಕ್ಸ್ಪೆಕ್ಟ್ ಮಾಡಿದ್ಲು, ಈಕೇನು ಕೂಡ ಒಂದು ಮಗನ ಪಡ್ಕೊತಿರ್ಕೊಂಡು ಈಗ ಸ್ವಲ್ಪ ಕನ್ನಿಂಗ್ ಅಲ್ಲ ಏನಂತ, ನಾನೀಗ ಆಕೆ ಹೇಳಿದ್ದಾಳೆ ಮತ್ತೆ ಉಪಯೋಗಿಸಾಗಿಲ್ಲ ಮಂತ್ರದ, ಆದರೆ ನನಗೆ ಕನಿಷ್ಠ ಇಬ್ಬರಾರು ಮಕ್ಕಳಾಗಬೇಕು, ಗೊತ್ತಾಯ್ತಾ, ಕನಿಷ್ಠ ಇಬ್ಬರಾಗಬೇಕು. ಏನು ಮಾಡಲಿ ಅಂತ ಯೋಚನೆ ಮಾಡಿದ್ರು. ಅಲ್ಲಿ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಭಾಳ ಸ್ವಾರಸ್ಯ ಕಾಣಿಸುತ್ತೆ. ಇದು ಅವ್ರ ಪ್ರಕಾರ ಯೋಚನೆ ಮಾಡಿದ್ರೆ ಬಂದರು ಇಬ್ಬರು, ಒಬ್ರು ಯಾಕೆ ಯೋಚನೆ ಮಾಡಿಲ್ಲ, ಇಬ್ಬರು ಯಾಕೆ ಬಂದರು, ಉತ್ತರ ಸಿಗೋದಿಲ್ಲ. ಇವು ಬೇರೆ ಭಾರತ ಹೋದ್ರೆ ಏನು ಉತ್ತರ ಆಚಾರ ಹೇಳ್ತಾರೆ, ಭಾಳ ಯೋಚನೆ ಮಾಡಿದ್ರು. ಅದಕ್ಕೆ ಒಳ್ಳೆ ಜ್ಞಾನಿ ಹಾಕಿ ಕಥಂ ದ್ವಿಪುತ್ರಿ, ಗೊತ್ತಾಯ್ತು, ಇಬ್ಬರು ಮಕ್ಕಳಿರೋ ಹಾಗೆ ಆಗ್ಬೇಕು ನನಗೆ, ಹೇಗೆ ಸದಾ ಅದು ಕರೆಕ್ಟ್. ದ್ವಿಪುತ್ರಿನೂ ಕರೆಕ್ಟ್, ದ್ವಿಪುತ್ರನೂ ಕರೆಕ್ಟ್, ಅರ್ಥ ವ್ಯತ್ಯಾಸ ಆಗಲ್ಲ. ಅದು ಕೊಟ್ಟಿದೆ ಕೆಳ ಪಾಠ ಅದ್ರ. ಸದಾ ವಿಯೋಗೌ ದ್ವಿಜೇಷು ದಸ್ರೌ ನ ಚೈತಯೋರ್ನಾಮ ಭೇದ ಕ್ವಚಿದ್ಧಿ ಏಕಾ ಭಾರ್ಯಾ ಚೈತಯೋ ಅಪಿ ಉಷಾಹಿ ತದಾ ಆಯಾತಃ ಸಕೃದಾವರ್ತನಾದ್ವೌ. ಇಷ್ಟು ಯೋಚನೆ ಮಾಡಿದ್ದಕ್ಕೆ ಏನು ಯೋಚನೆ ಮಾಡ್ತಾಳೆ, ದೇವತೆಗಳಲ್ಲಿ ಈ ಮಂತ್ರದ ಕೆಪಾಸಿಟಿ ಏನು ಅಂದರೆ ಒಬ್ಬರೇ ಬರಬೇಕು, ಆ್ಯಕ್ಚುಲಿ ಇಬ್ಬರು ಬರೋ ಹಾಗಿಲ್ಲ. ಆದರೆ ಒಂದು ವಿಶಿಷ್ಟವಾದ ಅಂಶ ಇದೆ. ನಕಲ ಇವರೇನು ಅಶ್ವಿನಿ ದೇವತೆಗಳಿದ್ದಾರೆ, ಸದಾ ಅವಿಯೋಗವು, ಒಬ್ಬರು ಬಿಟ್ಟು ಒಬ್ರು ಇರೋದಿಲ್ಲ, ಗೊತ್ತಾಯ್ತು. ಒಬ್ಬರು ಬಿಟ್ಟು ದಂಪತಿಗಳು ಬರೀರಿ ಇಬ್ಬರು ಬರೀರಿ ಅಂತ ಅರ್ಥ ಹೇಗೋ, ದಂಪತಿಗಳು ಬರೋ ಒಬ್ಬರು ಬರ್ಬೇಕಂತ ಕೇಳಿದ್ರೆ ದಂಪತಿಗಳ ಅರ್ಥನೇ ಗೊತ್ತಿಲ್ಲ ಅಂತ. ವೈಶಿಷ್ಟ್ಯ ಇಬ್ಬರೇ, ಯಾವಾಗ ಒಬ್ಬರು ಕರೆದು ಇಬ್ಬರೇ ಬರ್ತಾರೋ. ಸದಾ ಅವಿಯೋಗ, ಒಬ್ಬರು ಬಿಟ್ಟು ಒಬ್ರು ಇರೋದಿಲ್ಲ. ದಿವಿಜೇಶು ದೇವತೆಗಳಲ್ಲಿ ದಸ್ರರು ಅಂದರೆ ನಕಲ ಸಹದೇವ್ ಅಂದರೆ ಅಶ್ವಿನಿ ದೇವತೆಗಳು. ದಸ್ರ ನಾಸತ್ಯ ದಸ್ತ್ರ ಅಂತ ಹೆಸರು, ಒಬ್ಬರಿಗೆ ನಾಸತ್ಯ ಅಂತ ಹೆಸರು, ಒಬ್ಬರಿಗೆ ದಸ್ರ ಅಂತ ಹೆಸರು, ಇಬ್ರು ಸೇರಿ ನಾಸತ್ಯ ದಸ್ರವು ಅಂತಾಗುತ್ತೆ. ಆದರೆ ನಾಸತ್ಯ ಅಂತವ್ರು ಇಬ್ರಿಗೂ ಹೆಸರು, ದಸರಾ ಅಂತ ಇಬ್ರಿಗೂ ಹೆಸರು. ಒಬ್ಬರು ಕರೆದು ಏನು ಮಾಡ್ತಾರೆ, ಇಬ್ರು ಬರ್ತಾರೆ. ನಾಸತ್ಯ ದಸರಾ ಅಂದ್ರೂ ಇಬ್ರು ಬರ್ತಾರೆ, ನಾಸತ್ಯ ಬರೀ ನಾಸತ್ಯ ಆದ್ರೂ ಇಬ್ರು ಬರ್ತಾರೆ, ದಸರಾ ಆದ್ರೂ ಇಬ್ರು ಬರ್ತಾರೆ. ಇದೆಲ್ಲ ಗೊತ್ತು, ಒಳ್ಳೆ ಜ್ಞಾನಿ ಅಲ್ಲ ಆಕೆ. ಯೋಚನೆ ಮಾಡಿದ್ರು ಇದು ಯಾವ ರೀತಿ ಉಪಯೋಗಿಸ್ಬೋದು ಅಂತೇಳಿ ಮಾಡಿ. ನ ಸೈತಯೋ ಏತಯೋ ನಾಮಭೇದ ನಾ ಕ್ವಚಿತ್, ಹೆಸರಲ್ಲೂ ವ್ಯತ್ಯಾಸ ಇಲ್ಲ, ಇನಿಷಿಯಲ್ ಸೇಮ್ ಅಂತ ಎಲ್ಲ ಸೇಮ್, ಆ ಥರ ಇದ್ದಾರೆ. ಏಕಾ ಭಾರ್ಯ, ಸ್ವಾರಸ್ಯ ಅಂದರೆ ದೇವತೆಗಳಲ್ಲಿ ಒಬ್ಬಳೇ ಹೆಂಡತಿ, ಇಬ್ಬರಿ ಮೂಲ ರೂಪದಲ್ಲೇ ಒಬ್ಬಳೇ ಹೆಂಡತಿ. ಉಷಾ ನಕಲನ ಹೆಂಡ್ತಿನೂ, ದಸರನ ಹೆಂಡ್ತಿನೂ ಆಕೆ, ನಾಸತ್ಯನ ಹೆಂಡ್ತಿನೂ ಆಕೆ ಒಬ್ಬಳೇ. ಅದು ನಾಮಭೇದ ಇಲ್ಲ, ಪತ್ನಿ ಭೇದನೂ ಇಲ್ಲ. ಇಲ್ದವ್ರು ಏನಾಗ್ತಿತ್ತು, ಸ್ವಲ್ಪ ವ್ಯತ್ಯಾಸ ಮಾಡಿದಾಗ ಪತ್ನಿಯರು ಬೇರೆ ಇದ್ರೆ ಅವಳ ಹೆಸರು ಹೇಳಿ ಈ ಥರ ಪತಿ ಅಂತ ಕರಿಬೋದಾಗಿತ್ತು. ಅವಾಗ ಏನಾಗ್ತಿತ್ತು, ಒಬ್ಬರೇ ಬರ್ತಿದ್ರು. ಆದರೆ ಇಲ್ಲಿ ಉಷಾಪತಿ ಬಾ ಅಂತ ಕೇಳಿದ್ರೆ ಮತ್ತೆ ಇಬ್ಬರೇ ಬರ್ತಾರೆ, ಉಷಾಪತಿ ಬಾ ಅಂತ. ಇಬ್ಬರಿದ್ದರೆ ಸಮಸ್ಯೆ ಬರ್ತಿರ್ಲಿಲ್ಲ. ಇಷ್ಟೆಲ್ಲ ಇದೆ. ಸೈತಯೋರಪಿ ಉಷಾಹಿ ತದಾ ಆಯಾತಃ ಸಕೃತ್ ಆವರ್ತನ ಅಂತ. ಆದ್ದರಿಂದ ಒಂದು ಸತ್ತನ್ನು ಹೇಳಿದ್ರು ಕೂಡ ಇಬ್ಬರು ಬರ್ತಾರೆ ಅಂಥೇಳಿ ಕರೆದ್ಬಿಟ್ಟು ಮಂತ್ರ ಹೇಳಿಬಿಟ್ರು. ಇತಿ ಕ್ಷಂತ್ಯ ಆಕಾರಿತೌ ಅಶ್ವಿನೌ ತೌ ಶೀಘ್ರಂ ಪ್ರಾಪ್ತೌ ಪುತ್ರಕೌ ತತ್ಪ್ರಸೂತೌ ತಾವೇವ ದೈವೌ ನಕುಲಃ ಪೂರ್ವಜಾತಃ ಸಹ ದೇವೋ ಅಭೂತ್ ಪಶ್ಚಿಮಃ ತೌ ಯಮೌ ಚ. ಇಷ್ಟು ನಡೆದು ಹೇಳ್ಬಿಟ್ರು. ಇತಿ ಕ್ಷಂತ್ಯ ಆಕಾರಿತೌ ಅಶ್ವಿನೌ, ಆಕಾರಿತೌ ಅಂದರೆ ಕರೆಯಲ್ಪಟ್ಟರು. ಶೀಘ್ರಂ ಪ್ರಾಪ್ತವು, ಮಂತ್ರದ ಕೆಪಾಸಿಟಿ ಇನ್ಸ್ಟೆಂಟಾಗಿ ಬರಬೇಕು, ಅವರು ಇನ್ಸ್ಟೆಂಟ್ ಮಕ್ಕಳನ್ನ ಕೊಡಲೇಬೇಕು. ಪುತ್ರಕವು ತತ್ಪ್ರಸೂತವು, ಅವರಿಬ್ಬರು ಇಬ್ಬರು ಮಕ್ಕಳು ಒಟ್ಟಿಗೆ ಹುಟ್ಟಿದ್ರು, ಅವರು ಟ್ವಿನ್ಸ್. ಯಾರ ಜೊತೆಗೆ ಅವ್ರ ಜೊತೆಗಿರೋದೇ ಮಕ್ಕಳು ಹುಟ್ಟಿದ್ರು. ಅಲ್ಲ, ಕುಂತಿ ಕೇಳಿದ್ದು ಕೇಳಲೇ ಇಲ್ಲ ಯಾಕೆ, ಯಾರು ಕೇಳಲಿಲ್ಲ, ಗಂಡನೂ ಕೇಳಲಿಲ್ಲ, ಇವರು ಸ್ವಂತ ಬುದ್ಧಿ ಉಪಯೋಗಿಸಿದ್ರು. ಕುಂತಿ ಹಾಗೆ ಮಾಡಲಿಲ್ಲ. ಹೌದು, ಅದು ಆಕೆ ಮಾಡಿ ಇನ್ನೊಂದು ತಪ್ಪು ಕೂಡ ಹೌದು. ಈ ರೀತಿ ಕೊನೆಯ ಪಕ್ಷ ಈ ರೀತಿ ಹೇಳಿ ಕೇಳಲ್ಲ ಅಂತ ಕೇಳಬೇಕಾಗಿತ್ತು. ಅಲ್ಲ ಅಲ್ಲೇ ಅಷ್ಟೇ, ಆಕೆಯನ್ನು ಕೇಳಿ ಯಾರನ್ನು ಕೇಳಲಿ ಅಂತಲೇ ಕೇಳಿಲ್ಲ, ಈಗ ಕೇಳಲಿಲ್ಲ ಅಷ್ಟೇ ಅಲ್ಲ, ಹೋಗ್ಲಿ ಅನ್ಕೊಳ್ಳಲ್ಲ, ಕರಿಬಹುದಂತಾನು ಕೇಳಲಿಲ್ಲ ಈ ಟೈಮ್ನಲ್ಲಿ. ಅದನ್ನಾರು ಕೇಳ್ಬೋದಾಗಿತ್ತು, ಏನು ಕೇಳಲಿಲ್ಲ. ಅದೇನಾಯ್ತು, ಹಾಕಿದ್ದು
ತಪ್ಪಾಯಿತು ತಪ್ಪಾಯಿತು, ಅದು ಮಾಡಿದ ದೋಷನೇ ಯಾಕೆ ಮಾಡಿ. ಅದು ಒಂದು ರೀತಿಯಲ್ಲಿ ಮಂತ್ರಕ್ಕೂ ವಂಚನೆ, ಕೊಟ್ಟವ್ರಿಗೆ ಮೋಸ ಮಾಡಿದ ಗಂಡನ ತಗೊಳ್ಳಿಲ್ಲ, ಬರೀ ತುಂಬ ಪ್ರಾಬ್ಲಮ್ಸ್ ಇದೆ. ಆ ರೀತಿ ಆಯ್ತು. ಸಕೃದಾವರ್ತನಾದ್ದವು ಯಮೌಚ. ಯಮವು ಅಂದ್ರೇನು? ಸ್ಪಿನ್ಸ್ ಅಂತ, ಯಮರು ಎರಡೂ ಕರೀತಾರೆ. ಮಿಥುನ ಅಂದ್ರೆ ಒಂದು ಗಂಡು ಒಂದು ಹೆಣ್ಣಿದ್ರೆ ಮಿಥುನ ಅಂತ. ಇಬ್ರು ಗಂಡರಾದ್ರೆ ಅವಳಿಗಳು, ಇಬ್ರು ಹೆಣ್ಣಾದ್ರೂ ಇವರಾದ್ರೂ ಅವಳಿಗಳೇ. ತಾವೇವ ದೌ ನಕಲವು ಪೂರ್ವಜಾತಃ, ಮೊದಲು ಹುಟ್ಟಿದ್ದು ನಕುಲ. ಸಹದೇವ ಅಭೂತ್ ಪಶ್ಚಿಮ, ಆಮೇಲೆ ಹುಟ್ಟಿದ್ದು ಸಹದೇವ. ತೌ ಯಮೌಚ, ಅವರಿಬ್ಬರು ಕೂಡ ಹಿ ಅಂತ ಇನ್ನೊಂದು ಪಾಠ ಇದೆ, ಅವರಿಬ್ಬರು ಕೂಡ ಯಮಳರು. ಪುನರ್ಮನೋಃ ಫಲವತ್ವಾಯ ಮಾದ್ರಿ ಸಂಪ್ರಾರ್ಥಯ ವಾಸಪತಿಂ ತದುಕ್ತ ಪೃಥಾವಾದಿತ್ ಕುಟಿಲೈಷಾ ಮದಾಜ್ಞಾಂ ಋತೆ ದೇವೌ ಆಹ್ವಯಾಮಾಸ ತಸ್ರೌ. ಪುನರ್ಮನೋಃ ಫಲವತ್ವಾಯ ಮಾದ್ರಿ ಸಂಪ್ರಾರ್ಥಯಾಮಾಸ ಪತಿಂ ತದುಕ್ತ. ಮತ್ತೆ ಒಂದು ಪಾಂಡರಾಜನ ಹತ್ರ ಆ ಮಂತ್ರ ಇನ್ನೊಂದು ಫಲ ಕೂಡ ಹೇಳಿ ಅಂತ ಕೇಳಿ. ಇನ್ನೂ ನಮ್ಮ ಮಕ್ಕಳು ಬೇಕಾದ್ರಿಂದ ಹೇಳಬೇಕು, ಗಂಡನ ಕೇಳಿದ್ದು ಕುಂತಿಗೆ ಹೇಳಬೇಕು ಅಂತೇಳಿ ಅಂತ ಹೇಳಿಬಿಟ್ಟ ಕುಂತಿಗೆ. ಪೃಥಾ ಅವಾದಿತ್ ಆಗ ಉತ್ತರ ಕೊಟ್ಟಾಕಿ. ಈಗ ಕೇಳ್ತೆ ಇನ್ನೊಂದ್ಸರಿ ಫಲ ಕೊಡ ಮಾಡು ಅಂತೇಳಿ, ಮಾಡೋದಿಲ್ಲ ಅಂತ ಹೇಳಿದ್ದೆ. ಯಾತಕ್ಕೆ? ಕುಟಿಲಾಯೇಷ, ಇವಳು ವಂಚಕಿ, ಇವಳು ಮೋಸ ಮಾಡಿದ್ದಾಳೆ. ಒಬ್ಬ ಮಗನ ತಗೋಬೇಕಾಗಿತ್ತು, ತಗೊಳ್ಳಿಲ್ಲ, ಇಬ್ಬರು ತಗೊಂಡಿದ್ದಾರೆ, ತಪ್ಪು ಮಾಡಿದ್ದಾಳ. ಆದ್ದರಿಂದ ನಾ ಇವಳಿಗೆ ಕೊಡೋದಿಲ್ಲ. ಮತ್ತೆ ನಾನು ಹೇಳಿದ್ದೇನೆ, ಒಂದು ಮಗನ ಪಡಿಬೇಕು ಅಂತ ಉದ್ದೇಶಿಸಿದ್ರೆ ಮಂತ್ರ ಉಪಯೋಗಿಸ್ತಿರೋದು ನಾನು. ಅದನ್ನ ಬಿಟ್ಟು ಎರಡು ಮಂತ್ರ ಅಪ್ಪಣೆ ಇಲ್ಲದೆ ಉಪಯೋಗಿಸಿದ್ಲು. ಗೊತ್ತಾಯ್ತಾ? ತಪ್ಪು, ಇನ್ನೊಂದು ದೊಡ್ಡ ತಪ್ಪಿದೆ ಅದ್ರಲ್ಲಿ. ಹೇಳ್ತಾ ಏನು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಯಾರು? ಇಲ್ಲ, ಸಭಾ ಅಲ್ಲಿ ಯಾರು ಶ್ರೇಷ್ಠ ಗುಂಪಿಗೆ ಬಂದ್ಬಿಡ್ತಾರೆ. ಅದಾಗಬಾರ್ದು, ಅದೊಂದು ದೊಡ್ಡ ದೋಷ. ಮದಾಜ್ಞಾಮೃತೆ ನೋಡಿ, ನಾನು ಅಪ್ಪಣೆ ತಗೊಳ್ಳಿಲ್ಲ. ದೇವವು ಆಹ್ವಯಾಮಾಸ ದಸ್ರವು, ಸ್ವಲ್ಪ ಏನಾದ್ರು ವೈಲೇಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗ? ಪರ್ಮಿಷನ್ ತೊಗೊಳ್ಬೇಕಾಗ. ಗೊತ್ತಾಯ್ತಾ? ಇಷ್ಟು ಕೊಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ ಪರವಾಗಿಲ್ಲ ಅಂತ ಅನಿಸ್ಬೋದು. ಏನು ಹೇಳಲೇ ಇಲ್ಲ ಅದನ್ನ, ಮನಸ್ಸಿನಲ್ಲಿ ಏನಿದೆ ಕೆಟ್ಟ ಯೋಚನೆ ಇದೆ ಅಂತ ಅರ್ಥ. ಇವ್ರಿಗೆ ಕೊಟ್ಟರೆ ಉಪಯೋಗ ಇಲ್ಲ, ಕೊಡೋದಿಲ್ಲ. ದಸ್ರವು. ಆದ್ದರಿಂದ ಅಥೋ ವಿರೋಧಂಚ ಮದಾತ್ಮಜಾನಾಂ ಕುರ್ಯಾತ್ ಏಷಾ ಇತ್ಯೇವ ಭೀತಾಂ ನಮಾಂ ತ್ವಂ ನಿಯೋಕ್ತುಮರ್ಹಃ ಪುನರೇವ ರಾಜನ್ ಇತಿ ರೀತೋಸೌ ವಿರರಾಮ ಕ್ಷಿತೀಶಃ. ಅಥೋ ವಿರೋಧಂಚ ಮದಾತ್ಮಜಾನಾಂ ಕುರ್ಯಾತ್, ನಾನು ಇತಿ ಏವ ಭೀತಾಂ ನ ಮಾಂ ತ್ವಂ ನಿಯೋಕ್ತುಂ ಅರ್ಹಃ ಪುನಃ ಏವ ರಾಜನ್ ಇತಿ ಈರೀತಃ ಅಸೌ ವಿರರಾಮ ಕ್ಷಿತೀಶಃ. ಯಾಕೆ? ಆದ್ದರಿಂದ ಇವಳು ಮೋಸ ಮಾಡಿ ಏನು ಮಾಡ್ಬೋದು? ಈಗ ವಿರೋಧಂಚ ಮದಾತ್ಮಜಾನಾಂ ಕುರ್ಯಾತ್, ಹೆಚ್ಚು ಮಕ್ಕಳನ್ನು ಪಡೆದು ನನ್ನ ಮಕ್ಕಳಿಗೆ ಏನು ಮಾಡ್ಬೋದು? ಇವರು ದ್ರೋಹ ಮಾಡ್ಬೋದು, ವಂಚನೆ ಮಾಡ್ಬೋದು. ನನ್ನ ತಾಯಿಯಾಗಿ ಅದನ್ನು ಒಪ್ಪೋದಿಲ್ಲ, ನನ್ನ ಮಕ್ಕಳಿಗೆ ವಂಚನೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ದರಿಂದನೇ ನಾನು ಭಯ ಇದ್ದೇನೆ, ಅವಳು ಮಾಡ್ತಾಳೆ ಗ್ಯಾರಂಟಿ ಇಲ್ಲದೆ ಇರ್ಬೋದು. ಬಟ್ ಏನು ನನ್ನ ಡೌಟ್ ಬಂದಿದೆ ಈಗ ಅಂತ ಹೇಳಿದ್ರೆ, ಇಲ್ಲಿ ಮೋಸ ಮಾಡಿದ್ರಿಂದ ಅಲ್ಲಿ ಮೋಸ ಮಾಡಬಹುದು. ಅದಕ್ಕೆ ನಮಾಂ ತ್ವಂ ನಿಯೋಕ್ತೋ ಮರ್ಕಃ, ದಯವಿಟ್ಟು ನೀನು ನನ್ನನ್ನು ಒತ್ತಾಯ ಮಾಡಬೇಡ, ಮಂತ್ರ ಹೇಳಿಕೊಡೋದು ಒತ್ತಾಯ ಮಾಡಬೇಡ ಅಂತ ಹೇಳಿದ್ರು. ಗಂಡನ ಮಾತು ಕೇಳಲಿಲ್ಲ, ಇಂಪಾರ್ಟೆಂಟ್ ಇದು. ಗಂಡನ ಮಾತು ಕೇಳಿದ್ರೆ ಪತಿವ್ರತೆ ಅಂತಲ್ಲ, ಕೇಳದೆ ಹೋದ್ರು ಪತಿವ್ರತೆನೆ. ಅದು ಸಕಾರಣವಾಗಿ ಕೇಳಬೇಕು ಹೊರತು ಸುಮ್ಮನೆ ಕೇಳಬಾರ್ದು. ನೋಡಿದ್ರೆ ಕೇಳಿ ನಾನು ಕೇಳೋದಿಲ್ಲ ಅಂತ ತಗೋಬಾರ್ದು. ಕಾರಣ ಸರಿಯಾಗಿ ಕೊಟ್ಲಾಕಿ, ಅದಕ್ಕೆ ಅದು ಒಪ್ಕೊಂಡ ಸರಿ ಅಂತ ಹೇಳಿ. ಆಯ್ತಾ? ಅಂದ್ರೆ ಗಂಡನ ಜೊತೆ ಎದುರುವಾದಿಸಬಾರ್ದು ಅಂತನೂ ಅಲ್ಲ, ವಿರೋಧ ಮಾಡಬಾರ್ದು ಅಂತನೂ ಅಲ್ಲ. ಬಟ್ ಏನಾಗಿರ್ಬೇಕದು? ನೈವೇದ್ಯ ಎಲ್ಲ ಊಟ ಮಾಡ್ತೀನಿ ಅಂದ, ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆ? ಸರಿ ಅಂತ ಹೇಳ್ಬಾರ್ದು. ಯಾಕೆ? ಇಲ್ಲ ಎಂದು ಮಾಡಿ, ಇವತ್ತು ಯಾಕೆ ಮಾಡ್ತೀನಿ, ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ತೊಂದರೆ, ನಾನು ಸಹಾಯ ಏನು ಬೇಕಾದ್ರೂ ಮಾಡ್ತೀನಿ, ಅದು ಮಾಡೋಕ್ಕೆ ಬರೋದಿಲ್ಲ. ಅದು ದೊಡ್ಡ, ಅದನ್ನ ಹೇಳಬೇಕು. ಅರ್ಥ ಆಯ್ತಾ? ಅದು ಅಂಥ ವಿರೋಧ ಏನದು ಒಳ್ಳೇದು. ಯಾವ ವಿರೋಧ ಮಾಡಬಾರ್ದು? ನಾನು ತೋಚಿದ್ದು ಮಾಡ್ಲಿಕ್ಕೆ ಹೊರಟು ವಿರೋಧ ಮಾಡಿದ್ರೆ ತಪ್ಪು. ಶಾಸ್ತ್ರೋಕ್ತವಾದ ವಿರೋಧ ಮಾಡಿದರೆ ಎಂದು ತಪ್ಪು. ಗುರುಕ್ತಪಿನ ಗ್ರಾಹ್ಯಂ ವ್ಯದನರ್ಥೆ ಅರ್ಥಕಲ್ಪನ. ಗುರುಗಳೇ ಹೇಳಿದ್ರು ಕೂಡ ಅದು ಅನರ್ಥಕ್ಕೆ ಕಾರಣ ಆಗೋದಾದ್ರೆ ಅಂತ ಮಾತನ್ನು ಒಪ್ಪಬೇಕಾಗಿಲ್ಲ ಅಂತ ಬರುತ್ತೆ. ಪ್ರಹ್ಲಾದರಾಜರು ಹೇಳಿದ ಮಾತು, ಚಂಡಮಾರುತ ಹೇಳಿದ್ದೆ ಒಂದು, ಪ್ರಹ್ಲಾದ ಹೇಳಿದ್ದ ಒಂದು. ಗುರು ವಿರೋಧ ಆಗಲಿ ಪರವಾಗಿಲ್ಲ, ವಿರೋಧ ಆದರೂ ಕೂಡ ಶಾಸ್ತ್ರಕ್ಕೆ ವಿರೋಧವನ್ನು ನಾವು ಹೇಳಿದರೆ ಕೇಳಬೇಕಾಗಿಲ್ಲ. ಸೊ ಶಿಷ್ಯ ಹೇಗೋ ಹೆಂಡತಿ ಹಾಗೆ, ಹೆಂಡತಿ ಕೂಡ ಏನು ಮಾಡ್ಬೇಕು? ಯಾವಾಗಲೂ ಬರುತ್ತೆ ಅದರಲ್ಲಿ, ವೆಂಕಟೇಶ್ ಕಾಂಡದಲ್ಲಿ ಬರುತ್ತೆ. ಅದೇನು ಮಾಡಿ, ಚಂದ್ರಲೇಖ ಏನು ಮಾಡ್ತಾಳೆ? ಬ್ರಾಹ್ಮಣನಿಗೆ ಹೇಳ್ತಾಳೆ, ಇಲ್ಲ ಒಪ್ಪೋದಿಲ್ಲ ಅವಳು, ಇಲ್ಲ ಸಾಧ್ಯ ಇಲ್ಲ, ತಪ್ಪು ಮಾಡ್ತಾ ಇದ್ದೀರಿ, ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದು ಪಾತಿವ್ರತೆ, ಇನ್ನೂ ಹೆಚ್ಚು ಪಾತಿವ್ರತೆ. ತಪ್ಪಕ್ಕೆ ಯಾವಾಗ ಶಿಷ್ಯನಾದವನು ಕೂಡ ಸರಿಯಾದ ಪ್ರಹ್ಲಾದ ಗುರುಗಳು ಹೇಳಿದ ವಿರುದ್ಧ ಹೇಳಿದ, ದೋಷ ಆಗಲಿಲ್ಲ. ತಂದೆಗೂ ವಿರುದ್ಧ, ಅದು ದೋಷ ಆಗಲಿಲ್ಲ. ಯಾತಕ್ಕೆ? ಶಾಸ್ತ್ರದ ಆಧಾರ ತಾನು ಮಾಡಿದ್ದು, ಇನ್ವ್ಯಾಲಿಡನ್ನು ಒಪ್ಪಬೇಕಾಗಿಲ್ಲ. ಅದರಿಂದ ಗುರುಭಕ್ತಿಗೂ ಪತಿಭಕ್ತಿಗೂ ಏನಿದೆ ಒಂದು ವಿಶೇಷ ಅರ್ಥ ಇದೆ. ಮೆಕ್ಯಾನಿಕಲಿ ಫಾಲೋ ಮಾಡಿದರೆ ಏನಲ್ಲ, ಅದು ಮೂರ್ಖತನ ಆಗುತ್ತೆ. ಮೆಕ್ಯಾನಿಕಲಿ ಫಾಲೋ ಮಾಡಿದರೆ ಮೂರ್ಖತನ ಆಗುತ್ತೆ ಹೊರತು ಅದನ್ನು ವಿವೇಕ ಅಂತ ಕರೆಯೋದಿಲ್ಲ. ಸೊ ಗುರುಗಳಿಗೆ ಎಷ್ಟು ಮಹತ್ವ ಕೊಟ್ಟರು, ಗಂಡನಿಗೆ ಎಷ್ಟು ಮಹತ್ವ ಕೊಟ್ಟರು. ಅಟ್ ದ ಸೇಮ್ ಟೈಮ್ ಏನು ಹೇಳಿದರು? ಎಚ್ಚರಿಕೆನೂ ಕೊಟ್ಟರು. ಶಾಸ್ತ್ರ ವಿರುದ್ಧ ಹೇಳಿದರೆ
ಅದನ್ನು ತೊಂದರೆ ಮಾಡೋ ಪ್ರಸಂಗ ಹೇಳಿದ್ರೆ ಒಪ್ಪಬೇಕಾಗಿಲ್ಲ. ಅದೇ ಕುಂತಿಗೆ ಯಾವ ದೋಷನೂ ಬರಲಿಲ್ಲ. ಇವತ್ತು ಗಂಡನ ಮಾತು ಮೀರಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ ಮುಂದೆ. ಅಂದಮೇಲೆ ತಪ್ಪ. ಆತು ಕೂಡ ಏನು ಹೇಳಿದ, ಇಲ್ಲ ನಾನು ಹೇಳ್ತೀನಿ ಕೊಡು ಅಂತ ಹೇಳಿಲ್ಲ. ಅಲ್ಲ, ಸಂಯುಕ್ತಿಕವಾಗಿ ಹೇಳಿದ್ರಿಂದ, ಸಕಾರಣವಾಗಿ ಹೇಳಿದ್ರಿಂದ ಒಪ್ಕೊಂಡ್ಬಿಟ್ಟು ಆತ್ಮ ಒಪ್ಕೊಂಡ. ಆಗ ರಾಜ ನೀತಿ ರೀತಿ ಅಸೌ ವಿರರಾಮ ಕ್ಷಿತೀಶಃ. ತಕ್ಷಣ ಏನು ಮಾಡ್ದ, ಸರಿ ಓಕೆ ಅಂತ ವಿರರಾಮ ಸುಮ್ಮನಾದ. ಮತ್ತೆ ಹೇಳೋದಕ್ಕೆ ಹೋಗಲೇ ಇಲ್ಲ. ಈಗ ಮತ್ತೆ ಕೆಲವು ಪ್ರಸಂಗ ಅದು ತಪ್ಪು ಮಾಡಿದ್ಲಲ್ಲ, ಆರ್ಗ್ಯೂ ಮಾಡೋ ಚಾನ್ಸೇ ಇಲ್ಲ. ಆಕೆ ಏನು ಮಾಡಿದ್ದೀನಿ ಏನು ಮಾಡಿದ್ದು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದು, ಇನ್ನೂ ಬಯಸ್ಕೋಬೇಕಾಗಿ ಸುಮ್ಮನೆ ಆಗ್ಬಿಡ್ತ. ಆಕೆ ಅರ್ಥ ಆಯ್ತು ತಪ್ಪು ಮಾಡಿದ್ದೀರಿ ಗೊತ್ತಾಯ್ತು ಅಂತೇಳಿ ಸುಮ್ಮನೆ ಆಗ್ಬಿಟ್ಟು. ಯಾರು ಸುಮ್ಮನೆ ಆಗ್ಬಿಟ್ಟ, ಸುಮ್ಮನೆ ಆದ. ವಿರಮಿಸ್ತೇನೆ ಅಂದರೆ ಮುಗಿಸ್ತೇನೆ ಅಂತ ಮತ್ತೇನು ಹೇಳಕ್ಕೆ ಹೋಗಲಿಲ್ಲ. ಇನ್ನೊಂದ್ಸತಿ ಹೇಳೋದು ಮತ್ತೆ ಆರ್ಗ್ಯೂ ಮಾಡೋದು ಮಾಡ್ಲಿಕ್ಕೆ ಹೋಗಿ. ಅದು ಪಾಂಡುರಾಜ ವಿವೇಕ, ನೀನು ಹೆಂಡ್ತಿ ನನ್ನ ಮಾತು ಕೇಳೋದು ಆತು ಜೋರು ಮಾಡಲಿಲ್ಲ. ಯಾತಕ್ಕೆ? ಸರಿಯಾಗಿ ಹೇಳಿದಾಗ ಜೋರು ಮಾಡಬಾರದು. ಪ್ರೊಫೆಸರಲ್ಲಿ ಲೆಕ್ಕ ಮಾಡ್ತಿರ್ತಾನೆ, ಆನ್ಸರ್ ಬರ್ತಾ ಇಲ್ಲ, ಹುಡುಗ ಹೇಳ್ತಾನೆ ಸಾರ್ ಅಲ್ಲಿ ತಪ್ಪಾಗಿದೆ ಅಂತೇಳಿ. ಓ ಅವನೇ ಥ್ಯಾಂಕ್ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಸರಿ ಮಾಡ್ತಾರೆ. ಈಗ ಕರೆಕ್ಟ್ ಆಯ್ತು. ಅವ್ರು ಬೈಯೋದಿಲ್ಲ. ಕೆಟ್ಟ ಮೇಸ್ಟ್ರು ಬೈತಾರೆ, ನನಗೆ ಹೇಳ್ಕೊಡ್ತೀಯ ಅಂತೇಳಿ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತಾರೆ. ಒಳ್ಳೆ ಮೇಸ್ಟ್ರು ಮಾಡ್ತೀನಿ ಅನ್ಕೊಂಡು ವೆರಿ ಗುಡ್ ಅಂತ ಹೇಳ್ತಾರೆ. ಕೆಲಸ ಪ್ರೊಫೆಸರ್ ಉದ್ದೇಶಪೂರ್ವಕ ತಪ್ಪು ಮಾಡಿರ್ತಾರೆ ಕೆಲವು ಸಲ. ಯಾರೋ ನೋಟಿಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಟಿಸ್ ಮಾಡಿ ಖುಷಿ, ವೆರಿ ಗುಡ್ ನೀನು ನೋಟಿಸ್ ಮಾಡಿದೆ ಅಂತ ಹೇಳ್ತಾರೆ. ಅದೆಲ್ಲ ಅಪ್ರಿಸಿಯೇಷನ್. ಉದ್ದೇಶ ಇರೋದವ್ರಿಗೇನು ಹುಡುಗನ ವಿದ್ಯೆ ಕೊಡಬೇಕಷ್ಟೆ. ಪ್ರತಿಷ್ಠೆ ಬಂದ್ರೆ ಹೋಯ್ತು ಕೆಲಸ. ಪ್ರತಿಷ್ಠೆ ಯಾವ ಲೆವೆಲ್ಲಲ್ಲೂ ಅಡ್ಡ ಆಗಬಾರ್ದು. ತವಾಂಸಂ ನಿಯೋಕ್ತು ಅರ್ಹ ಪುನರೇವ ರಾಜನ್ ಒಪ್ಕೊಂಡ. ವಿಶೇ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ವಿಶೇಷ ನಾಮ್ನೈವ ಸಮಾಹುತ ಸುತಾನ್ ತದ್ಯುಸ್ಸುರ ಇತ್ಯವಿಶೇಷಿತಂ ತಯೋಃ ವಿಶೇಷ ನಾಮಾಪಿ ಸಮಾಹ್ವಯತ್ತೌ ಮಂತ್ರಾವೃತ್ತಿ ನಾಮಭೇದೆ ಅಶ್ಚ ಚೋಕ್ತ. ವಿಶೇಷ ಏನು ಸ್ವರೂಪ ಬೇರೆ, ಯಾರು ಜೊತೆಗಿರ್ತಾರೆ ಅಷ್ಟೇ ಹೊರತು ಇಬ್ರು ಒಂದೇ ಅಲ್ಲ, ಮತ್ತೆ ಇಬ್ರು ಬೇರೆನೆ. ವಿಶೇಷ ನಾಮ್ನ ಏವ ಸಮಾಹುತಾಃ ಸುತಾನ್ ದದ್ಯುಃ ಸುರಾಃ ಇತಿ ಅವಿಶೇಷಿತಂ ತಯೋಃ ಯಯೋಃ ವಿಶೇಷ ನಾಮ ಅಪಿ ಸಮಾಹ್ವಯತ್ತೌ ಮಂತ್ರಾವೃತ್ತಿ ನಾಮಭೇದೆ ಅಸ್ಯ ಚ ಉಕ್ತ. ಒಂದು ಕ್ಲಾರಿಫಿಕೇಶನ್ ಏನು ಅಂದರೆ, ವಿಶೇಷ ನಾಮ್ನೈವ ಸಮಾಹುತ ಸುತಾನ್. ಕೆಲವು ಮಂತ್ರಗಳಿಗೆ ಸಾಮಾನ್ಯವಾಗಿ ಹೇಳಿದ್ರು ಅನುಗ್ರಹ ಮಾಡಿಬಿಡ್ತಾರೆ. ಅಲ್ಲಿ ಮಕ್ಕಳು ಕೊಡೋ ಮಂತ್ರ ಮಾತ್ರ ಏನಾಗಿರ್ಬೇಕು, ಅದು ವಿಶೇಷ ನಾಮನೇ ಕರಿಬೇಕಾದ್ರೆ ವಿಶೇಷ ನಾಮವನ್ನೇ. ಗೊತ್ತಾಯ್ತಾ? ಆ ದೃಷ್ಟಿಯಿಂದನೇ ಅವ್ರೇನು ಮಾಡಿದ್ರು, ಈಕೆ ವಿಶೇಷ ನಾಮ ಕೂಡ ಒಂದೇ ಆಗಿತ್ತು ಇವ್ರದ್ದು. ವಿಶೇಷ ನಾಮ ಕೂಡ ಒಂದೇ ಆಗಿದ್ದೇ ವಿಶೇಷ. ಅದೆಲ್ಲ ಗೊತ್ತಿತ್ತು ಆಕೆಗೆ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇಷ್ಟ ಗೊತ್ತಿದ್ದು ಯಾವುದಕ್ಕೆ ಉಪಯೋಗ ಆಯಿತು ಅಂದರೆ ದುರುಪಯೋಗ ಮಾಡ್ಕೊಂಡಾಗಾಯ್ತು. ಈಕೆ ಕೂಡ ಏನು ಭಾರಿ ಮಕ್ಕಳು ಕೆಟ್ಟ ಅದೆಲ್ಲ ಉದ್ದೇಶ ಇಲ್ಲ ಆಕೆಗೆ. ಇಬ್ಬರು ಮಕ್ಕಳಾಗಬೇಕು ಆ ಯೋಚನೆ ಮಾಡಿ ಇಷ್ಟು ಬುದ್ಧಿ ಕೆಟ್ಟೋಯ್ತು. ಇಬ್ಬರು ಮಕ್ಕಳಾಗಿ ಇವ್ರನ್ನ ಮಕ್ಕಳನ್ನ ಕೆಡಿಸ್ಬೇಕು ಆತಲ್ಲ ಇದ್ದಿದ್ರೆ ಅದು ಭಾರಿ ದೋಷ ಆಗ್ತಿತ್ತು, ಇನ್ನೂ ಕೆಟ್ಟ ದೋಷ ಆಗ್ತಿತ್ತು. ಅದು ಅಕ್ಷಮ್ಯ. ಆಗಾಗಲಿಲ್ಲ, ಇದೊಂದು ತಪ್ಪಾಯ್ತು. ಅದಕ್ಕೇನೆ ವಿಶೇಷ ನಾಮಾಪಿ ಸಮಾಹ್ವಯತ್ತೌ ಮಂತ್ರಾವೃತ್ತಿ ತಯೋಃ ಯಯೋಃ ವಿಶೇಷ ನಾಮಾಪಿ ಒಂದೇ ಆಗಿದೆ. ಸಮಾಹ್ವಯತ್ತೌ ಅದಕ್ಕೆ ಕರಲು ಮಂತ್ರಾವೃತ್ತಿ ನಾಮಭೇದೇಶ್ಯ ಚೋಕ್ತ. ಆಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಎರಡು ಸರ್ತೆ ಇಬ್ಬರನ್ನ ಕರೆದ್ಲು, ಇಬ್ಬರು ಬೇರೆ ಬೇರೆನೆ ಅದೇ ಮಂತ್ರದಿಂದ ಕರೆದ್ಲು. ಅವಾಗ ಏನು ಮಾಡಬೇಕು, ಎರಡು ಸರ್ತಿ ಕರಿಬೇಕು, ಒಂದು ಸರ್ತಿ ಬರಲ್ಲ. ಅವ್ರು ವಿಶೇಷ ಒಂದೇ ಆಗಿದ್ದಕ್ಕೆ ಒಂದು ಸರ್ತಿ ಬಂತು. ಅದಕ್ಕೇನು ಮಂತ್ರಾವೃತ್ತಿ ಮಾಡ್ದೇನೆ ಆಕೆ ಮಂತ್ರಾವೃತ್ತಿ ಮಾಡಿದರೆ ಫಲ ಕೊಡಲ್ಲ ಅಂತ ಹೇಳಿದಾಳೆ. ಮಂತ್ರಾವೃತ್ತಿ ಆಗಬಾರದು, ಫಲ ಸಿಗಬೇಕು. ಅದಕ್ಕೆ ಮಂತ್ರಾವೃತ್ತಿ ನಾಮಭೇದೇಶ್ಯ ಚೋಕ್ತ. ನಾಮಭೇದವಾಗಿದ್ದರೆ ಮಂತ್ರಾವೃತ್ತಿ ದೋಷ ಬರ್ತಿತ್ತು. ನಾಮಭೇದವಾಗಲಿಲ್ಲ, ಆದ್ದರಿಂದ ಏನಾಯ್ತು ಅಲ್ಲಿಗೆ ಮಂತ್ರದೋಷ ಬರಲಿಲ್ಲ ಅಂತ ಹೇಳಿ. ಸ್ಟೂಡೆಂಟ್ಸ್ ಅಂತ ಹೇಳಿ ಎಲ್ಲರಿಗೂ ಅಪ್ಲಿಕಬಲ್. ಸ್ಟೂಡೆಂಟ್ ಅಂಬದು ಯಾರಿಗೆ ಅದು ಎಲ್ರಿಗೂ ಅಪ್ಲಿಕಬಲ್. ಸ್ಟೂಡೆಂಟ್ ಹೆಸರು ಹೇಳ್ತಾನೆ ಅವ್ರಿಗೆ ಮಾತ್ರ ಅಪ್ಲಿಕಬಲ್. ಗೊತ್ತಾಯ್ತು? ನೀನು ಫೇಲ್ ಆಗಿದ್ದು ಹೆಸರು ಹೇಳ್ಬಿಟ್ರೆ ಅವನೊಬ್ಬನೇ. ಬರೀ ಸ್ಟೂಡೆಂಟ್ಸ್ ಅಂತ ಎಲ್ಲರೂ ಕೂಡ ಸಿಟಿಜನ್ಸ್ ಆಫ್ ಇಂಡಿಯಾ ಯಾರಾದ್ರೆ ಈಗ ಆಲ್ ಎಂಟೈರ್ ಕಂಟ್ರಿ ಯಾರ್ಯಾರಾಗಿದ್ದಾರೆ ಎಲ್ಲರೂ ಕೂಡ ಏನಾಗ್ತಾರೆ, ಅದಕ್ಕೆ ಎಲಿಜಿಬಲ್ ಆಗಿಬಿಡ್ತಾರೆ. ಗೊತ್ತಾಯ್ತು? ಅದು ವೋಟಿಂಗ್ ಕೌಂಟ್ ಆಗೋದಿಲ್ಲ. ಅದಕ್ಕೆಲ್ಲ ವೋಟಿಂಗ್ ಏಜು ಬೇಕಾಗಿಲ್ಲ. ಏನು ಸಾಕು, ಅದಕ್ಕೆ ಹುಟ್ಟಿದ್ರೆ ಸಾಕು, ಸಿಟಿಜನ್ ಆಗಿಬಿಟ್ರೆ ಸಾಕು. ಕೆಲವಕ್ಕೆ ವೋಟಿಂಗ್ ಅದು ಬೇರೆ ಆಯ್ತು. ಈ ಅರ್ಥ ವ್ಯತ್ಯಾಸ ಆಗ್ತಾ ಹೋಗೋದು. ಆದ್ರಿಂದಾನೇ ಚೋಕ್ತ. ಏನು ಶಾಪ ಇರಲಿ. ಮಾತೃಗಂಡ ಯಾರು, ಕುಂತಿ ಗಂಡ ಯಾರು? ಅದ್ರಿಂದ ಶಾಪ ಒಬ್ಬರಿ ಬಂದ್ರೆ ಯಾರಿಗೆ ಬಂತು? ಈಗ ಈ ರೀತಿ ಹೇಳಿದ್ರೆ ಏನಾಗ್ತದೆ ಶಾಪನ? ನೀನು ಕುಂತಿಯಲ್ಲಿ ಮಕ್ಕಳನ್ನು ಪಡಿ ಆಗಿಲ್ಲ ಅಂತಿದ್ರೆ ಏನಾಗ್ತಿತ್ತು? ಅದು ಸರಿ, ಶಾಪ ಹಾಕೊಟ್ಟಿಲ್ಲ ಅವನು. ಬರೀ ಹೆಂಡತಿ ಅಂತನೂ ಅಲ್ಲ, ಯಾವ ಸ್ತ್ರೀ ಜೊತೆಗೂ ಇರಬಾರ್ದು ನೀನು. ಸ್ತ್ರೀಯಾಯುಂಗ್ ಅಂತ ಕರೆದ್ಬಿಟ್ಟಿದ್ದ. ಅಂದಮೇಲೆ ಅದು ಇನ್ನೇನು ಮಾಡೋದು ಇಲ್ಲದೆ ಹೋಗಿದ್ದು ಗೊತ್ತಾ? ನಿನ್ನ ಪತ್ನಿಯಲ್ಲಿ ಪಡೋದಿಲ್ಲ ಅಂದ್ರೆ ಬೇರೆ ರೀತಿ ಪಡಿತಿಲ್ಲ ಅವನು ಹೇಳ್ಬೇಕಾಗಿತ್ತು. ಧೃತರಾಷ್ಟ್ರನ ಮಗ ಇದ್ದಾನೆ ಯೂಸ್, ಅವ್ನು ಹೆಂಡತಿ ಮಗ ಅಲ್ಲ ಅವನು.
ಒಬ್ಬ ವೈಶ್ಯ ಕನ್ಯೆಯ ಮಗ ಅವನು, ಅದು ವ್ಯಾಲಿಡ್ ಆಯಿತು, ಆ ರೀತಿ ಆಗ್ಬೋದಾಗಿತ್ತು. ಆದರೆ ಆ ರೀತಿ ಅವಕಾಶ ಇಲ್ಲ. ಎಂದು ಸ್ತ್ರೀಯನ್ನೇ ಹುಟ್ಟಬಾರ್ದು ಅಂತ ಹೇಳಿದ್ರಿಂದ ಅದು ಅಪ್ಲಿಕಬಲ್. ಇದು ಎಷ್ಟೆಷ್ಟು ಆ ಶಾಪದಲ್ಲಿ ಎಷ್ಟು ವಿಶೇಷಾಂಶ ಇದೆ ಅದ್ರ ಪ್ರಕಾರ ನಡಿಬೇಕು. ಯಾವ ಥರ ರೂಲ್ ಅಂತೀವಲ್ಲ, ಲೆಟರ್ ಬೈ ಲೆಟರ್ ನೋಡ್ತಾರೆ ರೂಲ್ ನೋಡ್ಬೇಕಾದ್ರೆ. ಯಾವಾಗಲೂ ಸ್ವಲ್ಪ ಅವಕಾಶ ಸಿಕ್ಕರೆ ಏನು ಮಾಡ್ತಾರೆ, ಡಿಬೇಟ್ ಆಗ್ಲಾಗ್ತದೆ. ಸೊ ಅದಕ್ಕೆ ಸಿಕ್ಕರೆ ಏನು ಮಾಡಕ್ಕೆ ಬರೋದಿಲ್ಲ. ಯೋಕ್ತ ಯುಧಿಷ್ಠಿರಾದ್ದೇಶು ಆದ್ರಿಂದಾನೇ ಆಕೆ ಮಾಡಿದ್ದು ಮಂತ್ರಾವೃತ್ತಿ ಆಗದಂತೆ ಫಲ ಪಡ್ಕೊಂಡು ಬುದ್ಧಿವಂತಿಕೆ ಮಾಡಿದ್ಲು. ತಪ್ಪೆಲ್ಲಿ ಅಂತ ಬುದ್ಧಿ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ತಪ್ಪು ಎಲ್ಲಿ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾಳೆ. ಈ ತಪ್ಪುಗಳ ಜೊತೆಗೆ ಇನ್ನೊಂದು ದೊಡ್ಡ ತಪ್ಪಿದೆ, ಅದನ್ನ ಆಮೇಲೆ ಹೇಳ್ತಾರೆ. ಯುಧಿಷ್ಠಿರಾದ್ದೇಶು ಚತುರ್ಷು ವಾಯು ಸಮಾವಿಷ್ಟ ಫಲ್ಗುನೆ ಅಥೋ ವಿಶೇಷಾತ್ ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟೋ ವೀರೇಣ ರೂಪೇಣ ಧನಂಜಯೇಸೌ. ಯುಧಿಷ್ಠಿರಾದ್ಯೇಷು ಚತುರ್ಷು ವಾಯು ಸಮಾವಿಷ್ಟ ಫಲ್ಗುನೆ ಅತಃ ವಿಶೇಷಾತ್ ಯುಧಿಷ್ಠಿರೇ ಸೌಮ್ಯರೂಪೇಣ ವಿಷ್ಟ ವೀರೇಣ ರೂಪೇಣ ಧನಂಜಯೇ ಅಸೌ. ಇದೊಂದು ಭಾರಿ ಅಪೂರ್ವ ಪ್ರಸಂಗ ಏನು ಅಂದರೆ, ಭೀಮಸೇನ ದೇವರು ವಾಯುದೇವರೇ, ಸಂಶಯ ಇಲ್ಲ. ಇನ್ನೂ 4 ಜನ ಇದ್ದಾರೆ ಈಗ. ಯಾರ್ಯಾರು? ಯುಧಿಷ್ಠಿರಾದ್ದೇಶು ಚತುರ್ಷು, ಧರ್ಮರಾಜ, ಅರ್ಜುನ, ನಕಲ ಮತ್ತು 4 ಜನ ಇದ್ದಾರೆ. ಅವರಲ್ಲಿ ವಾಯುದೇವರು ಅವರಲ್ಲೂ ಆವೇಶ ಮಾಡಿದರು. ಸಾಕ್ಷಾತ್ ವಾಯುದೇವರು ಭೀಮಸೇನ, ಉಳಿದವರು ಸಾಕ್ಷಾತ್ ವಾಯುದೇವರಲ್ಲ. ಏನಿದೆ ಅದರಲ್ಲಿ? ಆವೇಶ. ಆವೇಶ ಇದೆ ಅಂತ ಹೇಳಿದ್ರಿಂದ ಯಾವಾಗಲೂ ಇರೋದಿಲ್ಲ, ವಿಶೇಷ ಪ್ರಸಂಗದಲ್ಲಿ ಬರುತ್ತೆ, ಹೋಗ್ಬಿಡೋದು. ಫಲ್ಗುನೇ ಅಸೌ ವಿಶೇಷಾತ್, ಅದರಲ್ಲಿ ವಿಶೇಷ ಆವೇಶ. ಮತ್ತೆ ಆವೇಶದಲ್ಲಿ ವಿಶೇಷ ಯಾವುದದು? ಸಕ್ಕರೆ, ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೋದು ಅಂತೀವಲ್ಲ, ವಿಶೇಷ ಆವೇಶ. ಸ್ವಲ್ಪ ಹೆಚ್ಚು ಹಾಕಿದ್ರೆ ಏನಾಯ್ತು, ಅದು ವಿಶೇಷ. ಆದರೆ ಅದನ್ನು ವಿಶೇಷ ಮಾಡಿದ್ರಿಂದ ಅದನ್ನು ಜೋಡಿಸ್ಲಿಕ್ಕೆ ಭಗವದ್ಗೀತೆಯಲ್ಲಿ ಬಂತು, ಪಾಂಡವಾನಾಂ ಧನಂಜಯ. ಏನಂತ ಬಂತಲ್ಲಿ? ಪಾಂಡವಾನಾಂ ಧನಂಜಯ. ಯುಧಿಷ್ಠಿರ ಅಂತ ಹೇಳಲಿಲ್ಲ. ವಾಯುದೇವರಲ್ಲಿ ಆವೇಶ ಎಲ್ಲರಲ್ಲೂ ಕಾಮನ್ ಆಗಿದ್ರೆ ಎಲ್ಲ ಪಾಂಡವ ಅಂತ ಹೇಳ್ಬಿಡ್ಬೋದಾಯ್ತು, ಹೇಳಲಿಲ್ಲ. ಅರ್ಜುನ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಯಾತಕ್ಕೆ ಅಂದರೆ ವಿಶೇಷ ಆವೇಶ ಇದೆ ಅದು ಹೇಳಿದ್ರು. ವಾಯುದೇವರ ಬಗ್ಗೆ ಹೇಳ್ತಾರೆ, ಆವೇಶ ಇದ್ದವರಿಗೆ ಶ್ರೇಷ್ಠತ್ವ ಇದ್ದರೆ ಒರಿಜಿನಲ್ ಇದ್ದವರಿಗೆ, ಮೂಲ ಅವರಿಗೆ ಶ್ರೇಷ್ಠ, ಕೈಬುತ್ತ ಸಿದ್ಧ. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟ ವೀರ. ಅದರಲ್ಲಿ ವಾಯುದೇವರ ಆವೇಶ ಧರ್ಮರಾಜನಲ್ಲಿ ಇತ್ತು. ಅದಕ್ಕೆ ಹೆಸರು ಸೌಮ್ಯ ನಾಮಕ ವಾಯುದೇವರು. ಸೌಮ್ಯ ರೂಪದಿಂದ ಎಂಟರ್ ಆಗಿಬಿಟ್ಟಿದ್ದ. ಅದಕ್ಕೆ ಯುಧಿಷ್ಠಿರ ಹೇಗಿದ್ದಾನಾತ? ಭಾರಿ ಸೌಮ್ಯ. ಯಾತಕ್ಕೆ? ನಮ್ಮಲ್ಲಿ ನೋಡಿ, ಖಾರ ಇದೆ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಏನಾಗುತ್ತಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಅಸೌಮ್ಯವಾಯ್ತದೆ. ಎಷ್ಟೊತ್ತು ಮಾಡ್ತಾರೆ ಅದು. ಎಷ್ಟು ಎಣ್ಣೆ ಹಾಕಿದ್ರೆ ಹೋದಷ್ಟು ಖಾರ ಮಾಡಿದರೆ ಹೋಯ್ತು ಅಷ್ಟೇ. ಸ್ವಲ್ಪ ಇದ್ರೆ ಮ್ಯಾನೇಜ್ ಮಾಡ್ಬೋದು. ಈ ಸ್ವಾರಸ್ಯ, ಭಾರಿ ಸ್ವಾರಸ್ಯ ಇದೆ ಅಲ್ಲಿ. ಧರ್ಮರಾಜ್ ಯಾರೋ ಯಮನವತಾರೆ. ಯಮ ಹೇಗೆ ಸಾಮಾನ್ಯ, ಹೆಸರು ಕೇಳಿದ್ರೆ ಹುಡುಕ್ತಾರೆ. ಹೆಸರು ಕೇಳಿದ್ರೆ ಸಾಕು, ಯಮದೂತ ಅಂದರೂ ಸಾಯ್ತಾರೆ ಜನ, ಅಷ್ಟರ ಮಟ್ಟಿಗೆ ಭಯಪಡ್ತಾರೆ. ಅಂಥದ್ದು ಧರ್ಮರಾಜ ಎಷ್ಟು ಕಾಮ್ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಕ್ಷಮಿಸ್ಬಿಡ್ತೀರಿ ಅಂತ. ಯಮದೇವರ ಕ್ಷಮಿಸಿದ್ರೆ ಎಲ್ಲ ತಪ್ಪು ಸಿಕ್ಕಾಪಟ್ಟಿ ಮಾಡ್ಬೋದಾಗಿತ್ತು. ಅವರು ತಾನೇ ಭಾರಿ ಯಮದೇವರು ಕೊಟ್ಟು ಬಿಡಿ ನಮಗೆ ಅಂತೇಳಿ. ಅವ್ರು ಎಷ್ಟು ಸ್ಟ್ರಿಕ್ಟ್, ಇದು ಆಪೋಸಿಟ್. ಇದು ನಮಗೆ ಆಶ್ಚರ್ಯ, ಯಾಕೆ ಹೀಗಾಯ್ತು ಅಂತೇಳಿ. ಅದು ಯುದ್ಧ ಮಾಡೋದು, ಯುದ್ಧ ಅವರೇ ಡಿಪಾರ್ಟ್ಮೆಂಟ್, ಕೊಲ್ಲೋದು ಅವರೇ ಡಿಪಾರ್ಟ್ಮೆಂಟ್. ಕಣ್ಣು ಬಿಚ್ಕೊಂಡು ಹೊಡಿಬೋದಾಗಿತ್ತು, ಹೊಡೆಯೋದಿಲ್ಲ. ಯಾತಕ್ಕೆ? ವಾಯುದೇವ ಪ್ರವೇಶ ಮಾಡಬೇಡಿ. ಅದ್ರಲ್ಲಿ ಏನಾಯ್ತಾಗ ಎಲ್ಲ ಇದು ಕಾಣಿಸ್ತಾ ಇತ್ತು. ವಾಯುದೇವರ ಅನುಗ್ರಹ ಎಷ್ಟು ವ್ಯತ್ಯಾಸ ಆಯಿತು ಅಂತ ಕೇಳಿದರೆ, ಅಂಥ ಕ್ರೌರ್ಯ ಅಂದರೆ ಕೆಟ್ಟ ಕ್ರೌರ್ಯ ಅಲ್ಲ, ಅದು ಇರೋದು ಸ್ಟ್ರಿಕ್ಟ್ ಆಗಿರ್ಬೇಕು, ಅನಿವಾರ್ಯ. ಅದೇನು ಹೊಡೆಯೋದು ಹೊಡಿಲೇಬೇಕು, ಪೊಲೀಸ್ ಏನು ಮಾಡೋಕ್ಕೆ ಬರೋದಿಲ್ಲ. ಅಂಥವ್ರಷ್ಟು ಸೌಮ್ಯ ಆಗ್ಬೇಕಾದ್ರೆ ವಾಯುದೇವರ ಆವೇಶ ಫಲ ಎಷ್ಟೊಂದು ಗೊತ್ತಾಗುತ್ತೆ. ಏರ್ಫೋರ್ ವಾಯುದೇವರ ಸನ್ನಿಧಾನ ಎಷ್ಟು ಡಿಫ್ರೆನ್ಸ್ ತರುತ್ತೆ ಒಬ್ಬರಲ್ಲಿ, ಸಾಕ್ಷಿ. ಆಮೇಲೆ ವೀರೇಣ ರೂಪೇಣ ಧನಂಜಯೇಸು, ವಾಯುದೇವರ ಆವೇಶ ಇದರಲ್ಲಿ ಮೊದಲೇ ಜಾಸ್ತಿ ಇದೆ. ಅರ್ಜುನನಲ್ಲಿ ಇನ್ನೇನಿದೆ ಅಲ್ಲಿ? ವೀರನಾಮಕ ವಾಯುದೇವರಿದ್ದಾರೆ. ಅದರಿಂದ ಅರ್ಜುನ ಮಹಾವೀರ ಅನಿಸ್ಬಿಡ್ತಾನೆ, ಲೋಕೈಕ ವೀರರ ಗುಂಪು ಸೇರಿಬಿಡ್ತಾನೆ. ಈ ಅರ್ಥದಲ್ಲಿ ಅದು ಇಂಪಾರ್ಟೆನ್ಸ್ ತೋರಿಸಿದ್ರೆ ಅದಕ್ಕೆ ಉಪಯೋಗಿಸ್ಬೇಕಾದ್ರೆ ಪಾಂಡವಾನ ಇದು ಧನಂಜಯ ಶಬ್ದನೇ ಹಾಕಿದ್ದಾರೆ. ಹಾಕ್ಬಾರ ಆಚಾರ್ಯರು ಪಾಂಡವಾನಾಂ ಧನಂಜಯ. ಭಗವದ್ಗೀತೆ ವ್ಯಾಖ್ಯಾನ ಇದೆ, ಸೇರಿಸ್ತೇ ಹೋದರೆ ಅದಕ್ಕೆ ಗೀತಾಭಾಷ್ಯ. ಇದಿಷ್ಟು ಭಾಗ ಏನಿದು ಗೀತಾಭಾಷ್ಯ. ಗೀತಾ ಶ್ಲೋಕ ಕ್ಲಾರಿಫಿಕೇಶನ್ ಅಲ್ಲಿ ಭಾಷ್ಯ ಬರೆದಿದ್ದಾರೆ ಆಚಾರ್ಯರು, ತಾತ್ಪರ್ಯ ಬರೆದಿದ್ದಾರೆ. ಆದರೂ ವಿಶೇಷಾಂಶ ಇಲ್ಲಿ ಹೇಳ್ತಾರೆ. ಇದು ಪದ ಎಲ್ಲ ಉಪಯೋಗಿಸಿಲ್ಲ, ಇಲ್ಲಿ ಉಪಯೋಗಿಸಿದ್ದಾರೆ. ಇದೆಲ್ಲ ಸೇರಿದ ಏನು ಸರ್ವ ಮೂಲ ಆಚಾರ್ಯದಂತಲ್ಲಿ ಯಾವೊಂದನ್ನು ಬಿಟ್ಟರು ಏನಾಗುತ್ತೆ ಅಲ್ಲಿಗೆ ಪೂರ್ತಿ ಓದಿಲ್ಲ ಅಂತ. ಯಾವೊಂದನ್ನು ಬಿಟ್ಟರು ಕೂಡ ಪೂರ್ತಿ ಓದಿಲ್ಲ ಅಂತಾನೆ ಅರ್ಥ. ಇವತ್ತು ಒಂದನ್ನು ಓದ್ಬಿಟ್ಟು ಅರ್ಧ ಬರ್ತಾ ಓದಿ ನಮ್ಮ ಸಮಾನ ಇಲ್ಲ ಅಂತ ಹೇಳ್ಕೊಂಡ್ರೆ ಭಾಳ ತಪ್ಪ. ಎಷ್ಟು ಬೇಕು ಒಂದು ಬಿಡಬಾರ್ದು. ನಮ್ಮ ಊಟದಲ್ಲಿ ಏನು ಅಭ್ಯಾಸ ಮಾಡಿದ್ದೀವಿ ನಾವೀಗ? ಪ್ರಸಾದ ಅಂತ ಬಡಿಸ್ತಾ ಇರ್ತಾರೆ. ನಮಗೆ ಹೊಟ್ಟೆ ತುಂಬ ತಿನ್ನಕ್ಕೆ ಆಗ್ತಾನೆ ಇಲ್ಲ, ಆದ್ರೂ ಏನು ಮಾಡಿ ಪ್ರಸಾದ ಆದರೆ ಏನು ಮಾಡ್ತಾನೆ? ಸ್ವಲ್ಪ ತೋಡ್ತಿದ್ದಾರೆ. ಯಾತಕ್ಕೆ? ಪ್ರಸಾದ ಬಿಟ್ಟ ಹಾಗೆ ಆಗಬಾರ್ದು. ಇವಾಗ ಕಾನ್ಸೆಪ್ಟ್ ಇದೆಯೋ ಇಲ್ಲೋ? ಇದು ಆಚಾರ್ಯ ಪ್ರಸಾದ, ಯಾವ ಪ್ರಸಾದಕ್ಕಿಂತ ಸರ್ವಬಲ ಪ್ರಸಾದ ಭಾರಿ ದೊಡ್ಡದು. ಅದರಿಂದ ಏನು ಮಾಡಾಗಿಲ್ಲ, ಅದರಲ್ಲಿ ಯಾವ ಗ್ರಂಥನೂ ಬಿಡೋ, ಯಾವ ಭಾಗನೂ ಬಿಡಬಾರ್ದು.
ಯಾರೋ ಲೆಟ್ರ್ ಬರುತ್ತೆ, ನಾವು ಸ್ವಲ್ಪ ಓದ್ತೀವಿ ಅದನ್ನ, ಅದು ಬೈದು ಬರಲ್ಲ ಲೆಟ್ರ್ ಆದ್ರೂ ಏನು ಮಾಡ್ತೀವಿ ಅದನ್ನ ಪೂರ್ತಿ ಬೈದಿದ್ರು ಕೂಡ ಈ ಅದ್ರ ನೋಡಿ ಅದು ಓದಿ ಬಿಡ್ತಾರೆ ಬಿಡೋದಿಲ್ಲ. ಎಲ್ಲಿಂದ ಓದ್ತಾನೆ? ಅಲ್ಲಿಂದ ಓದ್ತಾನೆ, ಮೇಲಿಂದ. ಅಲ್ಲಿಂದ ಕೊನೆಗೆ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡಿದಾನೆ ಅದನ್ನು ನೋಡ್ತಾನೆ. ನಮಸ್ಕಾರಗಳು ಅಂತ ನಮಸ್ಕಾರ ಅಂತ ನೋಡ್ತಾರೆ. ಭಕ್ತಿ ಅವ್ನ ತಾತ್ಪರ್ಯ ಗೊತ್ತಾಗುತ್ತೆ. ಕೊನೆಗೆ ಎಲ್ಲ ಓದ್ಬಿಟ್ಟು ಆಗ ತಾತ್ಪರ್ಯವನ್ನು ಗ್ರಹಣ ಮಾಡ್ತಾರೆ. ಬೈಯೋದಾಗಲಿ ಸ್ತೋತ್ರನೇ ಆಗಲಿ. ಅಂದ್ರೆ ಪತ್ರಕ್ಕೆ ಲೆಟರ್ ಆಚಾರ್ಯ ಗ್ರಂಥ ಕೊಡೋದು ಏನು ಮಾಡ್ಬೇಕೀಗ? ಏನು ಮಾಡ್ಬೇಕು ಅದಕ್ಕೀಗ? ಒಂದು ಪ್ಯಾರ ಓದ್, ಆಚಾರ್ಯ ಭಾರಿ ಭಕ್ತಿ ವಾಯುಸ್ತುತಿ ಹೇಳಿದ್ದೇನೆ, ಆದರೆ ಏನು ಬರ್ದಿದ್ದಾರೆ ಓದ್ಬೇಕಲ್ಲ. ಗೊತ್ತಾಯ್ತಾ? ಏನು ಪತ್ರ ಬಂತು ಯಾರ್ದು, ಭಾರಿ ದೊಡ್ಡವರು, ಭಾರಿ ಖುಷಿ ಆಯ್ತು. ಏನು ಮಾಡಿದ ಅವನು? ಪತ್ರ ಲಾಕರಲ್ಲಿ ಇಟ್ಬಿಟ್ಟು ಸೇಫ್ ಆಗಿರಲಿ ಅಂತ ಹೇಳ್ಬಿಟ್ಟು, ಅವ್ರು ಪಾಪ ಬರ್ತಿದ್ರು ರಿಸೀವ್ ಮಾಡ್ಲಿಕ್ಕೆ ಮಾತು ಬರ್ದಿದ್ದಾರೆ. ಗೊತ್ತಾ? ಇವರು ಭಕ್ತಿಯಿಂದ ಒಳಗಿಟ್ಟು ಲಾಕ್ ಮಾಡಿಬಿಟ್ಟು ಏನು ಮಾಡ್ಬೇಕು ಅದಕ್ಕೀಗ? ಅವ್ನು ಬಂದು ಕೂತಿದ್ದಾರೆ, ಒದ್ದಾಡ್ತಿದ್ದಾರೆ. ಅವಾಗ ಸಂತೋಷ ಪಟ್ಟು ಲಾಕರ್ ಇಟ್ಟಿದ್ದಾರೆ. ಬುದ್ಧಿ ಇಲ್ಲ ಅಂತ ಬಂದು ಹೇಳ್ತಾರೆ, ಬುದ್ಧಿ ಇಲ್ಲ. ಲೆಟರ್ ಏನು ಮಾಡೋದು ಫಸ್ಟ್ ಅದನ್ನ ಓದ್ಬೇಕಲ್ಲ. ಇದು ಆಚಾರ್ಯ ಯಾರಿಗೆ ಬರ್ದಿದ್ದೀರಾ? ನಮಗೋಸ್ಕರ ಬರ್ತೀನಿ, ನಮಗೋಸ್ಕರ ಬಂದು ಟೂ ಅಂತ ಬರೋದಾಗ್ಬಿಟ್ಬಿಟ್ಟು ಇನ್ನೊಬ್ಬರು ಲೆಟರ್ ಓದಬಾರ್ದು. ಗೊತ್ತಾಯ್ತಾ? ಇವತ್ತು ಭಾಷ್ಯ ಇವರೆಲ್ಲ ಓದಬಾರ್ದು, ಇದು ಅನಧಿಕಾರಿಗಳು. ಯಾತಕ್ಕೆ ಓದಬಾರ್ದು? ಅಧಿಕಾರಿಗಳು ಅಲ್ಲವು. ಬಟ್ ಮಹಾಭಾರತಾತ್ಮರಣೆ ಎಂಥದ್ದು? ಎಲ್ಲರೂ ಓದಿ ಅಂತ ಬರ್ದಿರೋದನ್ನು ಟು ಆಲ್ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಸೆಕ್ಷನ್ಗಾದ್ರೆ ಸೆಕ್ಷನ್ಗೆ ಮಾತ್ರ ಹಾಕ್ತಾರೆ. ಎಂಟೈರ್ ಇನ್ಸ್ಟಿಟ್ಯೂಷನ್ಗಾದ್ರೆ ಜನರಲ್ ನೋಟಿಸ್ ಬೋರ್ಡ್ಗೆ ಹಾಕಿ. ಜನರಲ್ ನೋಟಿಸ್ ಬೇರೆ, ಡಿಪಾರ್ಟ್ಮೆಂಟ್ ನೋಟಿಸ್ ಬೇರೆ. ಡಿಪಾರ್ಟ್ಮೆಂಟ್ ನೋಟಿಸಲ್ಲಿ ಏನಿರುತ್ತೆ? ಡಿಪಾರ್ಟ್ಮೆಂಟ್ ನೋಟಿಸ್ ಮಾತ್ರ ಇದೆ, ಅದು ಎಲ್ರಿಗೂ ಇರುತ್ತೆ. ತಾತ್ಪರ್ಯನೇ ಯಾರಿಗೆ ಹಾಕಿದ್ದಾರೆ ಆಚಾರ್ಯರು? ಎಲ್ರಿಗೂ. ಗೀತಾ ಎಲ್ರಿಗೂ. ಬ್ರಹ್ಮಸೂತ್ರ ಸೂತ್ರ ಪ್ರಸ್ಥಾನ ಪ್ರಸ್ಥಾನ ಬಿಟ್ಬಿಟ್ಟೆ ಉಳಿದೆಲ್ಲ ಏನದು? ಇಟ್ಸ್ ಫಾರ್ ಆಲ್. ಅಂತ ಹೊತ್ತಲ್ಲಿ ಆಲ್ ಓದಿ ಅಂದ್ರೆ ಆಲು ಓದೋದಿಲ್ಲ ಅಂದ್ರೆ ಏನು ಮಾಡ್ಬೇಕು ಅದಕ್ಕೆ? ಇವತ್ತು ಆಗಿರೋದು ಹಾಗೆ. ಊಟ ನಮ್ಮ ಸಿಲೆಬಸ್ ಉಪನಿಷತ್ತು ಅದು ಸೇರಿದ್ದು ವೇದ ಪ್ರಸ್ಥಾನ ಆಯ್ತಲ್ಲ. ವೇದ, ಉಪನಿಷತ್ತು, ಭಾಷ್ಯ, ಸೂತ್ರಗಳು ಇಷ್ಟನ್ನ ಬಿಡಿದವ್ರು ಓದ್ ಹಾಗಿಲ್ಲ. ಅಧಿಕಾರಿಗಳು ಮಾತ್ರ ಓದೋದು. ಅಧಿಕಾರಿ ಬ್ರಾಹ್ಮಣ ಅಂದ್ರೆ ಏನರ್ಥ? ಈಗ ಅಧಿಕಾರಿ ಅಂತ ಓದ್ಲೇಬೇಕು ಅವ್ರೀಗ. ಹೇಳೋರು ಕೂಡ ಅಷ್ಟೇನೆ. ಸಾಕೋತ ನಿಲ್ಲಿಸ್ಬಾರ್ದು ಅದನ್ನ. ನೋಡಿ ಎಲ್ಲ ಓದಬೇಕು. ಓದಕ್ಕಾಗದ ಡಿಫೆಕ್ಟ್ ಅಷ್ಟೇ. ಬಡಿಸಿದ್ದನ್ನ ಏನೇ ತಿಂದು ಯಾಕೆ ಚೆಲ್ಲಿದ್ದೀರಿ ಹುಡುಕಬಾರ್ದು. ಯಾಕೆ ಚೆಲ್ಲಿದ್ದೀರಿ ಅಂತ ಕೇಳ್ತಾರೆ. ಯಾಕೆ ಚೆಲ್ಲಿದ್ದೀನ? ಯಾಕೆ ಬಡಿಸಿರೋದು ಯಾತಕ್ಕೆ? ತಿನ್ನೋದಿರ್ತಾನೆ, ಚೆಲ್ಲಬಾರ್ದು. ಇಲ್ಲ ಕಾರಣ ಕೊಡ್ಬೇಕು ಅವ್ನು ಸ್ವೀಟ್ನಂಗ. ಅದು ಸರಿ, ನಿಮಗೆ ಕಾರಣ ಕೊಡ್ಲಿಕ್ಕೆ ಏನು ಹೇಳಬೇಕು? ಇಷ್ಟ ಇಲ್ಲ ಅಂತ ಕೇಳ್ಬೇಕು, ಏನೋ ಅನಧಿಕಾರಿ ಆಗಬೇಕು. ಅದಿರಬಾರ್ದು. ಈ ದೃಷ್ಟಿಯಿಂದ ತಾತ್ಪರ್ಯನೇ ಎಲ್ಲರೂ ಓದಬೇಕು. ಒಂದು ಯಾರು ಓದಲ್ಲ, ಸುಧಾ ಕೆಲವರು ಮಾತ್ರ ಓದಬೇಕು, ಎಲ್ಲರೂ ಓದ್ತಾರೆ. ಓದ್ಬಿಟ್ಟು ಅದರ ಓದಿದ್ದಕ್ಕಿಂತ ಜಾಸ್ತಿ ಇದು ಬಂದ್ಬಿಡುತ್ತೆ. ಬರಬಾರ್ದು. ಯಾರ್ದು ಮುಂದೆ ಓದಿ, ಇನ್ನು ಮುಗಿಸಿಲ್ಲ ನೋಡಿ. ಅಲ್ಲಿ ರೂಪೇಣ ಧನಂಜಯೇಸು ಶೃಂಗಾರ ರೂಪಂ ಕೇವಲಂ ದರ್ಶಯಾನೋ ವಿವೇಶ ವಾಯುರು ಯಮಜೌ ಪ್ರಧಾನ ಶೃಂಗಾರ ಕೈವಲ್ಯಮಭೀಪ್ಸಮಾನ ಪಾಂಡುರ್ಹ್ಯ ಪುತ್ರಂ ಚಕಮೇ ಚತುರ್ಥಂ. ನಾಲ್ಕನೇ ಮಗ ಯಾರೀಗ? ನಕುಲ. ನಕುಲನಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಶೃಂಗಾರ ಕೈವಲ್ಯ ಯಮಜೌ ಪ್ರಧಾನ. ಪ್ರಧಾನ ಅಂದ್ರೆ ನಕುಲ. ಶೃಂಗಾರ ರೂಪಂ ಕೇವಲಂ ದರ್ಶಯಾನ ವಿವೇಶ ವಾಯು ಯಮಜೌ ಪ್ರಧಾನ. ಶೃಂಗಾರ ನಾಮಕ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಯಾರು? ನಕಲನೊಳಗೆ. ನಕಲಿಗೊಂದು ಸ್ಪೆಷಲ್ ಕ್ರೆಡಿಟ್. ಭಾರಿ ಸುಂದರ ಅಂತ ನಕಲ, ಭಾರಿ ಸುಂದರ ಅಂತ ಪ್ರಸಿದ್ಧ. ಯಾಕೆ ಅಂದರೆ ವಾಯುದೇವರು ಪ್ರವೇಶ ಮಾಡಿದ್ದ. ಈ ವಾಯುದೇವರು ಪ್ರವೇಶ ಮಾಡಿದ್ದಕ್ಕೆ ಸುಂದರ ಆಗೋದಾದರೆ ವಾಯುದೇವರು ಎಷ್ಟು ಸುಂದರ ಆಗಿರ್ಬೇಕು. ಅರ್ಥ ಆಯ್ತಾ? ಬೆಲ್ಲ ಹಾಕಿದ್ದಕ್ಕೇನೆ ನೀರು ಸಿಹಿ ಆದರೆ ಬೆಲ್ಲ ಎಷ್ಟು ಸಿಹಿ ಇರಬೇಕು? ಬೆಲ್ಲ ಸಿಹಿ ಇದೆ, ಸಿಹಿ ಮಾಡುತ್ತೆ, ಎರಡೆರಡು ಕೆಲಸ ಮಾಡುತ್ತೆ. ಅದೇ ರೀತಿ ಬೆಂಕಿ ಸುಡುತ್ತೆ, ಇನ್ನೊಂದನ್ನು ಸುಡಾಗಿ ಮಾಡುತ್ತೆ, ಕಾಯಿಸಿದ ಪದಾರ್ಥ ಸುಡುತ್ತೆ. ಇವತ್ತು ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಭಾರಿ ಶೃಂಗಾರ ರೂಪ ಅಂತ ಕೆಲವು ಹೆಸರು. ಶೃಂಗಾರ ಕೈವಲ್ಯಮ ಭೀಪ್ಸಮಾನ. ಅಲ್ಲ, ಅದೇ ನೀವು ಸಾರಸ್ಯ ಇರೋದು ಅಲ್ಲೇನೆ. ಇದು ಬಂದು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಆಚಾರ್ಯ ಹೇಳ್ಬೇಕಾದ್ರೆ ಪ್ರಥಮ ಜಾತ ಅಂತ ಹೇಳಿ ನಿರ್ಣಯನೇ ಮಾಡಿ, ದೊಡ್ಡವನು ಅವನೇ ಅಂತಾರೆ ನಿರ್ಣಯ. ಗೊತ್ತಾಯ್ತಾ? ಪ್ರಥಮ ಅಂತ ಹೇಳ್ಬೇಕಾದ್ರೆ ಹುಟ್ಟಿದ ಪ್ರಥಮ ಅಂತಲ್ಲ, ಶ್ರೇಷ್ಠ ಅವನೇ ಅಂತ ಅರ್ಥ, ದೊಡ್ಡವನವನು ಅಂತ ಅರ್ಥ. ಇನ್ನೊಂದು ಆನ್ಸರ್ ಏನು ಗೊತ್ತಾ? ಅವರಿಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ, ಇದರಲ್ಲೂ ವ್ಯತ್ಯಾಸ ಇಲ್ಲ. ಬಂದು ಹುಟ್ಟಿಗೆ ಸೆಕೆಂಡ್ ಕೂಡ ವ್ಯತ್ಯಾಸ ಇಲ್ಲ. ಯಾತಕ್ಕೆ? ಆ ರೀತಿ ಇದ್ದವ್ರು ನಾಮ ವ್ಯತ್ಯಾಸ ಇಲ್ಲ, ಇಷ್ಟೆಲ್ಲ ಸೂಕ್ಷ್ಮ ಇದ್ದಾಗ ಅದು ವ್ಯತ್ಯಾಸ ಇಲ್ಲ. ಮುಂದೆ ಬರುತ್ತದು. ಸಹದೇವ ಕೊಲ್ತೇನೆ ಪ್ರತಿಜ್ಞೆ ಮಾಡ್ತಾನೆ ಉಲ್ಲೂಕನನ್ನ. ನಕಲು ಶಕುನನ್ನು ನಾನು ಕೊಲ್ತೇನೆ ಅಂತ ಆತ್ ಮಾಡಿದರೆ ನಕುಲ ಶಬ್ದ ಮಾಡ್ತಾನೆ, ಇನ್ನು ಕೊಲ್ತೇನೆ ಅಂತೇಳಿ. ಸಹದೇವ ಶಕುನ ಕೊಲ್ತೇನೆ ಅಂತ ಹೇಳ್ತಾರೆ, ನಕುಲ ಮಗನ ಕೊಲ್ತೇನೆ ಅಂತ ಹೇಳ್ತಾರೆ. ತಮಾಷೆ ಇಬ್ಬರು ಕೊಲ್ಲೋದು ಸಹದೇವನೇ, ನಕಲ ಕೊಲ್ಲೋದಿಲ್ಲ. ಇವು ಸಹದೇವನೇ ಕೊಲ್ತಾನೆ. ತಪ್ಪಾಯ್ತಾ ಪ್ರತಿಜ್ಞೆ? ಆಗಲಿಲ್ಲ. ಯಾತಕ್ಕೆ? ಇಬ್ಬರು ಒಂದೇ. ಈ ಮತ್ತೆ ಎಲ್ಲ ಕಡೆ ಕಾಮನ್ ಆನ್ಸರ್ ಇದು. ಆದ್ದರಿಂದ ಇಲ್ಲ ಲೆಕ್ಕ ತಗೋಬಾರ್ದು. ಯಾರು ಬಂದ್ರೆ ಈಗ? ನಕಲ. ನಕಲ ಭಾರಿ ಸುಂದರ ಅಂತ ಹೆಸರಾಗ್ಲಿಕ್ಕೆ ಕಾರಣ ವಾಯುದೇವರ ಆವೇಶ. ಇದೊಂದು ಪ್ರಶ್ನೆ. ಈಗ ಶೃಂಗಾರ ರೂಪನ ಅವರಲ್ಲಿ ಯಾಕೆ ಇಡಬೇಕಾಗಿತ್ತು ಅಂತ ಕೇಳಿದ್ರೆ, ಪಾಂಡರಾಜ್ ಏನ್ ಮಾಡಿದ 3 ಮಕ್ಕಳಾದ್ಮೇಲೆ?
ಇನ್ನೊಂದು ಮಗು ಬೇಕು ಅಂತ ಕೇಳಿ. ಯಾಕೆ ಅಂದ್ಲು ಕುಂತಿ. ತಕ್ಷಣ ಏನ್ ಮಾಡಿದ, ರೂಪಿ ಅನ್ಯಸ್ಯಾತ್, ರೂಪವಂತ ಮಗ ಬೇಕು ಅಂದ್ರು. ಅಪೇಕ್ಷೆ ಇತ್ತಲ್ಲ ಹಾಗೆ ಇದ್ದಲ್ಲಿ ಬಂತು, ಅದಕ್ಕೆ ವಾಯ್ದಲ್ಲಿ ಆ ರೂಪದಲ್ಲಿ ಪ್ರವೇಶ ಮಾಡಿ ಅತ್ ಅಪೇಕ್ಷೆ ಇಂಡೈರೆಕ್ಟ್ ಏನಾಯ್ತದ, ಈಡೇರಿ ಬಿಡ್ತದೆ. ಅದಾಯ್ತಾ. ಮುಂದೆ ನೋಡಿ ಅದು ಎಷ್ಟರ ಮಟ್ಟಿಗೆ ಸಾತ್ವಿಕರ ಒಂದು ಸಂಕಲ್ಪನ ದೇವರು ಏನ್ ಮಾಡಲ್ಲಂತೆ, ವ್ಯರ್ಥ ಮಾಡೋದಿಲ್ಲ. ಅದಕ್ಕೆ ಮಂತ್ರಾಲಯ ಅನ್ಕೊಂಡಿರುತ್ತೆ, ತಮಾಷೆ ಹೇಳ್ತಾರಲ್ಲ, ನನಗೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಡಿಗೆಗೆ ಅಂತ. ಮೂರ್ನಾಲ್ಕು ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಅವತ್ತು ಅಷ್ಟೆಲ್ಲ ಮಾಡಿದ್ದಾರೆ. ಏನು ಅನ್ಕೊಂಡು ಹೋಗಿದ್ದಾರೆ ಅದೇ ಅಷ್ಟೇ ಇದೆ. ಅದು ದೇವ್ರು ಏನ್ ಮಾಡ್ತಾರೆ, ಒಳ್ಳೆಯವರ ಸಂಕಲ್ಪನ ನಮ್ಮ ಅನುಭವಕ್ಕೆ ಬರುತ್ತೆ. ಎಷ್ಟೋ ಸರ್ತಿ ಅನ್ಕೊಳ್ಳಿ, ಅನ್ಕೊಂಡಾಗ ನಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಹೀಗಾಗುತ್ತಾ ಅಂತ ಅನ್ಸಕ್ಕೆ ಸಾಧ್ಯ ಇಲ್ಲ, ದೇವ್ರು ನಡೆಸಿಬಿಡ್ತಾರೆ. ಒಳ್ಳೆ ಸಂಕಲ್ಪ ಆಗಿರಬೇಕು. ಆ ಸಂಕಲ್ಪ ಎಷ್ಟು ಅರ್ಹತೆ ಇದ್ರೆ ನಿಮ್ಮ ಅನುಭವ ಭಾರಿ ಗ್ರೇಟ್ ಬಂದೇ ಬರುತ್ತೆ. ಇಲ್ಲಿ ಹೇಗೆ ಆಯ್ತಾ, ಪಾಂಡುರಾಜ ದೇವತೆ ಆತ ಪಾಪ, ಆ ಸಂಕಲ್ಪ ವ್ಯರ್ಥ ಮಾಡಲಿಲ್ಲ. ಎಂ ಸುಖಿ ಕಾಮಯತೀರ್ಥ ಮಾತ್ರ ಬಂತಲ್ಲ, ಸಂಕಲ್ಪ ದೇವ ಇದ್ದಾಗ ಟು ಸಮ್ ಎಕ್ಸ್ಟೆಂಟ್ ಅದು ಸಂಸಾರಾವಸ್ಥೆಯಲ್ಲೂ ಕೂಡ ಜ್ಞಾನಿಗಳು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅದಕ್ಕೆ ಪ್ರಾಯ ಅಂತ ಆಚಾರ ಹಾಕ್ತಾರೆ. ಪುರುಷಾರ್ಥವತ ಶಬ್ದಾತಿಥಿ ಬಾದರಾಯಣ ಸೂತ್ರ ಇರೋದೇ ಹಾಗೆ. ಏನು ಅನ್ಕೊಂಡ್ರು ಜ್ಞಾನಿಗಳಾಗತ್ತೆ ಅಂತ ಹೇಳಿ, ನಾನು ಏನು ಅನ್ಕೊಂಡ್ರು ಆಗತ್ತೆ ಆಚಾರ ಸೇರ್ಸ. ಪ್ರಾಯ ಮೋಸ್ಟ್ಲಿ ಸಂಸಾರ ಆಗತ್ತೆ, ಒಂದೊಮ್ಮೆ ತಪ್ಪಬಹುದು. ಮುಕ್ತಿಯಲ್ಲಿ ಯಾವುದು ತಪ್ಪದು, ಯಾಕೆ ಇಲ್ಲಿ ಸ್ವಲ್ಪ ಲಿಂಗದೇಹ ಇದೆ, ಆದ್ರಿಂದ ಸ್ವಲ್ಪ ತಪ್ಪಬಹುದು ಅಷ್ಟೇ. ಇಲ್ಲಿ 100ರಲ್ಲಿ 1 ತಪ್ಪಬಹುದು, ಅದು 1000ದಲ್ಲಿ ಬೇಕಾದ್ರೆ 1 ತಪ್ಪಬಹುದು. ಮುಕ್ತಿಯಲ್ಲಿ ಮಾತ್ರ ಎಷ್ಟು ತಪ್ಪದೆ. ಆದ್ರಿಂದನೇ ಸಾತ್ವಿಕರ ದೊಡ್ಡವರಿಂದ ಯಾತಕ್ಕೆ ಅನುಗ್ರಹ ತಗೋತೀವಿ ನಾವೀಗ. ನೀವಂದ್ರೆ ದೇವ್ರು ನಡೆಸ್ತಾನೆ, ಗೊತ್ತಾಯ್ತಾ. ನಿಮ್ಮ ಬಾಯಲ್ಲಿ ಬಂದ್ರೆ ಏನಾಗುತ್ತಲ್ಲಿ, ದೇವ್ರು ನಡೆಸ್ತಾನೆ. ಅವ್ರಿಗೆ ಕೆಟ್ಟದ್ದು ಹೇಳಕ್ ಸಾಧ್ಯನಾ, ಯಾರು ಕೂಡ ಕೆಟ್ಟದ್ದು ಹೇಳ್ಬೋದಾ, ಹೋಗಿ ಕೆಲಸ ಆಗಲ್ಲ ಅಂತ ಯಾರು ಹೇಳ್ತಾರ. ಅವ್ರಿಗೆ ಆಗಲ್ಲ ಅಂತ ಗೊತ್ತಿದ್ರು ಏನಂತಾರೆ, ಒಳ್ಳೇದಾಗಲಿ ಅಂತ. ಅಷ್ಟು ಬಂದ್ರೆ ಏನಾಯ್ತು ರೀ, ಸ್ವಲ್ಪ ಏರಿತು. 2 ಬರಲ್ಲ 4 ಬಂತು, 4 ಬರಲ್ಲ 8 ಬಂತು, ಆ ಥರ ಬರೋದು. ಅದು ವ್ಯರ್ಥ ಗುರುಗಳ ಅನುಗ್ರಹ ಏನಾಗಲ್ಲ, ವ್ಯರ್ಥ ಆಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಫ್ಯಾಕ್ಟರ್ಸ್ ಇದೆ. ಇದೆಲ್ಲ ಸುಧಾ ಓದಿದಾಗ, ತಾತ್ಪರ್ಯ ಓದಿದ್ರೆ ಭಾರಿ ಜ್ಞಾನ ಬರುತ್ತೆ. ಅದು ಅನುಷ್ಠಾನಕ್ಕೆ ಬಹಳ ಅನುಕೂಲ ಆಗುತ್ತೆ. ಅಲ್ಲಿ ಬರೀ ಅದನ್ನ ಓದ್ಬಿಡ್ತಾರಲ್ಲ, ಇದು ತಪ್ಪೇ ಹೋಗುತ್ತೆ. 2 ಸೇರ್ಬೇಕು. 2 ಆಚಾರ್ಯ ಸುಮ್ಮನೆ ಯಾಕೆ ಬರೀತಾರೆ, ವೇಸ್ಟ್ ಬರೀಲಿಕ್ಕೆ ಬರೀತಾರ, ಇದಿಷ್ಟು ಓದ್ಬೇಡಿ ಬಿಡಿ ಅಂತ ಹೇಳಿ ವೇಸ್ಟ್ ಬರೀತಾರ, ಸಾಧ್ಯ ಇಲ್ಲ. ಯಾವ್ದಾದ್ರು ಬಡಿಸ್ಬೇಕಾದ್ರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಇದು ತಿನ್ಲಕ್ಕೆ ಹಾಕಿಲ್ಲ, ಏನ್ ಮಾಡ್ತಾರಾಗ, ಇದು ಮಾತ್ರ ತಿನ್ಬೇಡಿ ಅಂದ್ರೆ ಮೊದಲು ಯಾಕೆ ಹಾಕಿದ್ರಿ ಫಸ್ಟು ಕ್ವಶನ್, ಅವರು ಯಾಕೆ ಹಾಕಿದ್ರಿ ಫಸ್ಟ್ ಇದು ಮೊದಲು ಬಿಸಾಕಿ ಹೋಗಿ. ಯಾಕೆ ತಿನ್ಲಿಕ್ಕೆ ಅಂತ ಹೇಳಿ ಬಡಿಸ್ತಾರೆ, ತಿಳಿಲಿಕ್ಕೆ ಅಂತ ಹೇಳಿ ಬರೀತಾರೆ. ಇವತ್ತು ತಿಳಿಲಿಕ್ಕೆ ಬರೆದಿದ್ದಾರೆ, ಓದೋದಿಲ್ಲ, ತಿಳುವಳಿಕೆ ಹೋಗ್ಲಿಲ್ಲ ನಮಗೆ. ಅದೇ ಕಂಡವ್ರ ಪುಸ್ತಕ ಓದ್ತಾರೆ. ಅದು ಇದು ಕಥೆಗೆ ಯಾವ್ಯಾವ್ದು ತರ್ಕ ಗ್ರಂಥಗಳು ಓದ್ತಾರೆ. ಜ್ಞಾನ ಬರಲಿ ಬಿಡ್ಲಿ, ಜ್ಞಾನ ಬಂದ ಮೇಲೂ ಭಾರಿ ಓದ್ತಾರ ಅವನು. ಯಾತಕ್ಕೆ ಅಂದ್ರೆ ಒಂದು ಭ್ರಮೆ, ಇದು ಪಂಡಿತ ಹಂಚ್ಕೋಬಹುದು ನಾವು ಅಂತ. ತಪ್ಪದು. ಪಂಡಿತ ಹಂಚ್ಕೊಂಡ್ರೆ ಮೋಕ್ಷ ಅಂತ, ಪಂಡಿತರಿಗೆ ಮೋಕ್ಷ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ, ಜ್ಞಾನಿಗಳಿಗೆ ಮೋಕ್ಷ ಅಂತ ಹೇಳಿ. ಗೊತ್ತಾಯ್ತಾ. ಪಾಂಡಿತ್ಯ ಅಂಬೋದು ಒಳ್ಳೆ ಬೆಸ್ಟ್ ಡಾಕ್ಟರ್. ಕಮರ್ಷಿಯಲ್ ಏನ್ ಮಾಡ್ತೀರ ಅವನ್ನ, ಅವ್ನು ಏನ್ ಬೇಕೀಗ, ವಾಸಿ ಆಗೋದು ಬೇಕಿಲ್ಲ, ದುಡ್ಡು ಬೇಕಾಗುತ್ತೆ, ಹೋಯ್ತಲ್ಲಿ. ಇನ್ನೊಬ್ರು ಇದ್ದಾನೆ, ಅವ್ನು ಮುಟ್ಟಿದ್ದೆಲ್ಲ ಚಿನ್ನ. ಎಷ್ಟೋ ಹಳ್ಳಿ ಡಾಕ್ಟರ್ ಇರ್ತಾರೆ, ಕ್ಯೂ ಇರ್ತಾವೆ, ದೊಡ್ಡ ಕ್ಯೂ ಇರುತ್ತೆ ಅವ್ರ ಮುಂದೆ. ಬೇರೆಗೆ ಯಾರು ಬಂದ್ರು ಇವ್ರು ಕೊಟ್ಟರೆ ವಾಸಿ ಆಗುತ್ತೆ ಅಂತ. ಅವ್ರಿಗೇನು ಗೊತ್ತಾ, ಸರ್ವಿಸ್ ಮೈಂಡೆಡ್. ಎಷ್ಟೋ ಜನ ಅಂತ ಇವತ್ತಿಗೂ ಇದ್ದಾರೆ ಕೆಲವರೆಲ್ಲ. ಎಷ್ಟಾದ್ರೂ ಮಿನಿಮಮ್ ಚಾರ್ಜ್. ಕೆಲವರಿಗಂತೂ ಏನ್ ಬೇಡ ನಾನೇ ಕೊಡ್ತೀನಿ ಅಂತ ಹೇಳಿ ಫ್ರೀ ಬಂದಿರ್ತಾರೆ, ಹಾಗೆ ಕೊಟ್ಬಿಡ್ತಾರೆ. ನೀವು ದೇವ್ ಇವತ್ತಿದ್ದಾರೆ ಅಂತ ನಿಮಗೆ ನೋಡಿಲ್ಲ, ಎಷ್ಟೋ ಜನ ಅಂತವ್ರು ಇದ್ದಾರೆ. ಅದು ಬ್ರಾಹ್ಮಣರು ಕೂಡ ಅಲ್ಲ ಅವರು, ಅದು ಎಲ್ಲಾ ಜಾತಿಯವರಲ್ಲೂ ಕೂಡ ಯೋಗ್ಯರಿರ್ತಾರೆ. ಆಚಾರ ಹೇಳಿದ್ರಲ್ಲ, ನಿಯಮ ಅದು. ಇವ್ರು ದುಡ್ಡಿಗೆ ಆಶ್ಚರ್ಯ ಪಡೋದಿಲ್ಲ ಅವ್ರು. ಮತ್ತೆ 24 hours ವರ್ಕಿಂಗ್ ಅವ್ರು. ಯಾವಾಗಲೂ ಅವ್ರು ಖುಷಿ ನಗ್ನಗ್ತಾ ಮಾತಾಡ್ತಿರ್ತಾರೆ. ಮತ್ತೆ ಯಾವ ಎಜುಕೇಶನ್ ಬರೀ ಫಸ್ಟ್ ಕ್ಲಾಸ್ ಡಾಕ್ಟರ್. ಅಷ್ಟೇ ಬರೀ ರೋಗವಾಸಿ ಆಗೋದಲ್ಲ, ಒಳ್ಳೆ ವಿಶ್ವಾಸ ಬರುತ್ತೆ. ಯಾಕೆ ಹೇಳಿದೆ ಇದ್ರೆ, ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಅನುಭವಕ್ಕೆ ಜ್ಞಾನ ಬಂದಾಗ ಅದು ನಡ್ಕೊಳ್ಳೋ ರೀತಿ ಬೇರೆ, ಅನುಭವ ಬರದ ನಡ್ಕೊಳ್ಳೋ ರೀತಿನೇ ಬೇರೆ. ಆ ದೃಷ್ಟಿಯಲ್ಲಿ ಇದೆಲ್ಲ ತಿಳ್ಕೊಂಡ್ರೆ ಒಳ್ಳೆ ಜ್ಞಾನ ಬರುತ್ತೆ. ಒಂದು ಶ್ಲೋಕದ ಎಷ್ಟು ಹೇಳ್ಬೋದು, ಎಷ್ಟು ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇದೆ. ಕಥೆ ಓದ್ದಾಗ ಹೋದರೆ ಅರ್ಥ ಆಗಲ್ಲ. ಶೃಂಗಾರ ರೂಪ ಯಾರು, ಶೃಂಗಾರ ರೂಪ ನಕುಲೇ ವಿಶೇಷಾತ್ ಸುನೀತಿ ರೂಪ ಸಹ ದೇವಂ ವಿವೇಶ. ಸಹದೇವನಲ್ಲೇನು ಸುನೀತಿ ರೂಪ, ಅದಕ್ಕೆ ಸಹದೇವ ಭಾರಿ ಪ್ರಸಿದ್ಧ, ನೀತಿ ಶಾಸ್ತ್ರಜ್ಞ ಅಂತ ಹೆಸರು. ಉದ್ಧವರ ಹತ್ರ ಬೇರೆ ಓದ್ತಾನೆ, ಬೇರೆ ಸ್ಪೆಷಲ್ ಆಗಿ ಕೂಡ ನೀತಿಜ್ಞ. ಅವರಿಬ್ಬರಲ್ಲಿ ಸಾಮ್ಯ ಇದ್ದರೂ ಕೂಡ ವಿದ್ಯೆಯಲ್ಲಿ ರೂಪದಲ್ಲಿ ಸ್ವಲ್ಪ ಡಿಫರೆನ್ಸ್ ಇತ್ತು. ಕಾರಣ ವಾಯುದೇವರು ಆವೇಶ ಇದೆ, ಅವರಿಂದ ಆಗಿದ್ದಲ್ಲದು. ಅವರಿಂದ ಏನಾಗ್ತಿತ್ತು, ಇಬ್ರು ಈಕ್ವಲ್. ಆದರೆ ವಾಯುದೇವರು ವಿಶೇಷ ಆವೇಶದಿಂದಾಗಿ ಅದು ಶೃಂಗಾರ ರೂಪ ಅಂತ ಆಯ್ತು, ಇದಾಯ್ತು. ಶೃಂಗಾರ ರೂಪೋ ನಕುಲೇ ವಿಶೇಷ ಸುನೀತಿ ರೂಪ ಸಹ ದೇವಂ ವಿವೇಶ ಗುಣೈ ಸಮಸ್ತೈ ಸ್ವಯಮೇವ ವಾಯು ಬಹೂವಭೀಮೋ ಜಗದಂತರಾತ್ಮ. ಶೃಂಗಾರ ರೂಪ ನಕುಲೇ ವಿಶೇಷಾತ್ ಸುನೀತಿ ರೂಪ ಸಹ ದೇವಂ ವಿವೇಶ ಗುಣೈ ಸಮಸ್ತೈ ಸ್ವಯಮೇವ ವಾಯು ಬಭೂವ ಭೀಮ ಜಗದಂತರಾತ್ಮ.
ಯುಧಿಷ್ಠಿರಲ್ಲಿ ಸೌಮ್ಯ ರೂಪವಾದ್ದರಿಂದ ಸ್ಪೆಷಲ್ ಕೂಡ ಸೌಮ್ಯ ಆತನು. ಆಮೇಲೆ ವೀರ ಅರ್ಜುನ ಸ್ಪೆಷಲ್ ಆಗಿ, ಈತ ಶೃಂಗಾರ ಸ್ಪೆಷಲ್ ನಕುಲ, ನೀತಿ ಸಂಘರ್ಷ ಸ್ಪೆಷಲ್ ಆಗಿದ್ದರಿಂದ ಭೀಮಸೇನ ಆವೇಶ ಅಷ್ಟಷ್ಟೇ ಇಟ್ಟಿದ್ದಕ್ಕೆ ಏನಾಯ್ತು, ಅಷ್ಟಷ್ಟು ಬಂತು. ವಾಯುದೇವರು ಎಲ್ಲ ಗುಣ ಇರೋದ್ರಿಂದ ಏನಾಯ್ತು ಅವರಿಗೆ ಎಲ್ಲದರಲ್ಲೂ ನಂಬರ್ ಒನ್. ಅದು ಎಲ್ಲದರಲ್ಲೂ ಉದಾಹರಣೆಗೆ ಆಲ್ 100, 6 ಸಬ್ಜೆಕ್ಟ್ಸಲ್ಲೂ 100 ಏನಿರ್ಬೇಕಂತ ಪರ್ಫೆಕ್ಟ್ ಆಗುತ್ತೆ. ಇನ್ನೊಬ್ಬರು 2ರಲ್ಲಿ 100, ಇನ್ನೊಂದೇ ಇಲ್ಲ, ಒಂದಲ್ಲಿ 99 ಬಂತು, ಹೋಯ್ತು ಬಂದೆ. ಇಬ್ಬರದ್ದು ಯಾವುದೇ ಎಲ್ಲದರಲ್ಲೂ 100. ಇದು ಬೇರೆ ಅದು ಬಿಟ್ಬಿಡ್ದು ಎಲ್ಲದಕ್ಕೂ ನಮ್ಗೆ ಕೌಂಟ್ ಆಗಿಬಿಡ್ತಾರೆ. ನೆಕ್ಸ್ಟ್ ಬಂದಾಗ ಯಾವ್ದ್ರಲ್ಲಿ ಆಗಿರ್ತಾರೋ ಅದ್ರ ಗುಡ್ ಅಂತ ಕರೀತಾರೆ. ಶೃಂಗಾರ ಹೆಚ್ಚು ಕಾಣಿಸ್ತಾ ಇತ್ತು ನಕಲನಲ್ಲಿ, ಸುರೀತಿ ಹೆಚ್ಚು ಕಾಣಿಸ್ತಾ ಸಹದೇವನೊಳಗೆ, ವೀರತನ ಹೆಚ್ಚು ಕಾಣಿಸ್ತದೆ ಅರ್ಜುನೊಳಗೆ, ಸೌಮ್ಯತೆ ಆಗಿದ್ದು ಆತನ. ಇದು ಆ ಇವರಲ್ಲಿ ಎಲ್ಲ ಸೇರಿದೆ. ಏ ಗುಣ ನಾಮ ಜಗತ್ ಪ್ರಸಿದ್ಧ. ಇದು ಭೀಮಸೇನ ವೈಶಿಷ್ಟ್ಯ. ಈ ಕ್ಲಾರಿಫೈಡ್ ಯಾತಕ್ಕೆ ಕೊಟ್ಟರು ಅಂದರೆ ಆದ್ರೆ ಯಾರು ಯೋಚನೆ ಇಲ್ಲ. ಧರ್ಮರಾಜ ಭಾರಿ ಸೌಮ್ಯ, ಭೀಮಸೇನ ಭಾರಿ ಹೊರಟ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ಭೀಮಸೇನ ಸೌಮ್ಯತೆ ಇದ್ದಿದ್ದಕ್ಕೆ ಆಗಿರೋದು. ಇದು ಈ ಥರ ಹೊರಟ ಅಂದ್ರೆ ಬುದ್ಧಿ ಇದೆ ಅವ್ರಿಗೆ ಏನಾದ್ರು ಕೂಡ, ತಪ್ಪಾಯ್ತು. ಎರಡನೇದೇನು, ಅರ್ಜುನ ಭಾರಿ ವೀರ, ಪಾರ್ಥೈವ ಧನಂಜಯ. ಆದರೆ ಅರ್ಜುನ ಓದಿ ಹಾಗಿದ್ದಾನೆ, ಭೀಮಸೇನ ಓದಿ ಅದಕ್ಕಿಂತ ಜಾಸ್ತಿ ಇದ್ದಾನೆ. ಅದು ಇವ್ರಿಗೆ ಗೊತ್ತಿಲ್ಲ ಜನಗಳಿಗೆ. ಅದು ಎರಡನೇ ತಪ್ಪಾಯ್ತು. ಮೂರನೇ, ಸಹದೇವ ಭಾರಿ ನೀತಿಜ್ಞ, ಭೀಮಸೇನ ಅಷ್ಟಿಲ್ಲ. ಭೀಮಸೇನ ಸುಂದರ ಅಲ್ಲ. ಸಿನಿಮಾ ನಾಟಕದಲ್ಲೂ ಕೂಡ ಭೀಮನ ಪಾಟಿಗೆ ಹರಿಸ್ಬೇಕಾದ್ರೆ ಆ ಮಕ್ಕಳು ನೋಡಿ ಚೀರ್ಕೋಬೇಕಾಗಿರ್ತಾರೆ, ಭಯಾನಕ ವ್ಯಕ್ತಿಗಳನ್ನ ಹರಿಸ್ಬಿಡ್ತಾರೆ. ಭೀಮ ಅಂದ್ರೆ ಭಯಂಕರ ಅಲ್ವೇ ಅಲ್ಲ, ಮೋಸ್ಟ್ ಅಟ್ರಾಕ್ಟಿವ್. ಗೊತ್ತಾಯ್ತಾ? ಯಾಕೆ? ಸಂಪೂರ್ಣ ಲಕ್ಷಣ ಚಣಂ ತಾತ್ರಿಂಶ ಲಕ್ಷಣೋಪೇತ. ಅದು ನೋಡಿ, ಸುಪಲ್ಲವಾಕಾರ ಸ್ವಯಮೇವ ವಾಯು ಬಹೂವ ಭೀಮೋ ಜಗದಂತರಾತ್ಮ. ಅವರಲ್ಲಿ ಆವೇಶ ಇದೆ ಅಷ್ಟೇ ಅಲ್ಲ, ಜಗದಂತರಾತ್ಮ. ವಾಯುದೇವರ ಆವೇಶ ಪ್ರತಿಯೊಬ್ಬರಲ್ಲೂ ವಾಯುದೇವರು ಒಂದು ಸನ್ನಿಧಾನ ಇಟ್ಟಿದ್ದಾರೆ. ಸತ್ತೋಗ್ತಿದ್ದ ಮನುಷ್ಯ, ಅವ್ರಿಲ್ಲದ ಹೋಗಿರೋ ಪ್ರಾಣ ಇಲ್ದರೆ ಏನಾಗ್ತಿತ್ತು, ಜೀವನೇ ಇರ್ತಿರ್ಲಿಲ್ಲ. ಇದು ವಾಯುದೇವರು ಸ್ಪೆಷಲ್ ಆವೇಶ, ಉಳಿದಲ್ಲಿ ಸಾಮಾನ್ಯವಾಗಿದ್ದಾರೆ, ಅನುಗ್ರಹ ಮಾಡ್ತಾರೆ. ಹಾಗಿದ್ರೆ ಮಹಾಭಾರತದಲ್ಲೇನೆ ಕೆಲವು ಶೃಂಗಾರ ನಕಲ ಅಂತ ಕೊಂಡಾಡ್ತಾರೆ, ಭಾರಿ ರೂಪವಂತ. ಭೀಮನ ಬಗ್ಗೆ ಹೇಳಿಲ್ವಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡಿದ್ದೀರಿ. ಹಾಗಲ್ಲ, ಭೀಮನೇ ಅತಿ ಸುಂದರ. ನೆಕ್ಸ್ಟ್ ಸುಂದರ ಯಾರು? ನಕಲು. ಅರ್ಜುನಾದಿಗಳಿಗಿಂತ ನಕಲು ಸುಂದರ. ಕಾರಣ ಏನು? ವಿಶೇಷ ವಾಯುದೇವರ ಆವೇಶದಿಂದಾಗಿ. ಹಾಗಿದ್ರೆ ಭೀಮನ ಸುಂದರ ಅಂತ ಕರೆದೇ ಇಲ್ವಾ ಅಂತ ಕೇಳಿದ್ರೆ ಬೇಕಾದದ್ದು ಕರೆದಿದ್ದ. ಭೀಮಸೇನ ಸೌಗಂಧಿಕ ಬೆಟ್ಟ ಹತ್ಬೇಕಾದ್ರೆ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಯಾರೀತ? ರೂಪ ನವಾವತಾರಹ. ಗೊತ್ತಾಯ್ತಾ? ಹೊಸ ಬನ್ಬಥ ಇದ್ದಾಗಿದ್ದಾನೆ. ದೇವತೆಗಳು ಕೊಂಡಾಡ್ತಾ ಇದ್ದಾರೆ ರೂಪ. ಮಹಾಭಾರತದಲ್ಲಿ ಇದೆ, ಯಾರು ಕನ್ನಡದಲ್ಲಿ ಬರೆದಿಲ್ಲ ಆದ್ದರಿಂದ ಜನಕ್ಕೆ ಗೊತ್ತೇ ಇಲ್ಲ. ಗೊತ್ತಾಯ್ತಾ? ಎಷ್ಟೋ ಸತ್ಯ ಮೊನ್ನೆ ಯಾವ್ದು ಸಿನಿಮಾ ಬಂದಿತ್ತು ಕುರುಕ್ಷೇತ್ರ ಅಂತ, ಗೊತ್ತಾಯ್ತಿಲ್ಲ. ಅಲ್ಲಿ ವಿಲನ್ ಪಾರ್ಟಿ ದುರ್ಯೋಧನ, ಫೇಮಸ್ ವಿಲನ್, ಫೇಮಸ್ ಹೀರೋ ವಿಲನ್ ಆಗಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಯಾವ ಮುಖನೇ ನೋಡಿಲ್ಲ ಅವ್ರು ಭೀಮಸೇನ. ಸ್ವಲ್ಪ ಪಾಪ್ಯುಲರ್ ಏನಾಯ್ತು ಈಗ, ದುರ್ಯೋಧನ ಎಲ್ಲರೂ ದುಃಖ ಪಡೋರೆ, ಹೀರೋ ಸತ್ತೋಗ್ಬಿಟ್ಟಲ್ಲ ಅಂತ ಅವ್ರ ಪ್ರಕಾರ. ನಿಜವಾಗ್ಲಿ ಯಾರನ್ನ ಆರಿಸ್ಬೇಕಂತ ಹೊತ್ತಿನಲ್ಲಿ ಇನ್ನೂ ಹೆಚ್ಚು ಪಾಪ್ಯುಲರ್ ಹೀರೋ ಭೀಮಸೇನ ಆಗ್ಬೇಕು. ಆದರೆ ಜನ ಅದು ಮಾಡೋದಿಲ್ಲ, ಗೊತ್ತಾಗಲ್ಲ ಜನಗಳಿಗೆ. ಜನಕ್ಕೆ ಗೊತ್ತಾಗಿಲ್ಲ ಮತ್ತಕ್ಕಿಂತ ನಾವು ಹೇಳಿಲ್ಲ ಅದನ್ನು. ಪ್ರವಚನದಲ್ಲಿ ಹಲ್ಟಿ ಹೊಡೆದ್ಬಿಟ್ಟು ಪ್ರವಚನ ಹೇಗಾಗುತ್ತೆ, ಎಲ್ಲ ಇಟ್ಟು ಮಾಡ್ಬೇಕು. ಜನ ಏನು ಸಮಸ್ಯೆ ಇರುತ್ತೆ ಕ್ಲಿಯರ್ ಮಾಡ್ಬೇಕು. ಉತ್ತರ ಕ್ಲಿಯರ್ ಮಾಡ್ತಾರೆ ಆಚಾರ್ಯ. ಸುಪಲ್ಲವಾಕಾರ ತನುರ್ಹಿ ಕೋಮಲಃ ಪ್ರಾಯೋಜನೈ ಪ್ರೋಚ್ಯತೆ ರೂಪಶಾಲಿ ತತಃ ಸುಜಾತೌ ವರವಜ್ರಕಾಯೌ ಭೀಮಾರ್ಜುನೌ ರೂಪಿ ಅಪಿರುತೆ ಪಾಂಡುರೈಚ್ಛತೆ. ಸುಪಲ್ಲವಾಕಾರ ತನು ಹಿ ಕೋಮಲಃ ಪ್ರಾಯಃ ಜನೈಃ ಪ್ರೋಚ್ಯತೆ ರೂಪಶಾಲಿ ತತಃ ಸುಜಾತೌ ವರವಜ್ರಕಾಯೌ ಭೀಮಾರ್ಜುನೌ ಅಪಿರುತೆ ಪಾಂಡು ಐಚ್ಛತೆ. ಸಾಮಾನ್ಯ ಲೋಕದವರು ಏನ್ ಮಾಡ್ತಾರೆ ಗೊತ್ತಾ, ಸುಂದರ ಅಂತ ಕರಿಬೇಕಾದ್ರೆ ಸುಪಲ್ಲವಾಕಾರ ಕೋಮಲವಾದ ದೇಹ ಇರಬೇಕು. ಭೀಮಸೇನ ವಜ್ರ ದೇಹ ಭೀಮಸೇನ. ಆದ್ರೆ ಏನನ್ನೋದು ಜನ ಸೌಂದರ್ಯ ಇದೆ, ಅದಕ್ಕಿಂತ ಹೆಚ್ಚು ಏನು ಕರೀತಾರೆ, ಓ ಬಲಿಷ್ಠ ಅಂತ ಕರೀತಾರೆ. ಯಾವ್ದು ಹೆಚ್ಚು ಡಾಮಿನೇಟ್ ಆಯ್ತು ನೋಡೋರಿಗೆ? ನೀವು ಕೋಮಲತೆ ಗೊತ್ತಾಗೋದು ಮುಟ್ಟಿದಾಗ, ಜಾಲ್ಟೆ ಗೊತ್ತಾಗೋದು ನೋಡ್ತಿರ್ಲಿಕ್ಕೇನೆ. ಅಥ್ಲೆಟಿಕ್ಸ್ ಬಾಡಿ ಅಂತ ಗೊತ್ತಾಗೋದು ನೋಡ್ಬಿಟ್ರೆ ಸಾಕು ಗೊತ್ತಾಗುತ್ತೆ, ಜಟ್ಟಿ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಅದಕ್ಕೆ ಭೀಮಸೇನ ಏನಂತ ಕರಿತಾ ಇದ್ರು ರೆಫರ್ ಮಾಡ್ಬೇಕಾದ್ರೆ ವಜ್ರದೇಹಿ ಅಂತ ಕರಿತೀವಿ. ಈತನನ್ನ ರೂಪವಂತ ಅಂತ ಕರಿತೀವಿ. ರೂಪವಂತ ಅಂಬೋದು ಏನದು? ರೂಪ ಹೆಚ್ಚಿದೆ ಅಂತ ಅರ್ಥ. ಎಲ್ಲ ಹೆಚ್ಚಿದೆ ಅದರಲ್ಲಿ. ಕ್ಷತ್ರಿಯಲ್ಲಿ ಯಾವ್ದು ಜಾಸ್ತಿ ಇರ್ಬೇಕು ಯಾವಾಗಲೂ, ಅದಕ್ಕೆ ಬಲ ಹೈಲೈಟ್ ಮಾಡ್ತಾರೆ. ಒಬ್ಬ ಭಾಳ ರೂಪವಂತ ಇದ್ದಾನೆ, ಇನ್ನೊಬ್ಬ ಕುರೂಪಿ ಇದ್ದಾನೆ. ರೂಪವಂತ ಡಾಕ್ಟ್ರು ಅಷ್ಟು ಎಫಿಷಿಯೆಂಟ್ ಅಲ್ಲ, ಕುರೂಪಿ ಡಾಕ್ಟ್ರು ಭಾರಿ ಎಫಿಷಿಯೆಂಟ್. ಅವ್ನು ಔಷಧಿ ಕೊಟ್ಟರೆ ವಾಸಿ ಆಗ್ಬಿಟ್ಟು ಅವಾಗ ಏನ ಬೆಸ್ಟ್ ಡಾಕ್ಟರ್, ಇವ್ರು ಒಳ್ಳೆ ಡಾಕ್ಟರ್ ಅಂತ ಕರೀತಾರೆ. ಯಾತಕ್ಕೆ? ಕುರೂಪಿ ಅವನು ತಾನು ಇದರಲ್ಲಿ ನಂಬರ್ 1 ಅವನು. ಇವನು ಉಪಯೋಗ ಇಲ್ಲ ಬಿಡ್ರಿ ಅಂತೇಳಿ ನೋಡೋದಕ್ಕೆ ಬನ್ಬತ್ತಾ ಇದ್ದಾಗಿದ್ದಾನೆ. ಕೈ ಇಟ್ಟರೆ ಹೋದ್ರು ಅಂತಾನೆ ಅರ್ಥ. ಅರ್ಥ ಏನು ಅದಕ್ಕೆ? ಲೈಕ್ ಅವ್ರ ಹತ್ರ ಹೋಗಬೇಡಿ, ಉಪಯೋಗ ಇಲ್ಲ ಅಂತ. ಇಲ್ಲಿ ಏನು ಕೌಂಟ್ ಆಗಲಿಲ್ಲ, ಅವ್ರ ಹೈಟು ವೇಟ್ ಯಾವುದು ಕೌಂಟ್ ಆಗಲಿಲ್ಲ. ಡಾಕ್ಟ್ರಲ್ಲಿ ನೋಡ್ಬೇಕಾದ ಏನು ಫಸ್ಟ್ ನಾವೀಗ
ಅದಕ್ಕೆ ಛತ್ರಿಯಲ್ಲಿ ಏನು ನೋಡಬೇಕು, ಬಲ ನೋಡಬೇಕು. ಅದರಿಂದ ಭೀಮನಲ್ಲಿ ಬಲ ಹೆಚ್ಚು ಕಾಣಿಸ್ತಿತ್ತು, ಒಪ್ಕೋತಿತ್ತು. ರೂಪವಂತ ಆಗಿದ್ದರೂ ಕೂಡ ಹೈಲೈಟ್ ಮಾಡ್ತಿದ್ದು ಯಾವುದನ್ನ, ಒಳ್ಳೆ ಡಾಕ್ಟರ್ ಬಂದ ಚೆನ್ನಾಗಿದ್ರು ಕೂಡ ಡಾಕ್ಟರ್ ಅಂತ ಪರಿಚಯ ಮಾಡ್ಕೊಡ್ತಾರೆ, ರೂಪವಂತ ಅಂತ ಪರಿಚಯ ಮಾಡ್ಕೊಡೋದಿಲ್ಲ. ಯಾತಕ್ಕೆ? ಆಕ್ಷನ್ ಬೇಕಾದ್ರೆ ರೂಪವಂತ ಅಂತ ಹೇಳ್ತಾರೆ, ಡಾಕ್ಟ್ರಿಗೆ ಬೇಕಾದ್ರೆ ಏನಾಗಬೇಕದು ವೈದ್ಯಕೀಯನೇ ಗೊತ್ತಿರಬೇಕು. ಆ ದೃಷ್ಟಿಯಲ್ಲಿ ಹೇಳಿದರು. ಸುಪಲ್ಲವಾಕಾರ ತನುರ್ಹಿ ಕೋಮಲಃ ಪ್ರಾಯೋ ಲೋಕೆ ಪ್ರೋಚ್ಯತೆ ರೂಪಶಾಲಿ. ಪ್ರಾಯ ಅಂತ ಹೇಳಿದ್ರು, ಜನಗಳ ಸ್ವಭಾವ ಇದು. ತತಃ ಸುಜಾತೌ ವರವಜ್ರಕಾಯು. ಆದ್ರೆ ಹಾಗಾದ ಅದು ನಿಜವಾಗ್ಲೂ ಕೂಡ ಭೀಮಸೇನ ಅರ್ಜುನ ಇಬ್ರು ಕೂಡ ನಕಲಿಗಿಂತ ಸುಂದರರೇ. ಅರ್ಥ ಆಯ್ತಾ? ಭೀಮಸೇನ ನಕಲ ಇಬ್ರು ಸುಂದರರು. ವಾಯುದೇವರ ಸೌಮ್ಯನಾಮಕ ಆವೇಶ ಅವೆಲ್ಲ ಅಲ್ಲೇ ಆಯಿತು, ವೀರನಾಮಾವೇಶ ಆಯಿತು. ವಿಥೌಟ್ ವಾಯುದೇವರ ಆವೇಶ ಕೂಡ ಅರ್ಜುನ ಹೆಚ್ಚು ಸುಂದರ. ಯಾರಿಗಿಂತ? ಅಶ್ವಿನಿ ದೇವತೆಗಳಿಗೆ. ಯಾತಕ್ಕೆ ಅಂದರೆ ವೆರಿ ಇಂಪಾರ್ಟೆಂಟ್, ಅವರೆಲ್ಲ ದೇಹ ಲಕ್ಷಣ ಬೇಕೀಗ. ಅಶ್ವಿನಿ ದೇವತೆಗಳು ಈ ಗುಂಪಿ ಬರ್ತಾರೆ, ಶೇಷ ಶತಸ್ತ್ರ ಗುಂಪಿ ಬರ್ತಾರೆ. ದೇಹ ಲಕ್ಷಣ ಕಡಿಮೆ, ಅರ್ಜುನದು ಜಾಸ್ತಿ. ರುದ್ರಾದಿ ದೇವತೆಗಳಿಂದ ನೆಕ್ಸ್ಟ್ ಸೆಕ್ಷನ್ ಯಾರದು? ಪುರುಷರಲ್ಲಿ ಇಂದ್ರದೇವರದೇನೆ. ಆದ್ದರಿಂದ ಅದು ಸಹಜವಾಗಿ ಏನಾಗಿದ್ದಾನೆ ಅಂದರೆ ಅರ್ಜುನನೇ ನಕಲಿಗಿಂತ ಸುಂದರ ಅಂದಮೇಲೆ ಇನ್ನು ಭೀಮಸೇನ ಅರ್ಜುನನಿಂದ ಸುಂದರ. ಆದ್ದರಿಂದಾನೇ ಆದ್ರೆ ಜನ ಇಬ್ಬರು ಕೂಡ ಅವರು ವೀರ ಅಂತ ಕರೀತಿದ್ರು, ಅವರು ಬಲಾಢ್ಯ ಅಂತ ಕರೀತಿದ್ರು. ಯಾಕೆ ವೀರ ಅಂದ್ರೆ ಏನು? ಶಸ್ತ್ರಾಸ್ತ್ರ ಇರ್ತಿತ್ತು, ಬಲಾಢ್ಯ ಅದೂ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಸಾಕು. ಆ ದೃಷ್ಟಿಯಲ್ಲಿ ಬಲದಲ್ಲೂ ತಾರತಮ್ಯ. ದೇಹ ಬಲನೋ ಶಸ್ತ್ರಾಸ್ತ್ರ ಬಲನೋ? ಫಸ್ಟ್ ಶೂಟರ್ ಅವನು, ಜಟ್ಟಿ ಅಲ್ಲ ಶೂಟರ್. ಅಲ್ಲಿ ಪ್ರೈಸ್ ಬರ್ತದೆ. ಜಟ್ಟಿಗೆ ಇದರಲ್ಲಿ ಪ್ರೈಸ್ ಕೊಡ್ತಾರೆ, ಯಾಕಂದ್ರೆ ಬೇಕಾದ ಎಕ್ಸೆಪ್ಟ್ ಮಾಡೋದು ಅದನ್ನು ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಗುಣಗಳಿರ್ಬೇಕು. ಈ ದೃಷ್ಟಿಯಿಂದ ಹಾಗಿದ್ದಾರೆ. ಅನಾಲಿಸಿಸ್ ಎಷ್ಟು ಅನಾಲಿಸಿಸ್ ಇದೆ ಇನ್ನು. ಹೌದು ಹೌದು ಹೌದು. ಹೌದು, ಯಾರು ಚೆನ್ನಾಗಿತ್ತಲ್ಲ, ಇಲ್ಲ ಅಂತ ಹೇಳಿಲ್ಲ ಈಗ. ಇಲ್ಲ ಇಲ್ಲ ಇಲ್ಲ, ಅದೊಂದು ಮಾತ್ರ ಇಟ್ಟಿದ್ದಾರೆ ಈಗ, ಅದೊಂದು ಮಾತ್ರ ಇಟ್ಟಿದ್ದಾರೆ ಈಗ. ಹಿಟ್ಟಿಗೆನೆ ನೀವು ಸಕ್ಕರೆ ಹಾಕಿದರೆ, ಬೆಲ್ಲ ಹಾಕಿದರೆ ಸ್ವೀಟ್ ಆಗುತ್ತೆ, ಖಾರ ಹಾಕಿದರೆ ಬೋಂಡ ಆಗುತ್ತೆ. ಏನು ಮಾಡ್ತೀರಾಗ? ಆವೇಶ ಇದೆ, ಬೇರೆ ಬೇರೆ ಆಸ್ಪೆಕ್ಟ್ ಇದೆ ಈಗ. ಅದಕ್ಕೆ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಕೊಟ್ಟಿಲ್ಲ. ವಾಯುದೇವರು ಅಷ್ಟು ಮಾತ್ರ ಆವೇಶ ಇಟ್ಟಿದ್ರೆ ಅಮ್ಮ ಗುಣ ಮಾತ್ರ ಅಭಿವ್ಯಕ್ತಿ. ಒಂದು ಲೈಟ್ ಮಾತ್ರ ಹಾಕ್ತಾರೆ, ಇವ್ರದ್ದು ಹಾಕಿಲ್ಲ. ಒಟ್ಟಿಗೆ ಸ್ವಿಚ್ ಹಾಕ್ತಾರೆ, ಎಲ್ಲ ಬರುತ್ತೆ. ಒಂದೊಂದೇ ಸ್ವಿಚ್ ಆನ್ ಮಾಡಿರೋದು ಈಗ. ಆ ರೂಪದ ಸ್ವಿಚ್ ಮಾತ್ರ ಆನ್ ಮಾಡಿದ್ದಾರೆ, ಅಲ್ಲಿ ಸೌಮ್ಯ ಸ್ವಿಚ್ ಮಾತ್ರ ಆನ್ ಮಾಡಿದ್ದಕ್ಕೆ ಆ ಮಾತ್ರ ಬೇರೆ ಕಾಣಿಸೋದಿಲ್ಲ. ವಾಯುದೇವರಲ್ಲಿ ಆಲ್. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ಕೊಡ್ತಾರೆ ಆಚಾರ್ಯ. ಒಂದು ಹಾವಿದೆ, ನಿಜವಾದ ಹಾವಿದೆ, ಜೋರಾಗಿದೆ ಹಾವು. ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ರಬ್ಬರ್ ಹಾವು ಮಾಡಿದ. ಎರಡು ಅಕ್ಕಪಕ್ಕದಲ್ಲಿದೆ, ಈಗ ಎರಡು ಪಕ್ಕದಲ್ಲಿ ಇಟ್ಬಿಟ್ಟಿದೆ. ನಿಜವಾಗ್ಲೂ ಕೂಡ ಯಾವುದು ಅಟ್ರಾಕ್ಟಿವ್ ಇರೋದು ಹಾವು? ನಿಜವಾದ ಹಾವು ಕೃತಕ ಹಾವು. ಆದರೆ ನಿಜವಾದ ಓಡೋಗ್ಬಿಡ್ತಾರೆ. ಇದ್ರ ಕಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಅಂತ. ಇದು ಎಷ್ಟು ಸರಿ? ಯಾತಕ್ಕೆ ಎದ್ದು ಕಾಣೋದು ಒಂದೇ. ಅಲ್ಲಿ ಹಾಗಲ್ಲ, ಕಚ್ಚುತ್ತೆ, ಅಲ್ಲಿ ದೊಡ್ಡದಿದೆ ಫಸ್ಟ್. ಅದು ರೂಪನ ಅಪ್ರಿಷಿಯೇಟ್ ಮಾಡೋದಿಲ್ಲ. ಭೀಮಸೇನೆಯಲ್ಲಿ ಬಲ ನೋಡಿದ ತಕ್ಷಣ ಏನಂತಿದ್ರು? ಬಲಾಢ್ಯ ಅಂದು ಬಿಡ್ತಾ ಇದ್ರು. ರೂಪ ಅಷ್ಟೇ ಇದ್ರು ಕೂಡ ಗಮನ ಯಾವ್ದು ಬರ್ತಿತ್ತು ಅವರಿಗೆ? ಬಲದ ಮೇಲೆ. ಅದು ಶೃಂಗ ನಕಲು ಆ ಬಲ ಇಲ್ಲ, ಆದ್ರಿಂದ ಯಾವ್ದು ಹೈಲೈಟ್ ಆಗ್ತಾ ಇತ್ತು? ರೂಪವಂತ ಅಂತ. ಅದು ಎಕ್ಸಾಂಪಲ್ ಕೊಟ್ಟಿದ್ರು, ಸರಿಯಾಗಿ ಜ್ಞಾಪಕ ಮಾಡ್ಕೋಬೇಕಾದ್ರೆ. ಅದೇ ಒಂದೇ ವಸ್ತುವೇ. ಸಿಂಹ ಜೂನಲ್ಲಿ ನೋಡ್ತಾ ಚಪ್ಪಾಳೆ ಹಾಕ್ತಾರೆ, ಎದುರಿ ಬಂದ್ರೆ ಓಡಿ ಹೋಗ್ತಾರೆ. ಯಾಕೆ? ಅಲ್ಲಿ ಇಲ್ಲಿ ವಿಷಯ ಬೇರೆ. ಇಲ್ಲಿ ನೋಡ್ಬೋದು, ಅಪಾಯ ಇಲ್ಲ, ಅಲ್ಲಿ ಅಪಾಯ ಇದೆ. ಸೊ ಭೀಮಸೇನ ಹತ್ರ ಕ್ಷತ್ರಿಯ ಫಲ ನೋಡ್ತಾರೆ, ಪಾಠ ಹೆದರಿ ಸಾಯ್ತಾರೆ ದುಷ್ಟರೆಲ್ಲ ಕೂಡ. ನಕಲಿಗೆ ಆ ರೀತಿ ಹೆದರ್ತಿದ್ದಿಲ್ಲ ಅಂತ ಅರ್ಥ. ಅದಕ್ಕೆ ಸೌಂದರ್ಯ ಇತ್ತು. ಇಷ್ಟೆಲ್ಲ ಕಥೆಯಿಂದ ಗೊತ್ತಾಗಲ್ಲ, ಅನಾಲಿಸಿಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಭೀಮಾರ್ಜುನಂಬ ಪಿರುತೆ ಪಾಂಡುರೈಚ್ಛತೆ. ಒಟ್ಟಿಗೆ ಏನು ಸಿದ್ಧಾಂತ ಈಗ? ಅತಿರೂಪವಂತ ಭೀಮಸೇನ. ಎಲ್ಲೂ ಕೂಡ ಮುಂದೆ ಬಂದಾಗ ಭೀಮನ ಹೊಗಳಷ್ಟು ಯಾರೋ ಅಲ್ಲ. ಅವಳು ಬರ್ತಾಳೆ ಹಿಡಿಂಬೆ, ಭೀಮ ತಿಲ್ಲಕ್ಕೆ ಅಂತ ಬರ್ತಾಳೆ. ಮಹಾಭಾರತ ಹೇಳ್ತಾರೆ, ಗೊತ್ತಾಯ್ತಾ? ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ. ಮಹಾಭಾರತದ ವಾಕ್ಯ ಅದು. ರೂಪೇಣ ಅಪ್ರತಿಮಂ, ಇನ್ನು ಕಂಪೇರಬಲಿ ಹ್ಯಾಂಡ್ಸಮ್ ಅಂತ ಮಹಾಭಾರತದ್ದೇ ಮಾತು. ಮತ್ತೆ ಹೋಯ್ತಲ್ಲ ಈಗ ರೂಪ ಇಲ್ಲ ಅಂತ ಹೇಳಿದವ್ರಿಗೆ. ಇದು ಯಾವುದು ಮೂಲದಲ್ಲಿ ಪಂಪ ಯಾರೂ ಬರೋದಿಲ್ಲ. ಆದ್ದರಿಂದ ಜನಕ್ಕೆ ಗೊತ್ತೇ ಇಲ್ಲ ಭೀಮಸೇನ ಅಂದ್ರೆ ಒಂದು ಸ್ವಲ್ಪ ಹುಂಬ, ದೊಡ್ಡ ಹೊಟ್ಟೆ, ಭಯಂಕರ. ಇದು ಏನೇನೋ ದಡ್ಡ ಮಾತುಗಳು, ದೊಡ್ಡ ಹೊಟ್ಟೆ, ಎರಡೆರಡು. ದಡ್ಡ ಮಾತು ದೊಡ್ಡ ಹೊಟ್ಟೆ ಮಾಡಿರೋದು. ಭೀಮಸೇನ ಎಲ್ಲ ಇರೋದು ಹಾಗೇನೆ. ಎಲ್ಲೂ ಕೂಡ ನ್ಯಾಯ ಬಂದಿಲ್ಲ, ಜನಕ್ಕೆ ಗೊತ್ತೇ ಆಗಿಲ್ಲ. ಅದು ಇವ್ರು ಪ್ರವಚನದವ್ರು ಅದ್ರ ನೋಡ್ಕೊಂಡು ಹೇಳ್ಬಿಟ್ರೆ ಅದೇ ಆಗ್ಬಿಡುತ್ತೆ ಕೊನೆಗೆ. ಮಹಾಭಾರತ ನೋಡ್ಕೊಂಡು ಹೇಳಿದ್ರೆ ಸತ್ಯ ಹೇಳೋದಕ್ಕೆ ಬರುತ್ತೆ. ತತಃ ಸುಜಾತೌ ವರವಜ್ರ ಕಾಯೌ ಭೀಮಾರ್ಜುನೋ ಅಪಿರುತೆ ಪಾಂಡುರೈಚ್. ಅರ್ಜುನನು ಕೂಡ ಮಲ್ಲಯುದ್ಧ ಮಾಡ್ತಿದ್ದ, ಇಲ್ಲ ಅಂತೇನಿಲ್ಲ. ಆದರೆ ಭೀಮನ ಕ್ವಾಲಿಟಿ ಇಲ್ಲ, ಬಟ್ ಮಲ್ಲಯುದ್ಧ ಮಾಡ್ತಿದ್ದ. ಎಲ್ಲಿ ಗೊತ್ತಾ? ಪಾಶುಪತಾಸ್ತ್ರ ಪ್ರಸಂಗ ಬಂದಾಗ ಫೈಟಿಂಗ್ ಮಾಡ್ತಾರೆ ಇಬ್ರು ಕೂಡ. ಅದರಲ್ಲಿ ಆಮೇಲೆ ಸೋಲ್ತಾನೆ, ವಿಷಯ ಬೇರೆ. ಅದು ಫೈಟಿಂಗ್ ಮಾಡ್ತಾರೆ ಅಂದರೆ ಫಿಸಿಕಲ್ ಸ್ಟ್ರೆಂತ್ ಇತ್ತು ಅಂತ ಆಯ್ತಲ್ಲ. ಅಂದರೆ ನೆಕ್ಸ್ಟ್ ಭೀಮಸೇನ
ಭೀಮಸೇನ ನಂಬರ್ 1 ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇವ್ರದ್ದು ನೆಕ್ಸ್ಟ್ ಇದರಲ್ಲಿ ಅರ್ಜುನ ಭಾರಿ ಬಲಾಢ್ಯನಾಗಿತ್ತು. ವಜ್ರಕಾಯೌ ಅಪ್ರಾಕೃತಾನಾಂತು ಮನೋಹರಂ ಯತ್ ರೂಪಂ ದ್ವಾತ್ರಿಶಂ ಲಕ್ಷಣೋಪೇತಮಗ್ರ್ಯಂ ತನ್ಮಾರುತೋ ನಕುಲೇ ಕೋಮಲಾಭಃ ಏವಂ ವಾಯು ಪಂಚರೂಪೋತ್ರ ಚಾಸೀತ್. ಅಪ್ರಾಕೃತ ಯಾರು ಜ್ಞಾನಿಗಳು ವಿದ್ವದ್ರೂಢಿ ಅಂತದ್ದು ಬಂತಲ್ಲ, ವಿದ್ವದ್ರೂಢಿ ಬಂದ ಹಾಗೆ ಈ ವಿದ್ವಾಂಸರು ಭೀಮಸೇನ ನೋಡಿದ್ರೆ ಏನು ಕಾಣಿಸ್ತಾ ಇತ್ತು? ಎಲ್ಲ ಗುಣಗಳು ಕಾಣಿಸ್ತಾ ಇತ್ತು. ಯಾತಕ್ಕೆ? ಅಪ್ರಾಕೃತವಾದದ್ದು ಅದೆಲ್ಲ. ದ್ವಾತ್ರಿಂಶ ಲಕ್ಷಣೋಪೇತಮಗ್ರ್ಯಂ, ಹನುಮಂತ ದ್ವಾತ್ರಿಂಶ ಲಕ್ಷಣೋಪೇತ, ಭೀಮಸೇನ ಆಚಾರ್ಯರು ದ್ವಾತ್ರಿಂಶ ಲಕ್ಷಣೋಪೇತರು, ಮೂಲ ರೂಪ ದ್ವಾತ್ರಿಂಶ ಲಕ್ಷಣೋಪೇತ ರೂಪ. ಹುಡು ದೇವತೆಗೆ ಅವತಾರ ಮಾಡಿದಾಗ ಏನಾಗುತ್ತದೋ ಕಡಿಮೆ ಆಗುತ್ತೆ, ಇವ್ರಿಗೆ ಆಗೋದಿಲ್ಲ. ಅಂದಮೇಲೆ ಇವ್ರ ಸೌಂದರ್ಯಕ್ಕೆ ಮ್ಯಾಚಿಂಗ್ ಯಾರೂ ಇಲ್ಲ. ಇದು ನಿಜವಾದ ಭೀಮಸೇನ ಕಲ್ಪನೆ. ಈಗ ಆಸ್ಪೆಕ್ಟ್ ಮಾತ್ರ ಭಾಸನ ನಾಟಕಗಳಿವೆ. ಸಂಸ್ಕೃತ ಅತಿ ಹೆಚ್ಚು ಪ್ರಾಚೀನ ನಾಟಕ, ಬಹಳ ಪ್ರಸಿದ್ಧ ನಾಟಕಕಾರ ಅಂತ ಹೇಳಿದ್ರೆ ಕಾಳಿದಾಸನಿಗಿಂತ ಒಂದು ತೂಕ ಜಾಸ್ತಿ ಅಂದರೆ ಭಾಸನ ಹೆಸರನ್ನ ಕಾಳಿದಾಸನೇ ಮೆನ್ಷನ್ ಮಾಡ್ತಾರೆ. ಬಹಳ ಪ್ರಸಿದ್ಧ ಕವಿ ಅಂತ, ಪ್ರಸಿದ್ಧ ಕವಿ ಕಾಳಿದಾಸನೇ ಹೇಳ್ತಾರೆ, ಅಷ್ಟು ಪ್ರಸಿದ್ಧ. ಅವನು ಮಧ್ಯಮ ಯೋಗ ಅದ್ರ ಬೇರೆ ಭೀಮನ ಕಥೆ ಬರೀತಾರೆ. ಅದ್ರ ಬೇರೆ ಭೀಮ ಬಂದಾಗ ಭಾರಿ ವರ್ಣನೆ ಮಾಡ್ತಾನೆ, ಭೀಮ ಹೇಗಿದ್ದಾನೆ ಅಂತ ಹೇಳಿ. ಗೊತ್ತಾಯ್ತಾ? ಅದು ಮ್ಯಾಚ್ ಆಗುತ್ತೆ. ಇದು ಆಗಿನ ಕಾಲಕ್ಕೆ ಏನು ಉಳ್ಕೊಂಡಿತ್ತು ಇನ್ನುವಾಗ ಮೂಲದ ಇಂಪ್ಯಾಕ್ಟ್ ಇತ್ತು. ಬರ್ತಾ 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 ಹೋಗ್ಬಿಡುತ್ತೆ. ತಿಳಿತಾ? ಆ ಕಾಲಕ್ಕೆ ಸುಳ್ಳು ಬೆರಲಿಕ್ಕೆ ಸಾಧ್ಯ ಇರಲಿಲ್ಲ ಅದ್ರ ಕೈಲಿ, ಅಷ್ಟು ಸರಿಯಾಗಿ ಬೆರೀತಾನೆ. ಸಿಂಹ ಸ್ಕಂದ, ಗೊತ್ತಾಯ್ತಾ? ವಿಶಾಲವಾದ ಕಣ್ಣುಗಳು. ಅಷ್ಟು ಭೀಮ ಬಂದ ಅಂದ್ರೆ ಒಂದು ಶ್ಲೋಕ ಹುಲ್ಲು ಹೇಳ್ತವೆ, ಶಾತೋಲಿ ಕಡಿತ ವರ್ಣನೆ ಮಾಡ್ತಾರೆ. ಅದು ಸರಿಯಾಗಿತ್ತು ಎಂಬುದಕ್ಕೆ ಸಾಕ್ಷಿ. ಬರ್ತಾ 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 ಭಾರಿ ಫೇಡ್ ಆಗ್ತಾ ಬರ್ತದೆ. ತಾತ್ಪರ್ಯನೇ ಸರಿಯಾಗಿ ಓದ್ದೆ ಹೋದ್ರೆ ಎಷ್ಟು ಅನರ್ಥ ಆಗುತ್ತೆ ಎಂಬುದು ಸಾಕ್ಷಿ. ಬೇರೆಯವ್ರು ಓದೋದನ್ನು ಎಕ್ಸ್ಪೆಕ್ಟ್ ಮಾಡೋದು ಆಮೇಲೆ, ನಮ್ಮವರೇ ಓದೋರು ಬೇರೆಯವ್ರು ಓದಿ ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ತನ್ಮಾರುತೋ ನಕಲೇ ಕೋಮಲಾಭ ದ್ವಾತ್ರಿಂಶ ಲಕ್ಷಣೋಪೇತಂ ಅಗ್ರ್ಯಂ. ದ್ವಾತ್ರಿಂಶ ಲಕ್ಷಣೋಪೇತವಾದಂತಹ ರೂಪ ವಾಯುದೇವರದು. ಅಗ್ರ್ಯಂ ಶ್ರೇಷ್ಠವಾದ ರೂಪ. ನಕುಲೇ ಕೋಮಲಾಭ, ನಕಲಲ್ಲಿ ಮಾತ್ರ ಒಂದು ರೂಪ ಮಾತ್ರ ವ್ಯಕ್ತ ಮಾಡಿದ್ದಕ್ಕೆ ಕೋಮಲವಾದ ಕಾಂತಿ ಬಂತು. ಏವಂ ವಾಯು ಪಂಚರೂಪೋತ್ರ ಚಾಸಿ. ಈಗ ವಾಯುದೇವರು 5 ರೂಪದಲ್ಲೂ ಅಲ್ಲಿ ಇದ್ದಾರೆ. ಇಷ್ಟು ನೋಡಿದಾಗ ಒಂದು ವಿಶೇಷಾಂಶ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರು 4 ಜನ ಇದ್ದಾರೆ. 4 ಜನ ರಾಮದೇವರು ಯಾರು? ಸಾಕ್ಷಾತ್ ನಾರಾಯಣ. ಉಳಿದ ಮುಡಿದಲ್ಲಿ ಆವೇಶ ಇದೆ. ಗೊತ್ತಾಯ್ತಾ? ತಮ್ಮಂದಿರಲ್ಲಿ ಆವೇಶ ಇದೆ. ರಾಮದೇವರು ಸಾಕ್ಷಾತ್ ಇವರು. ಅಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 3 ರೂಪ ಇದೆ. ಅದೇ ರೀತಿ ಬಂದರೆ ಮಹಾಭಾರತದಲ್ಲಿ ಭೀಮನಲ್ಲಿ ಸಾಕ್ಷಾತ್ ಭೀಮ ವಾಯುದೇವರು, ಉಳಿದ 4 ಜನರಲ್ಲಿ ಆವೇಶ ಇದೆ. ಸೊ ಅದು ರಾಮ ರಿಪೀಟ್ ಆಗಿದೆ. ರಾಮಾಯಣದಲ್ಲಿ ರಾಮದೇವರು ಪ್ರಸಾರರಾದರು. ಇಲ್ಲಿ ಉಳಿದ 5 ಪ್ರಾಧಾನ್ಯ ಬರೋ ಚಾನ್ಸಸ್ ಇಲ್ಲ. ಕಂಪ್ಯೂಟರ್ ಅಶ್ವತ್ಥಾಮಾದಿಗಳು ಕಂಪೇರ್ ಮಾಡಿದರೆ ಅವರು ಬಹಳ ಕಡಿಮೆ ಆಗಿಬಿಡ್ತಾರೆ. ಆದರೆ ವಾಯುದೇವರು ಆವೇಶ ಇದ್ದದಕ್ಕೆ ಏನಾಯಿತು? ಅವರು ಭಾರಿ ಲಿಸ್ಟಲ್ಲಿ ಸೇರ್ಕೊಂಡ್ಬಿಟ್ರು ಮೇಲೆ. ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತೀವಲ್ಲ, ಅದಾಗಿದ್ದು ಅವರಿಗೆ. ಸೊ ರಾಮಾಯಣಕ್ಕೆ ಇದಕ್ಕೂ ವಿಶಿಷ್ಟವಾದ ಒಂದು ಹೋಲಿಕೆ ಇದೆ. ಅಲ್ಲಿ ಹೀರೋ ರಾಮದೇವರು, ಇಲ್ಲಿ ಹೀರೋ ಭೀಮಸೇನ. ಮಹಾ ಹೀರೋ ಕೃಷ್ಣನೇ, ಆದರೆ ಮುಖ್ಯವೇ ಇಲ್ಲಿ ಕಥೆಯ ದೃಷ್ಟಿಯಿಂದ ಹಿಡಿದ ಭೀಮಸೇನ. ಅದು ನಾಳೆ ಇನ್ನೂ 3 ಶ್ಲೋಕ ಇದೆ, ಆಮೇಲೆ 13 ಅದು ಶುರು ಮಾಡಿ. ಓಂ ಶ್ರೀಯ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ಏನ 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 ಶಕ್ತಿ ಎಲ್ಲ ಇತ್ತು ಅಂತ ಹೇಳಲಿಲ್ಲ. ಶಕ್ತಿ ಅದು ಸಾಮಾನ್ಯವಾಗಿ ದೇವತೆಗಳೇನೋ ಅದೆಲ್ಲ ಇತ್ತು ಅವ್ರಿಗೆ. ಪಾಪ ಅವ್ರು ಭಾರಿ ಪೂರ್ವ ಅಂತ ಅರ್ಥ ಅಲ್ಲ. ಆದರೆ ಹೆಚ್ಚು ಪ್ರೊಜೆಕ್ಷನ್ ಬಂದಿದ್ದು ವಾಯುದೇವರ ಆವೇಶ ಇದೆ. ಇಲ್ದವ್ರು ಏನಾಗ್ತಿದ್ದಿಲ್ಲ. ಅಲ್ಲಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ. ದ್ರೋಣ ಭಾರಿ ದೊಡ್ಡವರು, ದ್ರೋಣರು. ಅಶ್ವತ್ಥಾಮ ಭಾರಿ ದೊಡ್ಡವರು. ಅವ್ರ ಹೈಲೈಟ್ ಜಾಸ್ತಿ, ಇವ್ರು ಯಾಕೆ ಹೈಲೈಟ್ ಆಗ್ತಾರೆ? ವಾಯುದೇವರ ಆವೇಶ ಬಂದಿತ್ತು. ಗೊತ್ತಾಯ್ತಾ? ಅಶ್ವತ್ಥಾಮ ಅವ್ರು ಬಂದು ಇವ್ರು ಏನು ಲೆಕ್ಕಕ್ಕೆ ಬರೋಲ್ಲ ಆ ಲೆಕ್ಕದಲ್ಲಿ. ಆದರೂ ಕೂಡ ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಭಾರಿ ಕೌಂಟ್ ಆಗ್ತದೆ. ಒಬ್ಬ ಅಧಿಕಾರಿಯಾಗಿ ಬರೋದಕ್ಕೂ ಆರ್ಡಿನರಿ ಬರೋದು ಎಷ್ಟು ವ್ಯತ್ಯಾಸ ಇದೆ. ಈಗ ರಿಟೈರ್ ಆದ್ಮೇಲೆ ಬಂದರೆ ಕೇಳೋದಿಲ್ಲ ಅವನು. ಹೇಳ್ತಾರ ಎಲ್ಲೋ ಬಂದಿದ್ದೆ ನೀನು ಬಂದೆ ಅಂತ. ಮೊದಲು ಬಂದಾಗ ಟಾಪ್ ಪ್ರಯಾರಿಟಿ ಸಿಗುತ್ತೆ. ಯಾಕೆ? ಅಧಿಕಾರದ ಇದೆ, ಅಧಿಕಾರದ ಲೇಪ ಇದ್ದಿದ್ದಕ್ಕಾಗಿ.